ಸ್ನೇಹಿತರೆ ಹಾಗೂ ಕರ್ನಾಟಕದ VTU ಮೆಡಿಕಲ್ ಡೆಂಟಲ್ ಸ್ಟೂಡೆಂಟ್ಸ್ಗಳು ಅಥವಾ ಡಿಗ್ರಿ ಸ್ಟೂಡೆಂಟ್ಸ್ಗಳು ಯಾರು ಇದನ್ನ ಲೈವ್ ನೋಡ್ತಾ ಇದ್ದೀರಾ, ನಿಮ್ಮೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ಒಂದು ಮುಖ್ಯವಾದ ವಿಚಾರದ ಬಗ್ಗೆ, ಇವತ್ತು ಸುಮಾರು ಕರ್ನಾಟಕದ 3 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳ ಏನಿವತ್ತು ಒಂದು ಇಂಪಾರ್ಟೆಂಟ್ ಸಮಸ್ಯೆ ನಿಮ್ಗೆಲ್ಲರಿಗೂ ಕಾಡ್ತಾ ಇದೆ. ಈ ಆನ್ಲೈನ್ ಕ್ಲಾಸಸ್ ಬೇಸಿಸ್ ಮೇಲೆ ಎಕ್ಸಾಮಿನೇಷನ್ ಮಾಡ್ತೀವಿ ಅಂತ ಇವಾಗ ಯೂನಿವರ್ಸಿಟೀಸ್ಗಳು VTU ಇರ್ಬೋದು ಅಥವಾ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಇರ್ಬೋದು, ಈ ರೀತಿ ಬೇರೆ ಬೇರೆ ಯೂನಿವರ್ಸಿಟೀಸ್ಗಳು ಕೇವಲ ಆನ್ಲೈನ್ ಕ್ಲಾಸಸ್ ಮಾಡಿದೀವಿ, ನಾವು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತೀವಿ ಅಂತ ಏನು ಇವತ್ತು ಟೈಮ್ ಟೇಬಲ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಇದು ಎಲ್ರಿಗೂ ಇವತ್ತು ನಮ್ಮನ್ನ ವರಿಂಗ್ ತರ ಮಾಡಿದೆ. ಅದಕ್ಕಾಗಿ ಸ್ನೇಹಿತರೆ, ನಾವು AIDSO ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಇಂದ ಈಗಾಗಲೇ ಕಳೆದ 2 ವಾರದ ಹಿಂದೆ ನಾವು ಬೇಡಿಕೆಗಳ ದಿನ ಡಿಮ್ಯಾಂಡ್ಸ್ ಡೇ ಅಂತ ಮಾಡಿ, ಆ ನಮ್ಮ ಮುಖ್ಯವಾದ ಡಿಮ್ಯಾಂಡ್ಸ್ ಇದ್ದಿದೆ. ಅವಾಗ ಸರ್ಕಾರ ಯಾವುದೇ ಕಾರಣಕ್ಕೂ ಆನ್ಲೈನ್ ಕ್ಲಾಸಸ್ ಬೇಸಿಸ್ ಮೇಲೆ ಎಕ್ಸಾಮ್ ಮಾಡಬಾರ್ದು, ಈ ಡಿಮ್ಯಾಂಡ್ ತಗೊಂಡು ನಾವು ಆಗ್ಲೇ ಇಡೀ ಕರ್ನಾಟಕದಲ್ಲಿ ಆನ್ಲೈನ್ ಪ್ರತಿಭಟನೆ ಮಾಡಿದ್ವಿ. ಆ ಪ್ರತಿಭಟನೆಗಳ ಮನವಿ ಪತ್ರನ ತಗೊಂಡೋಗಿ ಮಿನಿಸ್ಟರ್ಗೆ, ಹೈಯರ್ ಎಜುಕೇಶನ್ ಮಿನಿಸ್ಟರ್ ಇರ್ಬೋದು, ಬೇರೆ ಬೇರೆ ಯೂನಿವರ್ಸಿಟೀಸ್ಗಳ VCಗಳಿರ್ಬೋದು, ಇವ್ರಿಗೆಲ್ಲ ಸಬ್ಮಿಟ್ ಮಾಡಿದ್ವಿ. ಅದಾದ್ರೂ ಕೂಡ ಸರ್ಕಾರ ಇನ್ನೂ ಕೂಡ ನಾವು ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ಯೂನಿವರ್ಸಿಟೀಸ್ಗಳಾಗಿರ್ಲಿ, ಸರ್ಕಾರ ಆಗಿರ್ಲಿ ಮತ್ತೆ ಚರ್ಚೆಗೆ ತಗೊಂಡ್ ಬರ್ತಾ ಇದ್ದಾರೆ. ಅದಕ್ಕಾಗಿ ಸ್ನೇಹಿತರೆ, ನಮ್ಗನ್ಸಿದ್ದು ಇವತ್ತು ವಿದ್ಯಾರ್ಥಿಗಳಿಗೆ ಹಲವಾರು ಪ್ರಶ್ನೆಗಳಿದೆ ಇದು ಸುತ್ತುವರೆದಂಗೆ, ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಾಗಿದೆ. ಇವತ್ತು ಸರ್ಕಾರಗಳು ಮುಖ್ಯವಾಗಿ ಏನ್ ಮಾಡ್ಬೇಕಾಗಿತ್ತು, ಟೈಮ್ ಟೇಬಲ್ ನ ಅನೌನ್ಸ್ ಮಾಡಕ್ಕಿಂತ ಮುಂಚೆ ಸ್ಟೂಡೆಂಟ್ಸ್ ಗಳನ್ನ ಮೀಟ್ ಮಾಡಿ, ಸ್ಟೂಡೆಂಟ್ ಬಾಡೀಸು, ಸ್ಟೂಡೆಂಟ್ ಆರ್ಗನೈಸೇಷನ್ ಮೀಟಿಂಗ್ ಕರೆದು, ಲೆಕ್ಚರರ್ಸ್ ಮೀಟಿಂಗ್ ಕರೆದು, ಪ್ಯಾರೆಂಟ್ಸ್ ಮೀಟಿಂಗ್ ಕರೆದು ಡಿಸೈಡ್ ಮಾಡಬೇಕಾಗಿತ್ತು ಎಕ್ಸಾಮಿನೇಷನ್ ಟೈಮ್ ಟೇಬಲ್ ನ. ಅದನ್ನ ಬಿಟ್ಟು ಆರಾಮಾಗಿ ಅವರು AC ರೂಮ್ಗಳು ಕೂತ್ಕೊಂಡು ನಮ್ಮ ಸಮಸ್ಯೆಗಳನ್ನೇ ಅರ್ಥ ಮಾಡ್ಕೊಂಡೆ ವಿದ್ಯಾರ್ಥಿಗಳು ಇವತ್ತು ಏನು ಬೇರೆ ಬೇರೆ ಸಮಸ್ಯೆಗಳು ಅನುಭವಿಸ್ತಿದ್ದಾರೆ ಆನ್ಲೈನ್ ಕ್ಲಾಸಸ್ ಇಂದ, ಇದ್ರ ಬಗ್ಗೆ ಚೂರು ಕಾಳಜಿ ಇಲ್ಲದೆ ಅವ್ರು ಟೈಮ್ ಟೇಬಲ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸ್ನೇಹಿತರೆ, ನಾವು ಆಗ್ಲೇ ಬೇಡಿಕೆಗಳ ದಿನದಿಂದ ಹೋರಾಟಗಳನ್ನ ಕೈ ಎತ್ಕೊಂಡು ಬರ್ತಾ ಇದೀವಿ. ಇವತ್ತು ಕೂಡ ಇದ್ರ ಬಗ್ಗೆನೇ ಚರ್ಚೆ ಮಾಡ್ತಿದೀವಿ. ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಬೋದು, ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಹಲವಾರು ವರ್ಷಗಳಿಂದ ವಿದ್ಯಾರ್ಥಿಗಳ ಯಾವುದೇ ಸಮಸ್ಯೆ ಬರಲಿ ಹೋರಾಟಗಳನ್ನ ಮಾಡ್ತಿದೀವಿ ನಾವು. VTU ಸ್ಟೂಡೆಂಟ್ಸ್ ಆಗಿರ್ಬೋದು, ಇವಾಗ ಲೈವ್ ನೋಡ್ತಿರೋ VTU ಸ್ಟೂಡೆಂಟ್ಸ್ ನಿಮ್ಗೆಲ್ಲರೂ ಗೊತ್ತಿರುತ್ತೆ. AIDSO ಕಳೆದ 3 ವರ್ಷದ ಹಿಂದೆ ಏನು ಕರ್ನಾಟಕದ 198 ಇಂಜಿನಿಯರಿಂಗ್ ಕಾಲೇಜ್ ಬಂದಾಯ್ತು ಒಂದಿನ. ಕೆಲವು ಸ್ಟೂಡೆಂಟ್ಸ್ ಗಳಿಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಅಲ್ಲಿ ಆಗಿರೋ ಪ್ರಾಬ್ಲಮ್ಸ್ ಗಳನ್ನ ತಗೊಂಡು ಇಡೀ ಕರ್ನಾಟಕದಲ್ಲಿ ಅಭೂತಪೂರ್ವ ಹೋರಾಟ ಆಯಿತು. AIDSO ಮತ್ತೆ VTU ಸ್ಟೂಡೆಂಟ್ ಸ್ಟ್ರಗಲ್ ಕಮಿಟಿ ಅಂತ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಫೋರಂ ಮುಖಾಂತರ. ಆಗ ಇಲ್ಲಿರೋ ಬೆಂಗಳೂರಿರೋ ಮೈಸೂರು ಬ್ಯಾಂಕ್ ಸರ್ಕಲ್ ನಿಮ್ಗೆ ಗೊತ್ತಿರುತ್ತೆ, ಆಗಸ್ಟ್ ಮೇ ಬಿ 2ನೇ ತಾರೀಕು 3ನೇ ತಾರೀಕು ಇರ್ಬೋದು, ಮೈಸೂರು ಬ್ಯಾಂಕ್ ಸರ್ಕಲ್ 4,000ಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿಗಳು ಸೇರಿ ಹೋರಾಟ ಆಗಿದ್ಕೆ ಕೊನೆಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳ ಬೇಡಿಕೆಗಳು ಅವತ್ತು ಈಡೇರಿತು ಸ್ನೇಹಿತರೆ. ಅಥವಾ ಇದೇ ರೀತಿ ಹಲವಾರು ಸಮಸ್ಯೆಗಳು ಬಂದಾಗ ಫೀ ಹೈಕ್ ಆಗಿರ್ಬೋದು, ಅಥವಾ BCM ಸ್ಟೂಡೆಂಟ್ಸ್ ಗಳಿಗೆ ಏನು ಸ್ಕಾಲರ್ಶಿಪ್ ಕೊಡ್ತಾರೆ ಸರ್ಕಾರ, ಅದನ್ನು ಕೂಡ ಪದೇ ಪದೇ ಕಡಿಮೆ ಮಾಡ್ತಾ ಬರ್ತಿರುವಂತದ್ದು, ಅಥವಾ E-ಪಾಸ್ ಸಮಸ್ಯೆ ಬಂದಾಗ, ಈ ರೀತಿ ಎಲ್ಲಾ ಸಮಸ್ಯೆಗಳು ಬಂದಾಗ AIDSO ಇಸ್ ಆಲ್ವೇಸ್ ಸ್ಟುಡ್ ವಿತ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಅದೊಟ್ಟಿಗೆ ಸ್ನೇಹಿತರೆ, ಇವತ್ತು ಮೆಡಿಕಲ್ ಸ್ಟೂಡೆಂಟ್ಸ್, ಡೆಂಟಲ್ ಸ್ಟೂಡೆಂಟ್ಸ್ ಸಹ ಈ ಲೈವ್ ನೋಡ್ತಾ ಇದ್ದಾರೆ. ಅವ್ರಿಗೂ ಸಹ ಪ್ರಶ್ನೆಗಳು ಕೇಳೋದಿದೆ. ಇವಾಗ ನಿಮ್ಗೆ ಗೊತ್ತಿರ್ಬೋದು, AIDSO ಮೆಡಿಕಲ್ ಸ್ಟೂಡೆಂಟ್ಸ್ ನಾಳೆ ಸಹ ಈ ಆನ್ಲೈನ್ ಎಕ್ಸಾಮಿನೇಷನ್, ಆನ್ಲೈನ್ ಕ್ಲಾಸಸ್ ಬೇಸಿಸ್ ಮೇಲೆ ಎಕ್ಸಾಮಿನೇಷನ್ ಮಾಡಬಾರ್ದು ಅಂತ ಆನ್ಲೈನ್ ಪ್ರತಿಭಟನೆನ ಮೆಡಿಕಲ್ ಸ್ಟೂಡೆಂಟ್ಸ್ ಮಾಡ್ತಾ ಇದ್ದಾರೆ. ಇದೇ ರೀತಿ AIDSO ಕೇವಲ 1 ತಿಂಗಳ ಹಿಂದೆ PG ಫೀಸ್ಗಳು ಸರ್ಕಾರ, ರಾಜ್ಯ ಸರ್ಕಾರ PG ಫೀಸ್ಗಳನ್ನ 1 ಲಕ್ಷ ಇದ್ದಿದ್ನ 1.25 ಲಕ್ಷ ಮಾಡಿದ್ದಾರೆ. ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಫೀಸು 5 ಲಕ್ಷ ಇದ್ದಿದ್ನ 7.5 ಲಕ್ಷ ಮಾಡಿಕೊಟ್ಟಿದ್ದಾರೆ. ಪ್ರೈವೇಟ್ ಕಾಲೇಜ್ನಲ್ಲಿ ಪ್ರೈವೇಟ್ ಸೀಟು 11 ಲಕ್ಷವರೆಗೂ ಮಾಡಿಕೊಟ್ಟಿದ್ದಾರೆ. ಇದ್ರ ವಿರುದ್ಧ ಕೇವಲ 1 ತಿಂಗಳ ಹಿಂದೆ ಆನ್ಲೈನ್ ಪ್ರತಿಭಟನೆ ಅಭೂತಪೂರ್ವವಾಗಿ ಆಯ್ತು. ಅದೊಟ್ಟಿಗೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಕೇವಲ 1 ವರ್ಷದ ಹಿಂದೆ ಸರ್ಕಾರ NRI ಕೋಟಾ, ಗೌರ್ಮೆಂಟ್ ಕಾಲೇಜಲ್ಲಿ NRI ಕೋಟಾ ಅಂತೆ, ಅದನ್ನ ಇಂಟ್ರೊಡ್ಯೂಸ್ ಮಾಡಕ್ಕೆ ಪ್ರಯತ್ನ ಪಟ್ಟಾಗ ಇಡೀ ರಾಜ್ಯದಲ್ಲಿ ಮೆಡಿಕಲ್ ಸ್ಟೂಡೆಂಟ್ ರಸ್ತೆಗಿಳಿದ ಮೇಲೆ ಕೊನೆಗೆ ಹೋರಾಟ ಅಚೀವ್ ಆಯ್ತು. NRI ಕೋಟಾ ತರಲಿಲ್ಲ ಸರ್ಕಾರ. ಈ ರೀತಿ ಹೋರಾಟ ಆಗಿರ್ಬೋದು. ಅಥವಾ ಮೆಡಿಕಲ್ ಸ್ಟೂಡೆಂಟ್ಸ್ ನಿಮ್ಗೆ ಎಲ್ರೂ ಗೊತ್ತಿದ್ರೆ, ಇವತ್ತು ಏನು ಕೇವಲ 3-4 ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದ್ದಿದ್ದು ಕರ್ನಾಟಕದಲ್ಲಿ, ಇವತ್ತು 18 ಕಾಲೇಜ್ವರೆಗೂ ಆಗಿದೆ ಅಂದ್ರೆ AIDSO ಪ್ರಬಲವಾದ ಹೋರಾಟ ಇದೆ ಅದ್ರ ಹಿಂದೆ. ಈ ರೀತಿ ಹೋರಾಟಗಳನ್ನ ಎಲ್ಲಾ ಕ್ಷೇತ್ರದ ಸ್ಟೂಡೆಂಟ್ಸ್ ಗಳನ್ನ ಪ್ರತಿನಿತ್ಯ ಹೋರಾಟಗಳು ಇರುವಂತದ್ದು AIDSO ಸ್ನೇಹಿತರೆ. ಇವತ್ತು ಮುಖ್ಯ ವಿಚಾರ, ನಮ್ಮ ವಿಚಾರದ ಬಗ್ಗೆ ಬರೋಣ. ನಿಮ್ಗೆಲ್ರೂ ಗೊತ್ತಿರ್ಬೋದು ಸ್ನೇಹಿತರೆ, ಇವಾಗ ಈ ಲಾಕ್ಡೌನ್ ಆದ್ಮೇಲೆ ನಾವೆಲ್ಲರೂ ಕೂಡ
ನಮ್ಮ ಊರುಗಳಿಗೆ ಹೋಗಿದ್ದೀವಿ ಸ್ಟೂಡೆಂಟ್ಸ್ಗಳು, ನಮ್ಮ ಹಳ್ಳಿಗಳಿಗೆ ಹೋಗಿದ್ದೀವಿ, ಸಾಕಷ್ಟು ರೂರಲ್ ಇಂಡಿಯಾಗೆ ಹೋಗಿದ್ದಾರೆ ವಿದ್ಯಾರ್ಥಿಗಳು. ಇವಾಗ ಏನ್ ಮಾಡಿದ್ದಾರೆ ಕಾಲೇಜ್ಗಳು, ಆನ್ಲೈನ್ ಕ್ಲಾಸಸ್ ನಾವು ಮಾಡ್ತೀವಿ ಅಂತ ಶುರು ಮಾಡಿದ್ದಾರೆ. ಆಗ್ಲೇ 1.5 ತಿಂಗಳು 2 ತಿಂಗಳು ಸಹ ಆನ್ಲೈನ್ ಕ್ಲಾಸಸ್ ಮಾಡಿದ್ದಾರೆ. ಈ ಆನ್ಲೈನ್ ಕ್ಲಾಸಸ್ ಇಂದ ಆಗ್ತಿರೋ ಪ್ರಾಬ್ಲಮ್ ಸ್ಟೂಡೆಂಟ್ಸ್ಗಳಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಇವತ್ತೇನು ಮುಖ್ಯವಾಗಿ ಪ್ರಾಬ್ಲಮ್ ಏನಾಗ್ತಿದೆ, ಇವತ್ತು ಬಹುಶಃ ಪಾಲು ನಮ್ಮ ಸ್ಟೂಡೆಂಟ್ಸ್ ಯಾರಿದ್ದಾರೆ ಇವರೆಲ್ಲರೂ ಕೂಡ ಊರಿಗೆ ಹೋಗಿದ್ದಾರೆ. ಅವ್ರ ಹಳ್ಳಿಗಳಲ್ಲಿ ಇವತ್ತು ಸರಿಯಾದ ಎಲೆಕ್ಟ್ರಿಸಿಟಿ ಇಲ್ಲ. ಇವಾಗ ರಾಯಚೂರು, ಯಾದಗಿರಿ ಅಥವಾ ಹತ್ರದಲ್ಲೇ ಬೆಂಗಳೂರು ಹತ್ರದಲ್ಲೇ ಇರೋ KGF ಇರ್ಬೋದು, ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ವಿದ್ಯಾರ್ಥಿಗಳಿಗೆ ಫೋನ್ ಮಾಡಿ ತಿಳಿಸ್ತಾ ಇದ್ದಾರೆ, ನಮ್ಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ಸರ್ ನಮ್ಗೆ ಅಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ ಸರ್ ಮೊಬೈಲ್ ಚಾರ್ಜ್ ಮಾಡ್ಕೊಳಕ್ಕೆ ಅಂತ ಹೇಳ್ತಿದ್ದಾರೆ. ಅದಕ್ಕಿಂತ ಮುಖ್ಯವಾದ ಪ್ರಾಬ್ಲಮ್ ಏನು, ಇವತ್ತು ರೈತರು ಕಾರ್ಮಿಕರು ಜಾಸ್ತಿ ಇರುವಂತ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲೇ ಜಾಸ್ತಿ ಇದ್ದಾರೆ. ಇಲ್ಲಿ 500 ರೂಪಾಯಿ 600 ರೂಪಾಯಿ ಕೊಟ್ಟು ಒಂದು ಇಂಟರ್ನೆಟ್ ಪ್ಯಾಕ್ ಹಾಕ್ಸ್ಕೊಳಕ್ ಸಾಧ್ಯ ಇದೆಯಾ ಈ ಲಾಕ್ಡೌನ್ ಟೈಮಲ್ಲಿ? ಎಷ್ಟೋ ಜನ ರೈತರು ತಾವು ಬೆಳೆದಿರುವಂತ ಬೆಳೆಗೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಇಲ್ಲೇ ಹತ್ರದಲ್ಲಿರೋ ಚಿಕ್ಕಬಳ್ಳಾಪುರದಲ್ಲಿ KG ಗಟ್ಲೆ ಇವತ್ತು ತರಕಾರಿಗಳನ್ನ ರಸ್ತೆಗೆ ಸುರಿತಾ ಇದ್ದಾರೆ ರೈತರು. ಇವತ್ತು ಅವರು ವಿದ್ಯಾರ್ಥಿಗಳು ಕೇಳಕ್ಕಾಗುತ್ತಾ ತಂದೆ ತಾಯಿ ಹತ್ರ 500 ರೂಪಾಯಿ ಕೊಡಪ್ಪ ನಾವು ರೀಚಾರ್ಜ್ ಮಾಡ್ಕೊಳ್ಬೇಕು ಅಂತ ಇಂಥ ಪರಿಸ್ಥಿತಿಯಲ್ಲಿ? ಅಥವಾ ಕಾರ್ಮಿಕರು ಇವತ್ತು ಜಾಬ್ಸ್ ಗಳನ್ನ ಕಳ್ಕೊಳ್ತಾ ಇದ್ದಾರೆ. ಎಷ್ಟೋ ಕಂಪನಿಗಳಲ್ಲಿ ಕೆಲಸದಿಂದ ತೆಗೆದಾಕ್ತಿದ್ದಾರೆ. ಏಪ್ರಿಲ್ ತಿಂಗಳು ಮಾರ್ಚ್ ತಿಂಗಳು ಸಂಬಳ ಕೊಟ್ಟಿಲ್ಲ. ಇಂಥ ಟೈಮಲ್ಲಿ ವಿದ್ಯಾರ್ಥಿಗಳು 500 ರೂಪಾಯಿ 600 ರೂಪಾಯಿ ದುಡ್ಡು ಕೊಟ್ಬಿಟ್ಟು ರೀಚಾರ್ಜ್ ಮಾಡ್ಕೊಳಕ್ ಆಗುತ್ತಾ? ಇದು ಎರಡನೇ ಪ್ರಶ್ನೆ. ಮೂರನೇದು, ಇವತ್ತು ನೆಟ್ವರ್ಕ್ ಸಮಸ್ಯೆ. ಇವತ್ತು ಎಷ್ಟೋ ಇದರಲ್ಲಿ ಸರಿಯಾಗಿ ನೆಟ್ವರ್ಕ್ ಸಿಗಲ್ಲ. ಬೆಂಗಳೂರಿನಲ್ಲಿ ನೆಟ್ವರ್ಕ್ ಸಿಗಲ್ಲ ನಮ್ಗೆ ಎಷ್ಟೋ ಸತಿ. ಇಂಥ ಒಂದು ಸಮಸ್ಯೆಗಳ ಬ್ಯಾಕ್ ಗ್ರೌಂಡ್ ಅಲ್ಲಿ ಕ್ಲಾಸಸ್ ಮಾಡ್ತಾ ಇದ್ದಾರೆ. ಅದೊಟ್ಟಿಗೆ ನಾವು ಕೇಳಿರೋದು, ಕೆಲವು ಕಾಲೇಜ್ಗಳು ಆಗ್ಲೇ ಇಂಟರ್ನಲ್ಸ್ ಮಾಡ್ತಾ ಇದಾರಂತೆ. ಹೆಂಗೆ ಸ್ವಾಮಿ ಮಾಡ್ತೀರಾ ಇಂಟರ್ನಲ್ಸ್ ನೀವು ಆನ್ಲೈನ್ ಅಲ್ಲಿ? ಇವತ್ತು ಇಂಟರ್ನಲ್ಸ್ ಹೆಂಗೆ ಅಂದ್ರೆ ವಿಡಿಯೋ ಆನ್ ಮಾಡ್ಬೇಕಂತೆ, ಸ್ಟೂಡೆಂಟ್ಸ್ ಬರಿಬೇಕಂತ, ಅಲ್ಲಿ ಬರೆದು ತೋರಿಸ್ಬೇಕಂತೆ. ಇದು ಯಾವ ರೀತಿ ಪ್ಯಾಟರ್ನ್ ಇದು ನಮ್ಗಂತೂ ಅರ್ಥ ಆಗ್ತಿಲ್ಲ. ಸ್ಟೂಡೆಂಟ್ಸ್ಗಳು ಲಾಕ್ಡೌನ್ ಆದ್ಮೇಲೆ 1 ವಾರ ಇರುತ್ತೆ 2 ವಾರ ಇರುತ್ತೆ ಮನೆಗೆ ಹೋದ್ರು. ತಗೊಂಡೋಗಿದ್ದು ಎಷ್ಟು ಬುಕ್ಸ್? 1 ಬುಕ್ಸ್ 2 ಬುಕ್ಸ್ ತಗೊಂಡೋಗಿರ್ಬೋದು ಅಷ್ಟೇ. ಇವಾಗ ಅವರು ಮನೇಲಿ ಕೂತ್ಕೊಂಡು ಇಂಜಿನಿಯರಿಂಗ್ ಮೆಡಿಸಿನ್ ಬುಕ್ಸ್ ಎಷ್ಟು ಕಾಸ್ಟ್ಲಿ ಇದೆ, ಪರ್ಚೇಸ್ ಮಾಡಕ್ಕಾಗತ್ತ ಅವರು? ಅಥವಾ ಇವಾಗ ಇರೋ ಬುಕ್ಸ್ ಗಳು ಹೆಂಗ್ ಓದ್ತಾರ ಅವ್ರ ಬುಕ್ಸೇ ಇಲ್ದಿದ್ರೆ? ಇದಕ್ಕೆ ಏನ್ ಆನ್ಸರ್? ಇದಕ್ಕೆ ಸರ್ಕಾರ ಏನ್ ಆನ್ಸರ್ ಹೇಳುತ್ತೆ? ಯೂನಿವರ್ಸಿಟಿ ಏನ್ ಆನ್ಸರ್ ಹೇಳುತ್ತೆ? ಇದೆಲ್ಲ ಸಮಸ್ಯೆಗಳ ಅನುಭವಿಸ್ತಾ ಇದೀವಿ ಸ್ಟೂಡೆಂಟ್ಸ್ಗಳು. ಇಷ್ಟೊಂದು ಸಮಸ್ಯೆಗಳ ಒಟ್ಟಿಗೆ ಇವತ್ತು ಸರ್ಕಾರ ನಾವು ಎಕ್ಸಾಮಿನೇಷನ್ ಮಾಡ್ತೀವಿ ಅಂತಿದ್ದಾರೆ ಸ್ನೇಹಿತರೆ. ಇವಾಗ ಅದಕ್ಕಾಗಿ ನಮ್ಗನ್ಸೋದು, ನಾವು AIDOS ಇಂದ ಕಡಾಖಂಡಿತವಾಗಿ ವಿರೋಧಿಸ್ತೀವಿ ಇದನ್ನ. ಇವತ್ತು ಸರ್ಕಾರಗಳು ಏನೇ ಡಿಸಿಷನ್ ತಗೊಂಡ್ರು ಕೂಡ ವಿದ್ಯಾರ್ಥಿಗಳೊಟ್ಟಿಗೆ ವಿದ್ಯಾರ್ಥಿ ಸಂಘಟನೆ ಚರ್ಚೆ ಮಾಡಿ ಡಿಸಿಷನ್ ತಗೋಬೇಕಂತ ನಾವ್ ಹೇಳ್ತೀವಿ ಸ್ನೇಹಿತರೆ. ಇದ್ರ ಬಗ್ಗೆ ಇನ್ನು ನಾವು ಡೀಟೇಲ್ ಚರ್ಚೆಗಳನ್ನ ಮಾಡೋಣ. ಇವಾಗ ನಿಮ್ಮ ಪ್ರಶ್ನೆಗಳು ನಾವಿಲ್ಲಿ ನೋಟ್ ಮಾಡ್ತಾ ಇದೀವಿ. ನೀವು ಆನ್ಲೈನ್ ಅಲ್ಲಿ ನೀವು ಪ್ರಶ್ನೆಗಳನ್ನ ಕೇಳಿ. ನಮ್ಮ AIDOS ಸ್ಟೇಟ್ ಸೆಕ್ರೆಟರಿ ರಾಜ್ಯ ಕಾರ್ಯದರ್ಶಿ ಅಜಯ್ ಕಾಮತ್ ಅವರಿದ್ದಾರೆ. ಇವತ್ತವರು ಈ ಡಿಸ್ಕಷನ್ ನಡೆಸ್ಕೊಡ್ತಾರೆ ಸ್ನೇಹಿತರೆ. ನಿಮ್ಗೆ ಏನೇ ಪ್ರಶ್ನೆ ಇದ್ರು ನೀವು ನಮ್ಗೆ ಪ್ರಶ್ನೆಗಳನ್ನ ಕೇಳಬಹುದು. ನಾವು ಪ್ರಶ್ನೆಗಳನ್ನ ಅವ್ರ ಮುಂದೆ ಇಡ್ತೀವಿ, ನಾವು ಇಂಟ್ರಾಕ್ಟ್ ಮಾಡೋಣ ಸ್ನೇಹಿತರೆ. ಇವಾಗ ಇನ್ನು ಈ ಕೆಲವು ಪಾಯಿಂಟ್ಸ್ ಗಳ ಬಗ್ಗೆ ಎಲಾಬ್ರೇಟ್ ಮಾಡ್ಬೇಕಂತ ನಾನು ಅಜಯ್ ಕಾಮತ್ ಅವ್ರನ್ನ ಕೇಳ್ಕೊಳ್ತೀನಿ. ಫ್ರೆಂಡ್ಸ್, ಏನಾಗಿದೆ ಅಂತಂದ್ರೆ ರಾಜೇಶ್ ನಿಮ್ ಮುಂದೆ ಡೀಟೇಲ್ಡ್ ಆಗಿ ಇಟ್ಟಿದ್ದಾರೆ ಪರಿಸ್ಥಿತಿ ಏನಾಗಿದೆ ಆನ್ಲೈನ್ ಕ್ಲಾಸಸ್ ಇಂದ ಅಂತೇಳಿ. ಇಲ್ಲಿ ಕೆಲವೊಂದು ಅಂಶಗಳನ್ನ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಿಮ್ಗೆ. ಆಗ್ಲೇ ಬಂದಂಗೆ ಪಾಯಿಂಟು, ಈ ದೇಶದಲ್ಲಿ more than 70% of the people they reside in rural areas. Villages ಅಲ್ಲೇ more than 70% of people ಇರೋದು ಇಂಡಿಯಾದಲ್ಲಿ. ಈವನ್ ಅಮೌಂಗ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳನ್ನು ತಗೊಂಡ್ರೆ majority of the students they come from rural background, poor lower middle class background. ಈಗ ಇಂಥ ಒಂದು ಪರಿಸ್ಥಿತಿ ಒಳಗಡೆ ಆನ್ಲೈನ್ ಕ್ಲಾಸಸ್ ನಾನೇ ಅದನ್ನೇ ಮೇಜರ್ ಮಾಡ್ಬಿಟ್ಟು ಈಗ ಅದ್ರ ಬೇಸಿಸ್ ಮೇಲೆ ನಾವು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತೀವಿ ಅಂತ ಗೌರ್ಮೆಂಟ್ ಮುಂದುವರಿಯೋದು ಎಷ್ಟು ಸರಿ ಅನ್ನೋದು ನಾವು ಪ್ರಶ್ನೆ ಕೇಳಬೇಕಾಗಿದೆ ಇವತ್ತು ಸರ್ಕಾರನ. ಯಾಕೆ ಪ್ರಾಬ್ಲಮ್ ಆಗುತ್ತೆ ರೂರಲ್ ಅಲ್ಲಿ? ಫ್ರೆಂಡ್ಸ್, ನಿಮಗೆ ಗೊತ್ತು, ಲಾಕ್ಡೌನ್ ಬಂದ್ಮೇಲೆ ಜನಗಳ ಕಂಡೀಷನ್ ಹೆಂಗಿದೆ ಅಂತ ನಮಗಿಂತ ಚೆನ್ನಾಗಿ ಗೊತ್ತು. ಯು ಕ್ಯಾನ್ ಎಕ್ಸ್ಪ್ಲೈನ್ ಬೆಟರ್. ನಿಮ್ ಪೇರೆಂಟ್ಸ್ ಪರಿಸ್ಥಿತಿ ಹೇಗಿದೆ, ಆಟೋ ಡ್ರೈವರ್ಸ್ ಪರಿಸ್ಥಿತಿ ಹೆಂಗಿದೆ, ಲಾರಿ ಡ್ರೈವರ್ಸ್ ಪರಿಸ್ಥಿತಿ ಹೆಂಗಿದೆ, ಮನೆ ಕೆಲಸ ಮಾಡೋರ್ ಪರಿಸ್ಥಿತಿ ಹೆಂಗಿದೆ, ರೈತರ ಪರಿಸ್ಥಿತಿ ಹೆಂಗಿದೆ, ಕೃಷಿ ಕಾರ್ಮಿಕರ ಪರಿಸ್ಥಿತಿ ಹೆಂಗಿದೆ, ಗಾರ್ಮೆಂಟ್ ವರ್ಕರ್ಸ್ ಪರಿಸ್ಥಿತಿ ಹೆಂಗಿದೆ. ಅವ್ರಿಗೆ ಇನ್ಕಮ್ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಒಳಗಡೆ ಅವ್ರ ಮಕ್ಕಳ ಹತ್ರ ಇಂಟರ್ನೆಟ್ ಪ್ಯಾಕ್ ಇಟ್ಕೊಂಡು ಅವ್ರ ಆನ್ಲೈನ್ ಕ್ಲಾಸಸ್ ಕೇಳಿಸ್ಕೋಬೇಕು ಅಂತ ಸರ್ಕಾರ ಹೇಳೋದು ಎಷ್ಟು ಸರಿ? ಅದನ್ನ ಮ್ಯಾಂಡೇಟರಿ ಮಾಡ್ಬಿಟ್ಟು ಅದ್ರ ಬೇಸಿಸ್ ಮೇಲೆ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂದ್ರೆ ಅದೆಷ್ಟು ಸರಿ? ಈ ಪ್ರಶ್ನೆನ ನಾವು ಗೌರ್ಮೆಂಟ್ ನ ಕೇಳಬೇಕಾಗಿದೆ, ಸರ್ಕಾರನ ಇವತ್ತು ಪ್ರಶ್ನೆ ಮಾಡ್ಬೇಕಾಗಿದೆ ಫ್ರೆಂಡ್ಸ್. ಇದು ಒಂದು ಪೋರ್ಷನ್. ಸೆಕೆಂಡ್ ಪೋರ್ಷನ್, ಇವತ್ತು ಇಂಟರ್ನೆಟ್ ಎಲ್ಲ ಹೇಳ್ತಾರೆ, ಎಲ್ಲ ಸ್ಟೂಡೆಂಟ್ಸ್ ಹತ್ರ ಸ್ಮಾರ್ಟ್ ಫೋನ್ ಇದೆ.
ಎಲ್ಲ ಸ್ಟೂಡೆಂಟ್ಸ್ ಹತ್ರ ಇಂಟರ್ನೆಟ್ ಇದೆ, ಎಲ್ಲರ ಹತ್ರ ವಾಟ್ಸ್ಆಪ್ ಇದೆ, ಎಲ್ಲರ ಹತ್ರ ಫೇಸ್ಬುಕ್ ಇದೆ ಅಂತ ಇನ್ನೊಂದು ಪಾಯಿಂಟ್ ನ ಬಂದು ಹೇಳ್ತಾರೆ ಸ್ಟೂಡೆಂಟ್ಸ್ ಹತ್ರ ಇದೆ. ಇತ್ತೀಚೆಗೆ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆ ಅನ್ನೋದು ಒಂದು ಡೀಟೇಲ್ಡ್ ವರದಿ ಬಂದಿತ್ತು, ಬೇರೆ ಬೇರೆ ಗೌರ್ಮೆಂಟ್ ಸರ್ವಿಸ್ಗಳನ್ನ ಆಧಾರಪಡಿಸಿ ಇಂಡಿಯಾದೊಳಗಡೆ ಇಂಟರ್ನೆಟ್ ಪೆನಿಟ್ರೇಷನ್ ಇರೋದು ಜಸ್ಟ್ 37%, ಅಂದ್ರೆ 37% ಅಷ್ಟು ಜಿಯೋಗ್ರಫಿಕಲ್ ಏರಿಯಾದೊಳಗಡೆ ಇಂಟರ್ನೆಟ್ ಲಭ್ಯ ಇದೆ ಜನಗಳು ಬಳಸ್ಕೊಳ್ಳೋದಕ್ಕೆ. ರೂರಲ್ ಏರಿಯಾದಲ್ಲಿ ರೆಗ್ಯುಲರ್ ಇಂಟರ್ನೆಟ್ ಬಳಸೋರು, ರೆಗ್ಯುಲರ್ ಇಂಟರ್ನೆಟ್ ಅಂದ್ರೆ ವಾರಕ್ಕೊಂದ್ಸಲಿ ಆದ್ರೂ ಇಂಟರ್ನೆಟ್ಗೆ ಹೋಗೋದು, ಬ್ರೌಸ್ ಮಾಡೋದು, ರೆಗ್ಯುಲರ್ ಇಂಟರ್ನೆಟ್ ಬಳಸೋರು, ಅದು ಡೆಸ್ಕ್ಟಾಪ್ ಆಗಿರ್ಲಿ ಮೊಬೈಲ್ ಆಗಿರ್ಲಿ, ದಟ್ ಈಸ್ ಇನ್ ಅರ್ಬನ್ ಇಂಡಿಯಾ ಇಟ್ ಈಸ್ 52%. ಇಫ್ ಯು ಕಮ್ ಟು ರೂರಲ್ ಇಂಡಿಯಾ ದಟ್ ಡ್ರಾಪ್ಸ್ ಡೌನ್ ಟು 22%. 22% ಅಷ್ಟು ಜನ ಮಾತ್ರ ರೂರಲ್ ಇಂಡಿಯಾ ಒಳಗಡೆ ಇಂಟರ್ನೆಟ್ ನ ಬಳಸ್ತಾರೆ, ರೆಗ್ಯುಲರ್ ಆಗಿ ಬಳಸ್ತಾರೆ. ಇದು ಒಂದ್ ಪ್ರಾಬ್ಲಮ್, ದೊಡ್ಡ ಪ್ರಾಬ್ಲಮ್. ಫಸ್ಟ್ ಆಫ್ ಆಲ್ ಹಳ್ಳಿ ಹುಡುಗರು ಯಾರು ನೀವು ನೋಡ್ತಾ ಇದ್ದೀರಾ, ಎಷ್ಟೊಂದ್ ಜನ ಹಳ್ಳಿಲಿರೋರಿಗೆ ಲೈವ್ ನೋಡಕ್ಕೂ ಆಗಲ್ಲ, ಯಾಕಂದ್ರೆ ಕರೆಂಟೇ ಇರಲ್ಲ. ನಮ್ ದೇಶದಲ್ಲಿ ವಿಲೇಜಸ್ ಫಸ್ಟ್ ಆಫ್ ಆಲ್ ಪವರ್ ಇರಲ್ಲ. ಇದು ಒಂದಾದ್ರೆ, ಇನ್ನೊಂದು ರೀಚಾರ್ಜ್ ಯಾರು ಮಾಡಿಸ್ಕೋತಾರೆ? ಸ್ಟೂಡೆಂಟ್ಸ್ ಹತ್ರ ಎಲ್ಲಿಂದ ಬರುತ್ತೆ ದುಡ್ಡು ರೀಚಾರ್ಜ್ ಮಾಡಿಸ್ಕೊಳ್ಳೋದಿಕ್ಕೆ? ಸೊ ಇದು ಇನ್ನೊಂದು ಪಾಯಿಂಟ್. ಫಸ್ಟ್ ಆಫ್ ಆಲ್ ಇಂಟರ್ನೆಟ್ ಪೆನಿಟ್ರೇಷನ್ ಇಲ್ಲ, ಇನ್ನೊಂದು ರೀಚಾರ್ಜ್ ಮಾಡಿಸ್ಕೊಳ್ಳೋದು ದುಡ್ಡಿರಲ್ಲ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ಎಷ್ಟೋ ಜನ ಸ್ಟೂಡೆಂಟ್ಸ್ ಹತ್ರ ಸ್ಮಾರ್ಟ್ ಫೋನ್ ಇರಲ್ಲ. ಇದಾಯ್ತು. ಇನ್ನೊಂದು ಮೇಜರ್ ಪ್ರಾಬ್ಲಮ್, ಸ್ಟೂಡೆಂಟ್ಸ್ ಪಾಪ ಹೇಳ್ತಾ ಇದ್ದಾರೆ ಬೇರೆ ಬೇರೆ ಪ್ರತಿಷ್ಠಿತ ಇನ್ಸ್ಟಿಟ್ಯೂಷನ್ಸ್ ಸೇರಿರೋ. ನಾವು ಬೇರೆ ಊರೆಲ್ಲ ಬಿಟ್ಬಿಡೋಣ, ಗುಲ್ಬರ್ಗ, ರಾಯಚೂರು, ಯಾದಗಿರಿ, ಬಳ್ಳಾರಿ ಅದ್ರ ಪರಿಸ್ಥಿತಿ ಹೆಂಗಿದೆ ಅಂತ ಗೊತ್ತು ನಿಮ್ಗೆ. ವಿಲ್ ಟೇಕ್ ಸ್ಟೇಟ್ ಕ್ಯಾಪಿಟಲ್. ಇಲ್ಲಿರುವಂತ ಸ್ಟೂಡೆಂಟ್ಸ್ ತುಂಬಾ ದೊಡ್ಡ ಸಂಖ್ಯೆ ವಿದ್ಯಾರ್ಥಿಗಳು ಅವರು SKSJT ಅಥವಾ ಈವನ್ UEC, BMC, ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜು, ಈ ತರ ದೊಡ್ಡ ದೊಡ್ಡ ಮೇಜರ್ ಇನ್ಸ್ಟಿಟ್ಯೂಷನ್ಸ್ ಸೇರಿರೋರು ಅವರೇ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳು ಅವ್ರ ಕ್ಲಾಸ್ ಅಲ್ಲಿ 15%, 20%, ಮ್ಯಾಕ್ಸಿಮಮ್ 30% ಸ್ಟೂಡೆಂಟ್ಸ್ ಜಾಯ್ನ್ ಆಗ್ತಾ ಇದ್ದಾರೆ ಆನ್ಲೈನ್ ಕ್ಲಾಸಸ್. ಇದು ಬೆಂಗಳೂರು ಪರಿಸ್ಥಿತಿ. ಇತ್ತೀಚೆಗೆ ಕೆಲವು ಮೆಡಿಕಲ್ ಸ್ಟೂಡೆಂಟ್ಸ್, ನಾಳೆ ಅವ್ರದ್ದು ಹೋರಾಟ ಇದೆ, ಮೆಡಿಕಲ್ ಸ್ಟೂಡೆಂಟ್ಸ್ ಅವರು ನಮ್ಮ ರಾಜೇಶ್ ಹತ್ರ ಬೇರೆ ಬೇರೆ ಆರ್ಗನೈಸರ್ಸ್ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ. ಅವ್ರ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಆ ಕರೆನ್ಸಿ ಹಾಕ್ಸಕ್ ದುಡ್ಡಿಲ್ಲ ಅಣ್ಣ, ಮೆಡಿಕಲ್ ಸ್ಟೂಡೆಂಟ್ಸ್ ಹತ್ರ ದುಡ್ಡಿಲ್ಲ. ನಾವಿಲ್ಲಿ ಎಂಜಿನಿಯರಿಂಗು ಮೆಡಿಕಲ್ ಬಗ್ಗೆ ಮಾತಾಡ್ತಾ ಇದೀವಿ, ಡಿಗ್ರಿ ಸ್ಟೂಡೆಂಟ್ಸ್ ಅಂತೂ ಕೇಳಲೇಬೇಡಿ ನೀವು, ಅವ್ರ ಹತ್ರ ನ್ಯಾ ಪೈಸೆ ದುಡ್ಡಿರಲ್ಲ, ಕಾಲೇಜ್ ಫೀಸ್ ಕಟ್ಟಕ್ ದುಡ್ಡಿರಲ್ಲ. ಈಗ ಇಂಥ ಪರಿಸ್ಥಿತಿ ಒಳಗಡೆ ಇಂಥ ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲೇನೆ ಸ್ಟೂಡೆಂಟ್ಸ್ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಎಂಟೈರ್ ಸ್ಟೇಟ್ ಅಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಆಗ್ಬಿಟ್ಟು ಎಕ್ಸಾಮ್ ಬರೀರಿ ಅಂತ ಹೇಳೋದು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೊ ಈ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗನ್ಸೋದು ಫ್ರೆಂಡ್ಸ್, ನಾವು ಮೊನ್ನೆ ಆಲ್ ಕರ್ನಾಟಕ ಡಿಮೆನ್ಷನ್ ನಾವು ಕಾಲ್ ಕೊಟ್ಟಿದ್ದು, ಫಸ್ಟ್ ಆಫ್ ಆಲ್ ಅವ್ರೇನೋ ಒಂದು ಇಷ್ಟು ಲಕ್ಷ ಅಷ್ಟು ಲಕ್ಷ ಪ್ಯಾಕೇಜ್ ಘೋಷಿಸಿದೀವಿ ಅಂತೀರಲ್ಲ ಸರ್ಕಾರದವರು. ನಾವು ಅವ್ರಿಗೆ ಕೇಳೋದು, ಸ್ಟೂಡೆಂಟ್ಸ್ಗೆ ಒಂದು ಪ್ಯಾಕೇಜ್ ಘೋಷಿಸಿ. ವಿದ್ಯಾರ್ಥಿಗಳು ಕ್ರೈಸಿಸ್ ಅಲ್ಲಿ ಇದ್ದಾರೆ, ಎಕ್ಸಾಮ್ ಫೀಸ್ ಕಟ್ಟಕ್ ಆಗಲ್ಲ ಅಂತ ಹೇಳಿ ಸುಮಾರು ಜನ ಡಿಗ್ರಿ ಸ್ಟೂಡೆಂಟ್ಸ್ ಅವರಿಗೆ ಎಕ್ಸಾಮ್ ಫೀಸ್ ಕಟ್ಟಿಸ್ಕೊತಾ ಇದ್ದಾರೆ ಹಲವಾರು ಯೂನಿವರ್ಸಿಟಿಲಿ. ಸುಮಾರು ಜನ ಡಿಗ್ರಿ ಸ್ಟೂಡೆಂಟ್ಸ್ ಫೋನ್ ಮಾಡಿದ್ದಾರೆ, ಎಕ್ಸಾಮಿನೇಷನ್ ಫೀಸ್ ಕಟ್ಟಕ್ ನಮ್ಮ ಹತ್ರ ದುಡ್ಡಿಲ್ಲ ಅಂತ. ಪರಿಸ್ಥಿತಿ ಹಿಂಗಿದೆ, ತುಂಬಾ ಗಂಭೀರವಾಗಿದೆ. ಇನ್ನು ಆನ್ಲೈನ್ ಕ್ಲಾಸಸ್ ಮ್ಯಾಂಡೇಟರಿ ಮಾಡಿದ್ರೆ ಬರುವಂತ ಪ್ರಾಬ್ಲಮ್, ಕೇರಳದಲ್ಲಿ ಇತ್ತೀಚೆಗೆ 10ನೇ ಕ್ಲಾಸ್ ಹುಡುಗಿ ಒಬ್ಳು, ಅವಳು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಆಗಕ್ ಆಗ್ತಿಲ್ಲ ಅಂತ ಶಿ ಕಮಿಟೆಡ್ ಸೂಸೈಡ್. ನಾವು ಕೇಳ್ತಾ ಇದೀವಿ, ಅದಕ್ಕೆ ನಮ್ಮ ಸಂಘಟನೆ ADS ಆಲ್ ಓವರ್ ಇಂಡಿಯಾ ನಾವು ಮೆಮೊರಾಂಡಮ್ ನ ಕೊಟ್ಟಿದ್ದೀವಿ, ಹಲವಾರು ವೈಸ್ ಚಾನ್ಸಲರ್ಸ್ ಕೊಟ್ಟಿದ್ದೀವಿ, HRD ಮಿನಿಸ್ಟ್ರಿಗೂ ಒಂದು ಮೆಮೊರಾಂಡಮ್ ತಲುಪಿಸಿದ್ವಿ ಮೊನ್ನೆ ದಿನ, 10 ದಿನದ ಕೆಳಗೆ. ನಾವು ಅದು ಕೇಳ್ತಾ ಇದ್ವಿ ಸರ್ಕಾರಕ್ಕೆ, ಎಲ್ಲಾ ತರದ ಫೀನ ಮನ್ನಾ ಮಾಡಿ ಈ ಸಲಿ, ಈ ವರ್ಷ ಕೊಡಬೇಡಿ, ಫೀ ಕೊಡಬೇಡಿ ಅಂದ ತಕ್ಷಣ ಸರ್ಕಾರ ದುಡ್ಡೆಲ್ಲಿ ಇಲ್ಲ ಬರುತ್ತೆ ಅಂತ. ವಿಜಯ್ ಮಲ್ಯ ಕೊಡತ್ರ ದುಡ್ಡಿರುತ್ತೆ ನಿಮ್ಗೆ, ಮೆರುಲ್ ಚೋಸ್ಕಿ ಹತ್ರ ಕೊಡಕ್ ದುಡ್ಡಿರುತ್ತೆ ನಿಮ್ಗೆ, ಅಮ್ಮನಿಗೆ ಕೊಡಕ್ ದುಡ್ಡಿರುತ್ತೆ ನಿಮ್ಗೆ, ಸ್ಟೂಡೆಂಟ್ಸ್ ಕೊಡಕ್ಕೆ ದುಡ್ಡಿಲ್ಲ ಅಂತ ಹೇಳ್ತೀರಾ. ಫಸ್ಟ್ ಫೀಸ್ ಕಡಿಮೆ ಮಾಡಿ, ಗೌರ್ಮೆಂಟ್ ಮತ್ತೆ ಏಡೆಡ್ ಕಾಲೇಜ್ಗಳಲ್ಲಿ ಫೀಸ್ ಕಲೆಕ್ಟ್ ಮಾಡ್ಬಿಡಿ ಈ ವರ್ಷ, ನಾವು ಈ ಡಿಮ್ಯಾಂಡ್ ಕೇಳಿದೀವಿ. ಸ್ಟೂಡೆಂಟ್ಸ್ಗೆ ಅಂತ ಒಂದು ಸಪರೇಟ್ ಪ್ಯಾಕೇಜ್ ಘೋಷಣೆ ಮಾಡಿ, ಎಜುಕೇಶನ್ಗೆ ಒಂದೊಂದು ದುಡ್ಡು ರಿಲೀಸ್ ಮಾಡಿ, ಆ ರಿಲೀಸ್ ಮಾಡಿದ ದುಡ್ಡಿಂದ ಸ್ಟೂಡೆಂಟ್ಸ್ ಫೀನ ಬೇರ್ ಮಾಡಿ, ನೀವು ಬಸ್ ಫೀನ ಕ್ಯಾನ್ಸಲ್ ಮಾಡಿ, ನೀವು ಈ ಡಿಮ್ಯಾಂಡ್ಸ್ ನ ಇಟ್ಟಿದೀವಿ. ಈ ತರ ಪರಿಸ್ಥಿತಿ ಒಳಗಡೆ ಅವ್ರ ಮುಂದಿನ ಎಜುಕೇಶನ್ ಡಾರ್ಕ್ನೆಸ್ ಅಲ್ಲಿ ಇದ್ದಾಗ, ಫ್ರೆಂಡ್ಸ್ ಇವತ್ತು ಒಂದು ಪಾಯಿಂಟ್ ನ ಹೇಳಿ ನಾವು ಕ್ವಶನ್ಸ್ ನ ತಗೊಳಕ್ ಸ್ಟಾರ್ಟ್ ಮಾಡ್ತೀವಿ. ಒಂದು ಗಂಭೀರವಾದ ವಿಷಯ ಹೇಳ್ಬೇಕು ನಾನಿಲ್ಲಿ. ಇವತ್ತು ನಮ್ಮ ದೇಶದಲ್ಲಿ ಎಜುಕೇಶನ್ ಸಿಸ್ಟಮ್ ಇಟ್ಸೆಲ್ಫ್ ಇಸ್ ಇನ್ ಡೀಪ್ ಕ್ರೈಸಿಸ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಗೌರ್ಮೆಂಟ್ ಸರ್ವೆಗಳ ಪ್ರಕಾರನೇ 1ನೇ ಕ್ಲಾಸ್ ಸೇರುವಂತ ವಿದ್ಯಾರ್ಥಿಗಳಲ್ಲಿ ಕೇವಲ 23 ಜನ ಮಾತ್ರ PUC ಲೆವೆಲ್ ಹೋಗ್ತಾರೆ. ಅದು ಇನ್ನು ಹೈಯರ್ ಎಜುಕೇಶನ್ ಲೆವೆಲ್ ಬಂದ್ರೆ 11-12 ಜನ ಮಾತ್ರ ಹೈಯರ್ ಎಜುಕೇಶನ್ ಹೋಗೋದು.
ಮೋರ್ ದೆನ್ 80% ಡ್ರಾಪ್ ಔಟ್ ರೇಟ್ ಇದೆ ಇಂಡಿಯಾದೊಳಗಡೆ. ಯು ಕ್ಯಾನ್ ಚೆಕ್ ದಿ ಸ್ಟ್ಯಾಟಿಸ್ಟಿಕ್ಸ್. ದಟ್ ಈಸ್ ದಿ ಕಂಡೀಷನ್ ಆಫ್ ಅವರ್ ಕಂಟ್ರಿ ಟುಡೇ. ರೂರಲ್ ಇಂಡಿಯಾದಲ್ಲಿ ಕೇವಲ 3% ಮಾತ್ರ ಗ್ರಾಜ್ಯುಯೇಟ್ಸ್ ಇರೋದು. ಜಸ್ಟ್ 3% ಗ್ರಾಜ್ಯುಯೇಟ್ಸ್ ಇರೋದು ರೂರಲ್ ಇಂಡಿಯಾ ಒಳಗಡೆ. ಫ್ರೆಂಡ್ಸ್, ಈ ತರ ಪರಿಸ್ಥಿತಿ ಇದೆ. 4 ಕೋಟಿ ಜನ ಇಂಡಿಯಾದೊಳಗಡೆ ಬಾಲ ಕಾರ್ಮಿಕರಿದ್ದಾರೆ. ಅವ್ರಿಗೆಲ್ಲ ಎಜುಕೇಶನ್ ಹೋಗಕ್ ಆಗ್ತಾ ಇಲ್ಲ. ಎಂಟೈರ್ ಎಜುಕೇಶನ್ ಕಮರ್ಷಿಯಲೈಸ್ ಆಗ್ಬಿಟ್ಟಿದೆ. ನಿನ್ನೆ ಚರ್ಚೆ ಕೇಳಿದ್ರಿ ನೀವು, ನಮ್ಮ ಅಖಿಲ ಭಾರತ ಅಧ್ಯಕ್ಷರು ಫೇಸ್ಬುಕ್ ಲೈವ್ ಮೂಲಕ ನಿಮಗೆ ವಿಷಯ ಮುಟ್ಟಿಸಿದ್ರು ಹೆಂಗಿದೆ ಪರಿಸ್ಥಿತಿ ಅನ್ನೋದು. ಈ ತರ ಒಂದಿದ್ದಾಗ ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಇಲ್ಲ, ಎಲ್ಲ ಕಡೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್, ಅವೆಲ್ಲ ಡೊನೇಷನ್ ತಗೊಳ್ಳುವಂಥದ್ದು. ಇಂಜಿನಿಯರಿಂಗು ಮೆಡಿಕಲ್ ಓದಕ್ ಬರ್ತಾರಲ್ಲ ಫ್ರೆಂಡ್ಸ್, ಅವರೆಲ್ಲ ಒಂದು ಸಾಹಸ ಹೋರಾಟ ಮಾಡಿ ಬರ್ತಾರೆ. ಅಡ್ವೆಂಚರ್ ಅವರಿಗೆ, ದೊಡ್ಡ ಸ್ಟ್ರಗಲ್ ಅವರಿಗೆ. ಎಸ್ಪೆಷಲಿ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ತಗೊಂಡಿರೋರು, ಮೆರಿಟ್ ಸೀಟ್ ತಗೊಂಡಿರೋ ಹುಡುಗರು, ಅವ್ರ ಕಷ್ಟ ಕೇಳಿ ನೀವು. ಎಲ್ಲ ಬಡ ಜನರ ಮಕ್ಕಳು, ಅವ್ರ ಅಪ್ಪ ಅಮ್ಮ ತುಂಬಾ ಕಷ್ಟಪಟ್ಟು ಮಕ್ಕಳನ್ನ ಓದಿಸಿರ್ತಾರೆ. ಸುಮಾರು ಜನಕ್ಕೆ ಟ್ಯೂಷನ್ಗೆ ಹೋಗಿ ದುಡ್ಡಿರಲ್ಲ. ಅಂತ ಒಂದು ಪರಿಸ್ಥಿತಿ ಒಳಗಡೆ, ಇಷ್ಟು ಅನ್ಈಕ್ವಲ್ ಆಗಿರುವಂತ ಎಜುಕೇಶನ್ ಸಿಸ್ಟಮ್ ಒಳಗಡೆ, ದೇ ಕಮ್ ಟು engineering, they come to medical with great dreams. They contribute to the country by being engineers, by becoming doctors, by becoming graduates. They contribute to the country. Their condition is very critical, very pathetic. ತುಂಬಾ ಪೈನ್ಫುಲ್ ಆಗಿದೆ ಅವ್ರ ಪರಿಸ್ಥಿತಿ. ಈಗ ಅವರು ಕಷ್ಟಪಟ್ಟು ಬರ್ತಾರೆ ಓದೋದಿಕ್ಕೆ, ಅಪ್ಪ ಅಮ್ಮ ಆಸೆ ಇಟ್ಟಿರ್ತಾರೆ, ಮುಂದೆ ಒಳ್ಳೆ ಇಂಜಿನಿಯರ್ ಆಗ್ತಾನೆ, ಡಾಕ್ಟರ್ ಆಗ್ತಾನೆ ಅಂತ ತುಂಬಾ ಡ್ರೀಮ್ಸ್ ಇಟ್ಕೊಂಡ್ ಬರ್ತಾರೆ ಅವರು, ಇಂಜಿನಿಯರ್ ಆಗಕ್ಕೆ, ಡಾಕ್ಟರ್ ಆಗಕ್ಕೆ. ಆದ್ರೆ ಅವ್ರು ಬಂದ ನಂತರ, ಅವ್ರು ಇಲ್ಲಿ ಬಂದ್ಮೇಲೆ ಸರ್ಕಾರ ಈ ರೀತಿ ಮಾಡಿದ್ರೆ, ರೂಲ್ಸ್ ಮಾಡಿದ್ರೆ, ಇದು ಭವಿಷ್ಯದ ಜೊತೆ ಆಟ ಆಡ್ತಿಲ್ವಾ ಗೌರ್ಮೆಂಟ್? ಈ ಪ್ರಶ್ನೆ ನಾವು ಕೇಳಬೇಕು ಇವತ್ತು. ದಟ್ ಈಸ್ ವೈ ವಿ ಫೀಲ್ ಫ್ರಮ್ ಅವರ್ ಆರ್ಗನೈಸೇಷನ್ ವಿ ಆರ್ ರೈಸಿಂಗ್ ದಿಸ್ ಡಿಮ್ಯಾಂಡ್. ನಾವು ಆಲ್ ಕರ್ನಾಟಕ ಡಿಮ್ಯಾಂಡ್ಸ್ ಡೇ ಮಾಡಿದ ದಿನ ಅಶ್ವಥ್ ನಾರಾಯಣ್ ಸರ್ನ ಮೀಟ್ ಮಾಡಿದ್ವಿ, ನಮ್ಮ ಮೆಮೊರಂಡಮ್ನ ಕೊಟ್ವಿ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ದಯವಿಟ್ಟು ಆನ್ಲೈನ್ ಕ್ಲಾಸಸ್ ಬೇಸಿಸ್ ಮೇಲೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಡಿ. ಹೇಗಿರ್ಬೇಕು ಎಕ್ಸಾಮ್ಸ್, ಯಾವ ತರ ಮಾಡ್ಬೇಕು, ಎಕ್ಸ್ಪರ್ಟ್ಸ್ ನ ಕನ್ಸಲ್ಟ್ ಮಾಡಿ, ಸ್ಟೂಡೆಂಟ್ಸ್ ನ ಕತ್ಲಲ್ಲಿ ಇಡಬೇಡಿ. ಸೊ ಭವಿಷ್ಯದ ಜೊತೆ, ವಿದ್ಯಾರ್ಥಿಗಳ ಭವಿಷ್ಯದ ಆಟ ಆಡಬೇಡಿ ಅಂತೇಳಿ ಕೇಳ್ಕೊಂಡಿದೀವಿ. ಈ ಸರ್ಕಾರ ವಿದ್ಯಾರ್ಥಿಗಳ ಡಿಮ್ಯಾಂಡ್ ಇಟ್ಟಾಗ ಲೇಟ್ ರೆಸ್ಪಾಂಡ್ ಮಾಡೋದು. ಅದೇ ನಾವು ನೋಡಿದ್ವಿ ಇತ್ತೀಚೆಗೆ ಹಲವಾರು ಫ್ಯಾಕ್ಟ್ರಿಗಳಲ್ಲಿ ಲೇಬರ್ ಡಿಪಾರ್ಟ್ಮೆಂಟ್ ಹತ್ರ ಹೋಗಿ ಫ್ಯಾಕ್ಟ್ರಿ ಓನರ್ಸ್ ಇನ್ಮೇಲೆ 8 ಅವರ್ ಅಲ್ಲ 12 ಗಂಟೆ ದುಡಿಸ್ತೀವಿ ಅಂತ ಹೇಳಿದ್ರು. ಒಂದು 8 ಅವರ್ಸ್ 12 ಅವರ್ಸ್ ದುಡಿಸ್ತೀವಿ, 4 ಅವರ್ ಎಕ್ಸ್ಟ್ರಾ ದುಡಿಸ್ಕೊಳ್ಳೋದಕ್ಕೆ ನಾವು ದುಡ್ಡು ಕೊಡಲ್ಲ ಅಂತೇಳಿ ಫ್ಯಾಕ್ಟ್ರಿ ಮಾಲೀಕರು ಹೋಗ್ಬಿಟ್ಟು ಗೌರ್ಮೆಂಟ್ ಕೇಳಿದ್ರು. ಇಮಿಡಿಯೇಟ್ಲಿ ಗೌರ್ಮೆಂಟ್ ಒಪ್ಕೊಳಕ್ ತಯಾರಾಗ್ಬಿಡ್ತು. ಇಮಿಡಿಯೇಟ್ಲಿ ಅದಕ್ಕೆ ಇಂಥವಕ್ಕೆ ಇವ್ರಿಗೆ ಬೇಗ ರೆಸ್ಪಾಂಡ್ ಮಾಡ್ತಾರೆ, ಸ್ಟೂಡೆಂಟ್ಸ್ ಡಿಮ್ಯಾಂಡಿಗೆ ರೆಸ್ಪಾಂಡ್ ಮಾಡಕ್ಕೆ ಟೈಮ್ ಇರಲ್ಲ, ಟೈಮ್ ತಗೋತಾರೆ. ಸೊ ಫ್ರೆಂಡ್ಸ್, ಇಲ್ಲಿ ನಾವು ಗೌರ್ಮೆಂಟ್ನು ಅರ್ಥ ಮಾಡ್ಕೋಬೇಕು, ವಿದ್ಯಾರ್ಥಿಗಳ ಕಷ್ಟ ಅರ್ಥ ಮಾಡ್ಕೋಬೇಕು. ನಾವು ವಿ ಇನ್ವೈಟ್ ಕ್ವಶನ್ಸ್ ಫ್ರಮ್ ಯು. ನಿಮ್ಗೆ ಏನು ವರೀಸ್ ಇದೆ ಕೇಳಿ. ಆದ್ರೆ ಅದಕ್ಕೆ ಮುಂಚೆ ಕೆಲವೊಂದು ವಾದಗಳನ್ನ ನಾವು ಕೇಳ್ತೀವಿ. ಕೆಲವು ಪ್ರೊಫೆಸರ್ಸು, ಕೆಲವು ಲೆಕ್ಚರರ್ಸು, ಅವ್ರ ಕಡೆಯಿಂದ ಕೆಲವು ವಾದಗಳನ್ನ ಕೇಳ್ತೀವಿ ನಾವು. ಅದ್ರ ಬಗ್ಗೆ ಒಂದು ಸಣ್ಣ ಚರ್ಚೆ ಮಾಡಿ ಟೇಕ್ ಅಪ್ ದಿ ಕ್ವಶನ್ಸ್. ಈಗ ಫ್ರೆಂಡ್ಸ್, ನಮ್ಗೆ ಕೆಲವು ಆರ್ಗ್ಯುಮೆಂಟ್ಸ್ ನ ಇಡ್ತಾರೆ. ಮೊದಲನೇ ಆರ್ಗ್ಯುಮೆಂಟ್ ಅಂದ್ರೆ, ನಾವು ಯಾರು ಆರ್ಗ್ಯುಮೆಂಟ್ ಇಡೋರು ಯಾರಂದ್ರೆ ನಮ್ಮ ಸರ್ಕಾರದವರಾಗಿರ್ಬೋದು, ಯೂನಿವರ್ಸಿಟಿಗಳಾಗಿರ್ಬೋದು, ಸರ್ಕಾರದ ಪರವಾಗಿರೋರು ಇರ್ಬೋದು, ಈ ಆರ್ಗ್ಯುಮೆಂಟ್ಸ್ ನ ಇಡ್ತಾ ಇದ್ದಾರೆ. ಮೊದಲನೇದಾಗಿ ಅಜಯ್ ಅವರೇ, ಅವರ ಆರ್ಗ್ಯುಮೆಂಟ್ ಏನಂದ್ರೆ, ಈಗ ಸ್ಟೂಡೆಂಟ್ಸ್ ಇಂಜಿನಿಯರಿಂಗು, ಮೆಡಿಕಲ್ ಸ್ಟೂಡೆಂಟ್ ಎಲ್ಲ ಸೆಲ್ಫ್ ಲರ್ನಿಂಗು, ಅವರೇ ಓದ್ಕೊಂಬೋದಲ್ಲ, ಯಾಕೆ ಕ್ಲಾಸಸ್ ಎಲ್ಲ ಬೇಕು? ಹೆಂಗೋ ಅವರು ಕ್ಲಾಸಸ್ ತುಂಬಾ ಕೇಳಿಸ್ಕೊಳ್ಳೋದು ಅಷ್ಟಲ್ಲೇ ಇದೆ, ಎಲ್ಲ ಅವರೇ ಓದ್ಕೊಂಡು ಮಾಡ್ತಾರಲ್ವಾ? ಈ ಒಂದು ಆರ್ಗ್ಯುಮೆಂಟ್ ನ ಇವಾಗ ಇಡ್ತಾ ಇದ್ದಾರೆ. ಇದಕ್ಕೆ ಏನಂತೀರಾ ನೀವು? ಅಲ್ಲ, ಈಗ ಕ್ಲಾಸಸ್ ಯಾಕೆ ಅವರೇ ಓದ್ಕೋತಾರೆ ಸೆಲ್ಫ್ ರಿಲೆಂಟ್? ನಾವು ಫಸ್ಟ್ ಪ್ರಶ್ನೆ ಕೇಳ್ಬೇಕು, ಆನ್ಲೈನ್ ಕ್ಲಾಸಸ್ ಇರ್ಲಿ, ಕ್ಲಾಸಸ್ ಯಾಕೆ? ಕಾಲೇಜೇ ಯಾಕೆ? ಇನ್ಸ್ಟಿಟ್ಯೂಷನ್ ಯಾಕೆ? ಎಕ್ಸಾಮ್ ಯಾಕೆ? ಟೀಚರ್ಸ್ ಯಾಕೆ? ಸ್ಟೂಡೆಂಟ್ಸ್ ಯಾಕೆ? ಎಲ್ರಿಗೂ 18 ವರ್ಷ ತಲುಪಿರೋರು ಎಲ್ರಿಗೂ ಜಾಬ್ ಕೊಟ್ಬಿಡಿ. ಯಾಕೆ ಕಾಲೇಜು? ಎಲ್ಲ ಅವ್ರು ಸೆಲ್ಫ್ ಲರ್ನಿಂಗ್ ಮಾಡ್ಕೊಂಡ್ ಬಿಡ್ತಾರೆ. ಇವಾಗ ಬೇರೆ ಅದೇನೋ ಆತ್ಮನಿರ್ಭರ್ ಅನ್ನೋದು ಇಟ್ ಹಸ್ ಬಿಕಮ್ ವೆರಿ ಪ್ರಾಮಿನೆಂಟ್ ಘೋಷಣೆ ಇವಾಗ. ಸೊ ಎಲ್ಲರೂ ಸ್ಟೂಡೆಂಟ್ಸ್ ವಿಲ್ ಬಿಕಮ್ ಸೆಲ್ಫ್ ರಿಲಯಂಟ್. ಆತ್ಮನಿರ್ಭರತೆಯಿಂದ ವಿದ್ಯಾರ್ಥಿಗಳೆಲ್ಲ ಹೋಗ್ಬಿಟ್ಟು ಅವ್ರಿಗೆ ಬೇಕಾಗಿರುವಂತ ಜಾಬ್ ತಗೋತಾರೆ. ನೀವು ಜಾಬ್ ಕೊಡಿ ಗೌರ್ಮೆಂಟ್ ಇಂದ, ಕಾಲೇಜ್ ಎಲ್ಲ ಮುಚ್ಬಿಡಿ. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಪಾಠಗಳು ಹೇಳೋದಿಕ್ಕೆ ಗೌರ್ಮೆಂಟ್ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಸ್ಟೂಡೆಂಟ್ಸ್ ಹತ್ರ ಪಾಠ ತಗೊಂಡು ಹೋಗಕ್ಕೆ ಗೌರ್ಮೆಂಟ್ ಕಾಲೇಜ್ಗಳಿಗೆ ಗೊತ್ತು. ಯು ಆರ್ ಫ್ರಮ್ UEC, ಹೆಂಗಿರುತ್ತೆ ಗೌರ್ಮೆಂಟ್ ಕಾಲೇಜಸ್, ಇಂಜಿನಿಯರಿಂಗ್ ಕಾಲೇಜಸ್ ಹೆಂಗಿರುತ್ತೆ, ಯು ನೋ ಬೆಟರ್ ಹೆಂಗ್ ಮಾಡ್ತಾರೆ ಅಂತ. ಅದನ್ನ ಇಂಪ್ರೂವ್ ಮಾಡಿ ಅಂದ್ರೆ ಇವರು ಯೋಚನೆ ಮಾಡಲ್ಲ ಆ ಕಡೆ. ಇವಾಗ ಸೆಲ್ಫ್ ರಿಲಯಂಟ್ ಆಗ್ಬೇಕು ಸ್ಟೂಡೆಂಟ್ಸ್ ಅಂತ. ಸೊ ದಿಸ್ ಕೆನಾಟ್ ಬಿ ದಿ ಕೇಸ್, ಒಪ್ಕೊಳಕ್ ಆಗಲ್ಲ. ಇವಾಗ ಇನ್ನೊಂದು ಆರ್ಗ್ಯುಮೆಂಟ್, ಕೆಲವರು ಪೊಲಿಟಿಕಲ್ ಲೀಡರ್ಸ್ ಇದನ್ನ ಹೇಳಿದ್ದಾರೆ ಇತ್ತೀಚೆಗೆ. ಹುಡುಗರಿಗೆ ಓದೋದ್ ಬಿಟ್ಟು ಏನ್ ಕೆಲಸ ರೀ? ಇವಾಗ ಲಾಕ್ ಡೌನ್ ಆಗಿದೆ, ಮನೇಲಿ ಇರ್ತಾರೆ, ಬುಕ್ಸ್ ಇದೆ, ಓದ್ಲಿ ಬಿಡಿ, ಏನ್ ಪ್ರಾಬ್ಲಮ್?
24 hours ಟೈಮ್ ಇದೆ, ಆರಾಮಾಗಿ ಓದ್ಬೋದಲ್ಲ, ಏನ್ ಅಷ್ಟೊಂದು ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ. ಈಗ ಏಕಾಏಕಿ ಲಾಕ್ಡೌನ್ ಹೇಳಿದ್ದು ಗೌರ್ಮೆಂಟ್. ಇವಾಗ ನಾವು ನಮ್ ಚರ್ಚೆಯ ಸ್ಕೋಪ್ ಅಲ್ಲ ಅದು. ಲಾಕ್ಡೌನ್ ಯಾಕೆ ಹೇಳಿದ್ರು ಅದು ಸರಿ ತಪ್ಪ ನಮ್ ಚರ್ಚೆ ಸ್ಕೋಪ್ ಅಲ್ಲ. ಏಕಾಏಕಿ ಲಾಕ್ಡೌನ್ ಹೇರ್ಬಿಟ್ಟು ತುಂಬಾ ಕ್ರೈಸಿಸ್ ತಳ್ಬಿಟ್ಟು ಜನಗಳನ್ನ, ಈ ದೇಶದ 70-80ರಷ್ಟು ಜನ ರೈತರು ಕಾರ್ಮಿಕರು ಅವ್ರನ್ನ ಕ್ರೈಸಿಸ್ ತಳ್ಬಿಟ್ಟು ಈಗ ಮಕ್ಕಳು ಅಪ್ಪ ಅಮ್ಮಗೆ ಹೆಲ್ಪ್ ಮಾಡ್ತಿದ್ದಾರೆ. ಸುಮಾರು ಜನ ಸ್ಟೂಡೆಂಟ್ಸ್ ಹೊಲಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ತಂದೆ ತಾಯಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಅವ್ರ ಕೈಯಿಂದ ಒಂದು 300-400-500 ರೂಪಾಯಿ ವಾರಕ್ಕೊಂದು ದುಡ್ಡು, ಆ ದುಡ್ಡು ತನ್ನ ಮನೆ ನಡೆಸಕ್ ದುಡ್ಡು ಕೊಡ್ತಾ ಇದ್ದಾರೆ. ಗೌರ್ಮೆಂಟ್ ಅಂತೂ ನೋಡ್ಕೋತಾ ಇಲ್ಲ, ಮಕ್ಕಳ ಅಪ್ಪ ಅಮ್ಮ ನೋಡ್ಕೋತಾ ಇದ್ದಾರೆ. ಇವಾಗ ನೀವು ಕೂತ್ಕೊಂಡು ಓದೋದ್ ಬಿಟ್ಟು ಇನ್ನೇನ್ ಕೆಲಸ ಅಂದ್ರೆ, ಫಸ್ಟ್ ಆಫ್ ಆಲ್ ಅದೇ ಸ್ಟೂಡೆಂಟ್ಸ್ ಬಗ್ಗೆ ಒಂದು ರಾಂಗ್ ನೋಷನ್ ಅನ್ನ ಸೊಸೈಟಿಲಿ ಬಿತ್ತಿಸ್ಬಿಟ್ಟಿದ್ದಾರೆ. ಏನಂದ್ರೆ ಸ್ಟೂಡೆಂಟ್ಸ್ ಇರ್ರೆಸ್ಪಾನ್ಸಿಬಲ್, ಅವ್ರು 3 ಹೊತ್ತು ವಾಟ್ಸ್ಆಪ್, ಫೇಸ್ಬುಕ್, ಯೂಟ್ಯೂಬ್ ಇದ್ರಲ್ಲೇ ಮುಳುಗಿರ್ತಾರೆ ಅಂತ. ಅದು ವೆರಿ ಮೈನರ್ ಸೆಕ್ಷನ್. ಯಾರಿಗಷ್ಟು ಆರಾಮಾಗಿದೆ ಜೀವನ, ಎಲ್ಲ ಒಂದು 3%, 4% ಅಷ್ಟು ವಿದ್ಯಾರ್ಥಿಗಳಂಗಿದ್ರೆ ಇನ್ 90-95% ಸ್ಟೂಡೆಂಟ್ಸ್, ಸೀರಿಯಸ್ ಸ್ಟೂಡೆಂಟ್ಸ್, ಅಪ್ಪ ಅಮ್ಮ ನೋಡ್ಕೋತಾ ಓದ್ಕೋತಾ ಇರೋ ಸ್ಟೂಡೆಂಟ್ಸ್, ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ಈವ್ನಿಂಗ್ ಜಾಬ್ ಮಾಡ್ಕೊಂಡು ಓದ್ತಾರೆ. ಇದು ಸ್ಟೂಡೆಂಟ್ಸ್ ಪರಿಸ್ಥಿತಿ. ಸೊ ಇವಾಗ ಇಲ್ಲಿ ಕೂತ್ಕೊಂಡು ವಿದ್ಯಾರ್ಥಿಗಳು ಓದೋದ್ ಬಿಟ್ಟು ಇನ್ನೇನ್ ಕೆಲಸ, ಅವ್ರು ಹಾಳಾಗಿ ಹೋಗ್ಬಿಡ್ತಾರೆ ಅಂತ ಹೇಳಿದ್ರೆ, ನೀವು ಜವಾಬ್ದಾರಿಯಿಂದ ನುಣುಚ್ಕೊಳ್ಳಕ್ಕೆ ನೆಪಗಳು ಹುಡುಕ್ತಾ ಇದ್ದಾರೆ ಅಷ್ಟೇ ಸರ್ಕಾರ. ಇದನ್ನ ನಾವ್ ಹೇಳ್ಬೇಕು. ಇನ್ನೊಂದು ಇತ್ತೀಚೆಗೆ ಇನ್ನೊಬ್ರು ಪೊಲಿಟಿಕಲ್ ಲೀಡರು ಅವ್ರು ಹೇಳಿದ್ದು, ಎಕ್ಸಾಮ್ ಆದಷ್ಟು ಬೇಗ ಮಾಡಬೇಕು, ಇಲ್ಲಾಂದ್ರೆ ಮಕ್ಕಳೆಲ್ಲ ದಾರಿ ತಪ್ಪಿಡ್ತಾರೆ, ಹುಡುಗರೆಲ್ಲ ದಾರಿ ತಪ್ಪಿಡ್ತಾರೆ. ಇದ್ರ ಬಗ್ಗೆ ಸೇಮ್ ಆರ್ಗ್ಯುಮೆಂಟ್. ಇವಾಗ ಸ್ಟೂಡೆಂಟ್ಸ್ ದಾರಿ ತಪ್ಪಿಡ್ತಾರೆ ಅಂತಂದ್ರೆ ಆ ಕಂಡೀಷನ್ ಯಾಕೆ ಕ್ರಿಯೇಟ್ ಮಾಡ್ತೀರಾ ನೀವು? ಇವಾಗ ಕೊರೋನಾ ಬಂದ್ಮೇಲೆ ಮುಂಚೆನೆ ಅದನ್ನ ಕಂಟೈನ್ ಮಾಡ್ಬಿಟ್ಟಿದ್ರೆ ಇದು ಯಾವ ಪ್ರಾಬ್ಲಮ್ ಬರ್ತಾ ಇರ್ಲಿಲ್ಲ. ಲಾಕ್ಡೌನ್ ಪ್ರಾಬ್ಲಮ್ ಆಗ್ಲಿ ಇದಾಗ್ಲಿ ಯಾವ್ದು ಪ್ರಾಬ್ಲಮ್ ಬರ್ತಿರ್ಲಿಲ್ಲ. ಅಲ್ಲಿ ಗೌರ್ಮೆಂಟ್ ಫೇಲ್ ಆಗ್ಬಿಟ್ಟು ಎಲ್ಲಾ ಸೆಕ್ಷನ್ಸ್ ಹೆಂಗ್ ಕಷ್ಟಕ್ಕೆ ತಳ್ಳಿದ್ದಾರೆ, ಹಂಗೆ ಸ್ಟೂಡೆಂಟ್ಸ್ ತಳ್ತಾ ಇದ್ದಾರೆ. ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಫ್ರೆಂಡ್ಸ್, ಇವಾಗ ನಿಮ್ಮ ಕೆಲವರು ಈ ಲೈವ್ ಅಲ್ಲೇ ಕೆಲವು ಒಪಿನಿಯನ್ಗಳನ್ನ ಅಥವಾ ಕಮೆಂಟ್ಗಳನ್ನ ಹಾಕ್ತಿದ್ದಾರೆ. ನೀವು ಅದಲ್ಲೇ ಗಮನಿಸ್ತಾ ಇದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಆನ್ಲೈನ್ ಕ್ಲಾಸ್ ಇಂದ ಆಗ್ತಿರುವಂತ ಪ್ರಾಬ್ಲಮ್ಗಳ ಬಗ್ಗೆ ಅಲ್ಲೇ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಇದ್ದಾರೆ. ಇವತ್ತು ಸರ್ಕಾರಗಳು ಆರಾಮಾಗಿ ಹೇಳ್ಬಿಡ್ತಾರೆ, ಪ್ರಾಬ್ಲಮೇ ಇಲ್ಲ. ನಮ್ಮ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಇವತ್ತು ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ, ಇಂಟರ್ನೆಟ್ ಪ್ರಾಬ್ಲಮ್ ಇರೋದು ಬರೀ 10-15% ಸ್ಟೂಡೆಂಟ್ಸ್ ಅಷ್ಟೇ ಅಲ್ರಿ, ಮಿಕ್ಕಿದ್ ಮೋರ್ ದೆನ್ 80% ಸ್ಟೂಡೆಂಟ್ಸ್ ಇಂಟರ್ನೆಟ್ ಪ್ರಾಬ್ಲಮೇ ಇಲ್ಲ. ಇದು ಯಾವ ಆಧಾರದ ಮೇಲೆ ಹೇಳ್ತಿದ್ದಾರೆ? ಯಾವ ಸರ್ವೆ ಇದು ಅವ್ರಿಗೆ ಹೇಳಿರೋದು? ಗೌರ್ಮೆಂಟ್ ಸರ್ವೆ ಮಾಡಿದ್ಯಾ, ಇಲ್ಲ ಯಾರು ಸರ್ವೆ ಮಾಡಿದ್ನ ಹೇಳ್ತಾ ಇದ್ದಾರಾ? ಏನ್ ಬೇಸಿಸ್ ಆಗ್ಬೇಕು ಸ್ನೇಹಿತರೆ? ಈ ರೀತಿ ಇವತ್ತು ಮಿನಿಸ್ಟರ್ಗಳೇ ಮಾತಾಡ್ತಾ ಇದ್ದಾರೆ. ಇವಾಗ ಒಂದು ಪ್ರಶ್ನೆ ಬಂದಿದೆ, ಕೆಲವು ಪ್ರಶ್ನೆಗಳು ಬಂದಿದೆ. ಅದ್ರಲ್ಲಿ ಮೊದಲನೇದಾಗಿ ಸ್ಟೂಡೆಂಟ್ಸ್ಗಳ ಒಪಿನಿಯನ್ ಹೇಳಿದ್ದಾರೆ ನೋಡಿ. ಒಬ್ಬ ವಿಶ್ವ ನಾಯಕ್ ಅಂತ ಆತ ಹೇಳ್ತಾ ಇರೋದು, ಕ್ಲಾಸ್ ಕೇಳಬೇಕಂದ್ರೆ ಮನೆಯಿಂದ 2 ಕಿಲೋಮೀಟರ್ ದೂರ ಹೋಗ್ಬೇಕು ಸರ್. ನಾನು 2 ಕಿಲೋಮೀಟರ್ ದೂರ ಹೋದ್ರೆ ನಂಗೆ ಟವರ್ ಸಿಗೋದು, ಅಲ್ಲಿ ದೂರ ಹೋಗಿ ನಾನು ಪಾಠ ಕೇಳ್ಬೇಕು ಅಂತ ಹೇಳ್ತಿರೋದು. ಇದು ನೋಡಿ ಸಮಸ್ಯೆ. ನೆಕ್ಸ್ಟ್ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಬಂದಿದೆ ಇಲ್ಲಿ ಅಜಯ್, ಏನಂದ್ರೆ ಇವಾಗ ಬುಕ್ಸ್ ತಗೊಂಡೋಗಿಲ್ಲ ಸ್ಟೂಡೆಂಟ್ಸ್ ಮನೆಗಳಿಗೆ. ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಇವತ್ತು ಏನ್ ಕಂಟೈನ್ಮೆಂಟ್ ಝೋನ್ಗಳಾಗಿದೆ, ಇಲ್ಲಿ ಬುಕ್ ಸ್ಟಾಲ್ಗಳು ಓಪನ್ ಆಗಿಲ್ಲ. ಸ್ಟೂಡೆಂಟ್ಸ್ ಎಲ್ಲಿ ಬುಕ್ ಪರ್ಚೇಸ್ ಮಾಡ್ತಾರೆ? ಇದೊಂದು ಪ್ರಶ್ನೆ ಬರ್ತಾ ಇದೆ. ಈಗ ಬುಕ್ ಸ್ಟಾಲ್ ಒಂದು ಪ್ರಶ್ನೆ ಇದೆ. ಈಗ ಎಲ್ಲಾ ಸ್ಟೂಡೆಂಟ್ಸ್ 8ನೇ ಕ್ಲಾಸ್ 9ನೇ ಕ್ಲಾಸ್ ಮಕ್ಕಳಲ್ಲ 50 ರೂಪಾಯಿ ಕೊಟ್ಟು ಕನ್ನಡ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ತಗೊಂಡ್ಬಂದು ಎಕ್ಸಾಮ್ ಬರೆಯೋದಿಕ್ಕೆ. ಎಂಜಿನಿಯರಿಂಗು ಮೆಡಿಕಲ್ ಸ್ಟೂಡೆಂಟ್ಸ್ ಟೆಕ್ಸ್ಟ್ ಬುಕ್ಸ್ ಗಳನ್ನ ಯಾರು ಪರ್ಚೇಸ್ ಮಾಡಿ ಬ್ಯಾಗ್ ಅಲ್ಲಿ ಇಟ್ಕೊಂಡು ಓಡಾಡಲ್ಲ. ನಮ್ ಮಿನಿಸ್ಟರ್ಸ್ಗೆ IAS ಆಫೀಸರ್ಸ್ ಇದು ಗೊತ್ತಿಲ್ವಲ್ಲ, ನಗು ಬರುತ್ತೆ, ಬೇಸರ ಆಗುತ್ತೆ. ಮೆಡಿಕಲ್ ಸ್ಟೂಡೆಂಟ್ಸ್ ಟೆಕ್ಸ್ಟ್ ಬುಕ್ಸ್ 4,000-5,000 ಇರುತ್ತೆ ಒಂದೊಂದು ಬುಕ್ ತಗೋಬೇಕು, ರೆಫರೆನ್ಸ್ ಬುಕ್ಸ್. ಅದು ಲೈಬ್ರರಿಲೇ ಕುತ್ಕೊಂಡು ಓದೋದವ್ರು. ನಾವು ಹಲವಾರು ಮೆಡಿಕಲ್ ಕಾಲೇಜ್ಗಳಲ್ಲಿ ಮೆಡಿಕಲ್ ಹಾಸ್ಟೆಲ್ಗಳೇ ನಾವು ಚರ್ಚೆಗಳು ಮಾಡಿದಾಗ ನೈಟ್ 9 ಗಂಟೆ 9:30ವರೆಗೂ ಚರ್ಚೆ ಮಾಡಿದ್ಮೇಲೆ ಸ್ಟೂಡೆಂಟ್ಸ್ ಏನು ನೆಕ್ಸ್ಟ್ ಏನ್ ಪ್ಲಾನ್ ಅಂದ್ರೆ ಎಲ್ಲರೂ ಲೈಬ್ರರಿಗೆ ಹೋಗ್ತಿರ್ತಾರೆ ಓದೋದಕ್ಕೆ. ಅವರೆಲ್ಲ ಬುಕ್ಸ್ ಅಲ್ಲಿ ಇಟ್ಟಿರ್ತಾರೆ. ಸ್ಟೂಡೆಂಟ್ಸ್ ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಷ್ಟೇ ಇಷ್ಟು ದಪ್ಪ ಪುಸ್ತಕಗಳು ಲೈಬ್ರರಿಯಲ್ಲಿ ಇಟ್ಕೊಂಡು ಇರ್ತಾರೆ. 1 ವಾರ ಲಾಕ್ಡೌನ್ ಅಂತ ಊರಿಗೆ ಹೋಗಿದ್ದಾರೆ ಹಲವಾರು ಜನ. ಯುಗಾದಿ ಹಬ್ಬ ಇತ್ತು, ಮರಿಬಾರ್ದಿದ್ ನಾವು ಕ್ರಿಟಿಕಲ್ ಪಾಯಿಂಟ್. ಯುಗಾದಿ ಹಬ್ಬ ಇತ್ತು, ಎಲ್ಲ ಹಬ್ಬಕ್ಕೆ ಅಂತ ಊರಿಗೆ ಹೋದ್ರು. ಸಿಟಿಗಳ ಓದೋರು ಸಿಟಿ ಬ್ರೆಡ್ ಸ್ಟೂಡೆಂಟ್ಸ್ ತುಂಬಾ ಕಡಿಮೆ. ಅವರು ಲೈಬ್ರರಿಲಿ ಇಟ್ಕೊಂಡಿರ್ತಾರೆ. ಕಂಟೈನ್ಮೆಂಟ್ ಝೋನ್ ಬಿಡಿ, ಸ್ಕೂಲ್ ಕಾಲೇಜು ಟೆಕ್ಸ್ಟ್ ಬುಕ್ ಇರೋಂತ ಅಂಗಡಿ ಓಪನ್ ಮಾಡಿದ್ರು ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಅವ್ರಿಗೆ ರೀಪ್ಲೇಸ್ಮೆಂಟ್ ಕೊಡಕ್ ಆಗಲ್ಲ. ಅವ್ರ ಕಾಲೇಜಿಗೆ ಬಂದು ಲೈಬ್ರರಿ ಕೂತ್ಕೊಂಡು ಓದಿದ್ರೇನೆ ಅವ್ರ ಎಕ್ಸಾಮ್ ಬರೆಯಕ್ಕಾಗದು. ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬರ್ತಿದೆ. ಇವಾಗ ಇಲ್ಲಿ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ, ಏನು ಸೆಂಟ್ರಲ್ ಗೌರ್ಮೆಂಟ್ 20 ಲಕ್ಷ ಕೋಟಿ ಒಂದು ಪ್ಯಾಕೇಜ್ ನ ಘೋಷಣೆ ಮಾಡ್ತು, ಆ ಪ್ಯಾಕೇಜ್ ನಲ್ಲಿ ಯಾಕೆ ಸರ್ಕಾರಗಳು ನಮ್ಮ ಫೀಸ್ಗಳನ್ನ ಎಕ್ಸಾಮ್ ಫೀಸ್ ನ ಮನ್ನಾ ಮಾಡಬಾರ್ದು ಅಂತ ಕೇಳ್ತಿದ್ದಾರೆ. ಈಗ VTU ತಗೊಂಡ್ರೆ ನೀವು ಒಬ್ಬ ಸ್ಟೂಡೆಂಟ್ ಇಲ್ಲಿ ಮ್ಯಾಥಮೆಟಿಕ್ಸ್ ನ ಹಾಕಿದ್ದಾನೆ, 3 ಲಕ್ಷ ಸ್ಟೂಡೆಂಟ್ಸ್ ಇದ್ದಾರೆ ಸರ್, 1,300 ರೂಪಾಯಿ ಒಂದು ಸ್ಟೂಡೆಂಟ್ ಎಕ್ಸಾಮ್ ಫೀಸು. ಅದನ್ನ ನೀವು ಮಲ್ಟಿಪ್ಲೈ ಮಾಡಿದ್ರೆ 45 ಕೋಟಿ ಅಷ್ಟು ದುಡ್ಡು ಬರುತ್ತೆ ಸರ್. ಇವಾಗ ಇಂಥ ಟೈಮಲ್ಲೂ ಕೂಡ ಯೂನಿವರ್ಸಿಟಿ ದುಡ್ಡು ಹೊಡೆಯಕ್ಕೆ ಟ್ರೈ ಮಾಡ್ತಿದೆ.
ಯಾಕೆ ನಮ್ಮ ಕೇಂದ್ರ ಸರ್ಕಾರ ಇದನ್ನ ಮನ್ನಾ ಮಾಡಬಾರ್ದು ಅಂತ ಕೇಳ್ತಿದ್ದಾರೆ. ಈಗ ಪ್ಯಾಕೇಜ್ ಘೋಷಣೆ ಮಾಡಿದ್ ಯಾವಾಗ? ಎಕಾನಮಿಕ್ ಕ್ರೈಸಿಸ್ ಆಗ್ತಾ ಇದೆ, ವರ್ಕರ್ಸ್ ಕಂಡೀಷನ್ ಕೆಟ್ಟದಾಗಿದೆ ಅಂತ ಪ್ಯಾಕೇಜ್ ಘೋಷಣೆ ಮಾಡಿದ್ರು. ಈಗ 20 ಲಕ್ಷ ಕೋಟಿ ಪ್ಯಾಕೇಜ್ ಅಲ್ಲಿ ಯಾವ ಮೈಗ್ರೆಂಟ್ ಲೇಬರರ್ಸ್ ಅವ್ರ ಮನೆಗೆ ಹೋಗಕ್ಕಾಗ್ದಿರಾ ರೈಲು ಹಳಿಗಳ ಮೇಲೆ ಸತ್ತು ಬೀಳ್ತಾ ಇದ್ದಾರೆ, ಜೀವ ಕಳ್ಕೊತಾ ಇದ್ದಾರೆ. ಆ ಮೈಗ್ರೆಂಟ್ ಲೇಬರರ್ಸ್ ಕೊಟ್ಟಿದ್ದೆ ನೀವು 3,500 ಕೋಟಿ, 20 ಲಕ್ಷ ಕೋಟಿ ಒಳಗಡೆ 3,500 ಕೋಟಿನ ಡೈರೆಕ್ಟ್ ಬೆನಿಫಿಟ್ ಸಿಗುವಂತ ಅಮೌಂಟ್ ನೀವು ಇಟ್ಟಿದ್ದು ಅವರಿಗೆ. ಇನ್ ಈ ಗೌರ್ಮೆಂಟ್ ಇಂದ ಸ್ಟೂಡೆಂಟ್ಸ್ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಲಾಸ್ಟ್ ಇಯರ್ ಲ್ಯಾಪ್ಟಾಪ್ ಫ್ರೀ ಆಗಿ ಕೊಟ್ರಲ್ಲ, ಫೈನಲ್ ಇಯರ್ ಸ್ಟೂಡೆಂಟ್ಸ್ ಮಾತ್ರ ಕೊಡ್ತೀವಿ ಅಂತ ಹೇಳೋದು. ಆಮೇಲಿಂದ ಫಸ್ಟ್ ಇಯರ್ಸ್ ಕೊಡ್ತೀವಿ, ಆಮೇಲೆ ಸೆಕೆಂಡ್ ಇಯರ್ಸ್ ಕೊಡ್ತೀವಿ, ಹಿಂಗೆ ಚೇಂಜ್ ಮಾಡಿ ಕೆಲವೊಂದು ಒಂದು ವರ್ಷದ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಮಾತ್ರ ಫ್ರೀ ಲ್ಯಾಪ್ಟಾಪ್ ಕೊಡ್ತೀವಿ ಅಂತ ಗೌರ್ಮೆಂಟ್ ಹೇಳ್ತು ಲಾಸ್ಟ್ ಇಯರ್. ಇವಾಗ ಸೆಕೆಂಡ್ ಇಯರ್ಸ್ ಥರ್ಡ್ ಇಯರ್ಸ್ ಎಕ್ಸ್ಟ್ರಾ ಕೊಡೋದಿಕ್ಕೆ ಅವ್ರಿಗೆ ಎಲ್ಲ ಸೇರಿದ್ರು ದುಡ್ಡು 200 ರಿಂದ 250 ಕೋಟಿ ರೂಪಾಯಿ ಅಷ್ಟೇ ಖರ್ಚಾಗ್ತಾ ಇದ್ದಿದ್ದು. ಈಗ ದುಡ್ಡು ಕೇಳಿದ್ರೆ ಗೌರ್ಮೆಂಟ್ ದುಡ್ಡಿಲ್ಲ ಅಂದ್ರು ಲ್ಯಾಪ್ಟಾಪ್ ಕೊಡೋದಿಕ್ಕೆ. ಫ್ರೀ ಬಸ್ ಪಾಸ್ ಫ್ರೆಂಡ್ಸ್, ನೀವು ಮರಿಬೇಡಿ, ಫ್ರೀ ಬಸ್ ಪಾಸ್ಗೋಸ್ಕರ ದೊಡ್ಡ ಮೂವ್ಮೆಂಟ್ ಆಯ್ತು ಲಾಸ್ಟ್ 2 years ಬ್ಯಾಕ್. ನಮ್ಮ ಸಂಘಟನೆಯಿಂದ ಅಖಿಲ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ವಿ, ನೀವೆಲ್ಲ ನಿಮ್ ಸೀನಿಯರ್ಸ್ ಎಲ್ಲ ಮೂವ್ಮೆಂಟ್ ಆಗಿದ್ರು. ಫ್ರೀ ಬಸ್ ಪಾಸ್ ಕೊಡೋದಿಕ್ಕೆ ನಾವೆಲ್ಲ ಕುತ್ಕೊಂಡು ಲೆಕ್ಕ ಹಾಕಿದ್ವಿ, 670 crores ಅಷ್ಟೇ ಬೇಕಾಗಿದ್ದು ಗೌರ್ಮೆಂಟಿಗೆ. ಆ ಫ್ರೀ ಬಸ್ ಪಾಸ್ ಕೊಡೋದು ದುಡ್ಡಿಲ್ಲ ಅಂತಾರೆ. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ದುಡ್ಡಿಲ್ಲ ಅಂತಾರೆ. ಇವಾಗ ನೀವು ಬೆಂಗಳೂರು ಸ್ಟೂಡೆಂಟ್ಸ್ ಗೊತ್ತು, ಬೆಂಗಳೂರಲ್ಲಿರೋ ವಿದ್ಯಾರ್ಥಿಗಳು ಯಾರು ನೋಡ್ತಾ ಇದ್ದೀರಿ, ಇಲ್ಲೇ ಪೀಣಿ ಹತ್ರ ಒಂದು ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ. ನಾರ್ತ್ ಕರ್ನಾಟಕ ಹೋಗೋದಕ್ಕೆ ಬಸ್ಗಳಿಗಿಂತ ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ. 2 ಅಂಗಡಿ ಕೊಳಕಳಕ್ಕೆ 2 ಜನ, ಅಲ್ಲಿ ಕಂಡಕ್ಟರ್ ಬಂದಾಗ ಲಿಸ್ಟ್ ಅಲ್ಲಿ ಇಟ್ಕೊಳಕ್ ಒಂದು ಪ್ಯಾಡ್ ಇಟ್ಕೊಂಡು ಒಂದು 4 ಜನ, ಕ್ಲೀನರ್ಸ್ ಒಂದು 5 ಜನ, 10 ಜನ ಬಿಟ್ರೆ ಯಾರು ಇರಲ್ಲ. ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ, 3,000 ಕೋಟಿ ಖರ್ಚು ಮಾಡಿ. ವಿಜಯನಗರದಲ್ಲಿ ಕಟ್ಟಿದ್ದಾರೆ, ಯಶವಂತಪುರದಲ್ಲಿ ಕಟ್ಟಿದ್ದಾರೆ, ಯಾವುದು ನೆಸಿಟಿ ಇಲ್ಲ, ಅದಕ್ಕೆಲ್ಲ ದುಡ್ಡು ಸುರಿತಾರೆ ಇವರು. ಯಾಕೆಂದ್ರೆ ಅಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಆಗ್ಲಿ, ಅದು ಬರ್ಲಿ ಇಲ್ಲಿ ಬರ್ಲಿ ಲಾಭ ಬರ್ಲಿ ಅಂತ. ಅದನ್ನೆಲ್ಲ ನೀವು ಮಾಡ್ತೀರಾ. ನೀವು ಸ್ಟೂಡೆಂಟ್ಸಿಗೆ ದುಡ್ಡು ಕೊಡೋದಿಕ್ಕೆ ಇವ್ರ ಹತ್ರ ಇಲ್ಲ, ಲ್ಯಾಪ್ಟಾಪ್ ಕೊಡಿ ಅಂದ್ರೆ ದುಡ್ಡಿಲ್ಲ, ಇನ್ನು ಫ್ರೀ ಬಸ್ ಪಾಸ್ ಕೊಡಿ ಸ್ಟೂಡೆಂಟ್ಸ್ಗೆ ದುಡ್ಡಿಲ್ಲ. ಇವಾಗ ಇವ್ರು ಎಕ್ಸಾಮ್ ಫೀಸ್ ಕ್ಯಾನ್ಸಲ್ ಮಾಡ್ತಾರೆ, ನಾವು ಒಪ್ಪಕ್ಕಾಗತ್ತಾ? ನಾವು ನಂಬಕ್ಕಾಗ್ತದ ಮೇಲೆ ಹೋರಾಟ ಒಂದೇ ದಾರಿ, ಅವರಿಂದ ಅಂತೂ ಮಾಡಲ್ಲ. ಸಹಿತ ನಮ್ಗೆ ಒಬ್ರು ಟೀಚರ್ ಕಮೆಂಟ್ ಹಾಕಿದ್ದಾರೆ. ಅವ್ರು ಹೇಳ್ತಿರೋದು, ನಮ್ಮ ಸ್ಟೂಡೆಂಟ್ ಒಬ್ಬ ಗೂಗಲ್ ಮೀಟ್ ಅಲ್ಲಿ ಪಾಠ ಕೇಳಿಸ್ಕೊಳ್ಬೇಕಂತ 12 ಕಿಲೋಮೀಟರ್ ದಿನ ಶಿರಾಯಿಂದ ಬರ್ತಾರಂತೆ ಸಿಟಿಗೆ. ಶಿರಾ ಇರುವಂತ ಹಳ್ಳಿಯಿಂದ 12 ಕಿಲೋಮೀಟರ್ ಸಿಟಿಗೆ ಬಂದು ಗೂಗಲ್ ಮೀಟ್ ಅಲ್ಲಿ ಪಾಠ ಕೇಳಿಸ್ಕೊಳ್ತಿದ್ದಾರೆ. ಇದು ಟೀಚರ್ ಆಗ್ತಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, ಇಲ್ಲಿ ಸಮಸ್ಯೆಗಳ ಬಗೆಹರುತ್ತೆ ಅಂತಿದ್ದಾರೆ, ಇದ್ರ ಬಗ್ಗೆ ಫ್ರೆಂಡ್ಸ್ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಸುಮಾರು ಜನ ಸ್ಟೂಡೆಂಟ್ಸ್ ಬೆಳಿಗ್ಗೆಯಿಂದ ನಮ್ಮ ಪೇಜಿಗೆ ಮೆಸೇಜ್ ಆಗ್ತಾ ಇದಾರೆ, ನಮ್ಮ ಆಕ್ಟಿವಿಟೀಸ್ ಜೊತೆ ಮಾತಾಡ್ತಾ ಇದಾರೆ, ಪ್ರಮೋಟ್ ಮಾಡಬೇಕು ಅಂತ. ವಿ ಕಂಪ್ಲೀಟ್ಲಿ ಅಗ್ರಿ ವಿತ್ ಯುವರ್ ವರಿ. ನಿಮ್ ವರಿ ನಮ್ಗೆ ಅರ್ಥ ಆಗುತ್ತೆ, ನಿಮ್ ಟೆನ್ಷನ್ ನಮ್ಗೆ ಅರ್ಥ ಆಗುತ್ತೆ. ಈ ಎಕ್ಸಾಮ್ ಇಲ್ಲ ಏನ್ ಕತೆ. ಸುಮಾರು ಜನ ಇವಾಗ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಂತೂ ಇದು ಆಕ್ಚುಲಿ ಪ್ಲೇಸ್ಮೆಂಟ್ ಎಲ್ಲ ಮಾಡಿ ಮುಂದೆ ಜಾಬ್ ತಗೊಳ್ಳೋಂಥ ಟೈಮ್. ಈಗ ಅವ್ರ ವರಿ ಅಂತೂ ತುಂಬಾ ಕೆಟ್ಟದಾಗಿರುತ್ತೆ, ನಮ್ಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಆದ್ರೆ ಇವಾಗ ನಾವು ಏಕಾಏಕಿ ಇದ್ ಮಾಡಿ ಅದ್ ಮಾಡಿ ಅಂತ ಒಂದೇ ಏಟಲ್ಲಿ ಕೂತ್ಕೊಂಡು ನಾವು ನಮ್ಮ ಮಿನಿಸ್ಟರ್ ಮಾಡೋದು ತಪ್ಪು ಮಾಡೋದು ಬೇಡ. ರಜೇಶ್, ಫೇಸ್ಬುಕ್ ಲೈವ್ ಯಾವುದೋ ಒಂದು ಸಂಘಟನೆ ಮಾಡಿರೋ ಒಂದು ಫೇಸ್ಬುಕ್ ಲೈವ್ ಅಲ್ಲಿ ಕೂತ್ಕೊಂಡು ನಾವು ಎಕ್ಸಾಮ್ ಮಾಡ್ತೀವಿ ಅಂತೇಳಿ ಡೆಸಿಷನ್ ತಗೊಳ್ಳೋದು, ದಿಸ್ ಡಸ್ ನಾಟ್ ಬಿಫಿಟ್ ಎ ಮಿನಿಸ್ಟರ್. ಕೂತ್ಕೊಂಡ್ಬಿಟ್ಟು ಅಥವಾ ಯಾವುದೋ ಟಿವಿ ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅನ್ನೋದಲ್ಲ. ವಿ ಫಾಲೋ ಎ ಡೆಮೋಕ್ರೆಟಿಕ್ ಮೆಥಡ್. ಒಂದು ಪ್ರಾಸೆಸ್ ಇದೆ, ಈ ದೇಶದೊಳಗಡೆ ಒಂದು ಪ್ರಾಸೆಸ್ ಇದೆ, ಎಲ್ಲದಕ್ಕೂ ಒಂದು ಡೆಮೋಕ್ರೆಟಿಕ್ ಪ್ರಾಸೆಸ್ ಇದೆ. ಏನು? ಸ್ಟೇಕ್ ಹೋಲ್ಡರ್ಸ್ ನ ಕರಿಬೇಕು. ನೀವು ಮಾಲೀಕರ ಪರವಾಗಿ, ಇಂಡಸ್ಟ್ರಿ ಪರವಾಗಿ ಏನೋ ಡೆಸಿಷನ್ ತಗೊಳಕ್ ಮುಂಚೆ FKCCI, ಬೇರೆ ಬೇರೆ ಚೇಂಬರ್ ಆಫ್ ಕಾಮರ್ಸ್, ಇಂಡಸ್ಟ್ರಿಯಲ್ಸ್ ಹೌಸ್ಗಳನ್ನ ಖರೀದಿರೋ ತಗೊಂಡ್ರೆ ಅವ್ರು ಕರೆದು ಕಪಾಳಕ್ಕೆ ಬಾರಿಸ್ತಾರೆ, ನೀವೇ ಹೆಂಗ್ ಏಕಾಏಕಿ ಯೂನಿಲ್ಯಾಟ್ರಲ್ ಆಗಿ ತಗೊಂಡ್ರಿ ಅಂತ. ಸೊ ಡೆಸಿಷನ್ ತಗೊಳ್ಳೋದಕ್ಕೆ ಮುಂಚೆ ಸ್ಟೂಡೆಂಟ್ ರೆಪ್ರೆಸೆಂಟೇಟಿವ್ಸ್ ನ ಕರಿಬೇಕು. ಎಕ್ಸ್ಪರ್ಟ್ಸ್ ಇದಾರೆ, ಎಕ್ಸ್ಪರ್ಟ್ಸ್ ಕನ್ಸಲ್ಟ್ ಮಾಡ್ಬೇಕು, ಏನ್ ಮಾಡ್ಬೇಕು ಹೆಂಗೆ ಅಂತ. ಎಕ್ಸ್ಪರ್ಟ್ಸ್ ನಿಮಗೆ ನಿಮ್ಮ ಅಸೆಂಬ್ಲಿ ಒಳಗಡೆ ಸಿಗ್ತಾರೆ ಅಂತ ಯಾವ ಸ್ಟೂಡೆಂಟ್ಸ್ಗೂ ಅನುಮಾನ ಇಲ್ಲ. ವಿಧಾನಸೌಧ ಒಳಗಡೆ ಎಕ್ಸ್ಪರ್ಟ್ಸ್ ನಾನು ಹೇಳ್ತಿಲ್ಲ. ಎಜುಕೇಶನಿಸ್ಟ್ ಇದಾರೆ, ಎಕ್ಸ್ಪರ್ಟ್ಸ್ ಇದಾರೆ, ಹಳೆ ಫಾರ್ಮರ್ ವೈಸ್ ಚಾನ್ಸಲರ್ಸ್ ಇದಾರೆ, ರಿಟೈರ್ಡ್ ಪ್ರಿನ್ಸಿಪಲ್ಸ್ ಇದಾರೆ, ಒಳ್ಳೊಳ್ಳೆ ಕಾಲೇಜಲ್ಲಿ ಎಜುಕೇಶನಿಸ್ಟ್ ಇದಾರೆ. ಅವ್ರನ್ನ ಕರೆಸಿ ಚರ್ಚೆ ಮಾಡಿ ಎಕ್ಸಾಮ್ ಹೆಂಗ್ ಮಾಡ್ಕೊಳ್ಳೋಣ, ಯಾವ ತರ ವ್ಯೂ ಮಾಡೋಣ ಅಂತ. ಅದು ಬಿಟ್ಬಿಟ್ಟು ಆನ್ಲೈನ್ ಕ್ಲಾಸಸ್ ಬೇಸಿಸ್ ಮೇಲೆ ಎಕ್ಸಾಮ್ ಮಾಡ್ತೀವಿ, ಅಥವಾ ಇನ್ನೊಂದಿನ ಒಂದ್ 2-3 ಸ್ಟೂಡೆಂಟ್ಸ್ ಒಂಚೂರು ವಾಯ್ಸ್ ಬರ್ತಿಂಗೆ ಆನ್ಲೈನ್ ಕ್ಲಾಸ್ ಮೇಲೆ ಎಕ್ಸಾಮ್ ಮಾಡಲ್ಲ. ಹಿಂಗ್ ಏಕಾಏಕಿ ಫೇಸ್ಬುಕ್ ಡಿಸ್ಕಷನ್ಸ್ ಅಲ್ಲಿ, ಸೆಮಿನಾರ್ಗಳಲ್ಲಿ ಡೆಸಿಷನ್ಸ್ ನ ಮಿನಿಸ್ಟರ್ ತಗೋಬಾರ್ದು. ಸೊ ಫೈನಲಿ ಪ್ರಮೋಟ್ ಮಾಡೋದ್ರ ಹಿಂದೆ ಕೆಲವೊಂದು ಪ್ರಾಬ್ಲಮ್ಸ್ ಇದೆ ಫ್ರೆಂಡ್ಸ್. ನೀವು ಯೋಚನೆ ಮಾಡಿ. ವಿ ಆರ್ ನಾಟ್ ಸೇಯಿಂಗ್ ಪ್ರಮೋಟ್ ಮಾಡಬೇಕು ಮಾಡಬಾರ್ದು, ದಟ್ ಈಸ್ ನಾಟ್ ಅವರ್ ಪಾಯಿಂಟ್ ರೈಟ್ ನೌ. ನೀವು ಯೋಚನೆ ಮಾಡಿ, ಕ್ವಾಲಿಟಿ ಆಫ್ ಎಜುಕೇಶನ್ ಇಸ್ ಆಲ್ಸೋ ಕ್ರೂಷಿಯಲ್. ನಾಳೆ ದಿನ ಹಂಗೆ ಪ್ರಮೋಟ್ ಮಾಡಿ ಹೊಟ್ಟೋಗಿ ಮುಂದೆ ಇನ್ ಫ್ಯೂಚರ್ ಯು ಶುಡ್ ನಾಟ್ ಫೇಸ್ ಪ್ರಾಬ್ಲಮ್ಸ್ ಬಿಕಾಸ್ ಆಫ್ ದಟ್. ನಿಮ್ ಜಾಬ್ಗೂ ಪ್ರಾಬ್ಲಮ್ ಆಗ್ಬಾರ್ದು, ನಿಮ್ ಹೈಯರ್ ಎಜುಕೇಶನ್ ಪ್ರಾಬ್ಲಮ್ ಆಗ್ಬಾರ್ದು.
ಡಿಗ್ರಿ ಇರೋರು PG ಹೋದ್ರೆ PG ನೀವು ಒದ್ದಾಡಬಾರ್ದು, PUC ಇರೋ ಡಿಗ್ರಿಗೆ ಬಂದ್ರೆ ನೀವು ಡಿಗ್ರಿಲಿ ಒದ್ದಾಡಬಾರ್ದು, ಫಸ್ಟ್ ಇಯರ್ ಥರ್ಡ್ ಇಯರ್ ನೀವು ಒದ್ದಾಡಬಾರ್ದು. ನಿಮ್ಮ ಸೆಕ್ಯೂರಿಟಿ ಆಫ್ ಎಜುಕೇಶನ್, ಕ್ವಾಲಿಟಿ ಆಫ್ ಎಜುಕೇಶನ್, ನಿಮ್ಮ ಸೆಕ್ಯೂರಿಟಿ ಆಫ್ ಲೈಫ್, ದಟ್ ಶುಡ್ ಬಿ ದಿ ಪ್ರಯಾರಿಟಿ ಇನ್ ಮೇಕಿಂಗ್ ಎನಿ ಡೆಸಿಷನ್. Promote or no promote or anything, that should become priority. Interest of the students and the parents, that should become the priority to decide anything. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬಂದಿದೆ ಕಮೆಂಟ್ ಬಾಕ್ಸ್ ಅಲ್ಲಿ. ಏನಂದ್ರೆ ಇವಾಗ ಪ್ರತಿ ಸರಿ ಸರ್ಕಾರಗಳು ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲರೂ ಪ್ರಶ್ನೆ ಮಾಡಬೇಕು, ಟೀಚರ್ಸ್ ನೆಲ್ಲ ಇಂಟ್ರಾಕ್ಷನ್ ಇರಬೇಕು ಅಂತ ಮಾತಾಡ್ತಾರೆ ಸರ್ಕಾರಗಳು. ಬಟ್ ಇವಾಗ ಆನ್ಲೈನ್ ಕ್ಲಾಸ್ ಅಲ್ಲಿ ಸಾಧ್ಯನಾ? ಪ್ರಾಕ್ಟಿಕಲ್ ಇವಾಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಥವಾ ಮೆಡಿಕಲ್ ಸ್ಟೂಡೆಂಟ್ಸ್ ಸ್ಪೆಷಲಿ ಅವ್ರಿಗೆ ಪ್ರಾಕ್ಟಿಕಲ್ ಥಿಯರಿ ಎರಡು ಒಟ್ಟೊಟ್ಟಿಗೆ ಹೋಗ್ಲಿಲ್ಲ ಅಂದ್ರೆ ಸಬ್ಜೆಕ್ಟೇ ಅರ್ಥ ಆಗಲ್ಲ. ಇವಾಗ ಮೆಡಿಸಿನ್ ಸ್ಟೂಡೆಂಟ್ಸ್ ಅವ್ರ ಸಿಲೆಬಸ್ ಕೂಡ ಕಷ್ಟ ಆಗ್ತಿದೆ. ಇವಾಗ ಅವ್ರಿಗೆ ಪ್ರತಿನಿತ್ಯ ಕಾಲೇಜಲ್ಲಿ ಇರೋದ್ರಿಂದ ಅವ್ರು ಏನ್ ಮಾಡ್ತಿದ್ರು, ಪ್ರಾಕ್ಟಿಕಲ್ ಅನ್ನ ಅಟೆಂಡ್ ಮಾಡ್ತಿದ್ರು, ಥಿಯರಿ ನೋಡ್ತಾ ಇದ್ರು, ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಆಗ್ತಿತ್ತು, ನಾಲೆಜ್ ಎನ್ಹಾನ್ಸ್ ಆಗ್ತಿತ್ತು. ಅದೇ ರೀತಿ ಇವನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇವಾಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಸಿವಿಲ್ ಇಂಜಿನಿಯರಿಂಗ್ ತಗೊಂಡ್ರೆ ಅವ್ರು ಇವಾಗ ಪಾಠ ಕೇಳ್ತಾರೆ. ಇವಾಗ ಅವ್ರು ಹಂಗೆ ಸರ್ವೆ ಅಥವಾ ಲ್ಯಾಬ್ ಗಳಲ್ಲಿ ಮಾಡ್ಲಿಲ್ಲ ಅಂದ್ರೆ ದೇ ಕಾಂಟ್ ಅಂಡರ್ಸ್ಟ್ಯಾಂಡ್ ಏನ್ ಥಿಯರಿ ಕಲಿತಿದ್ದಾರೆ ಅಂತ. ಇವಾಗ ಸರ್ಕಾರ ಇದಕ್ಕೆ ಏನ್ ಆನ್ಸರ್? ಪ್ರಾಕ್ಟಿಕಲ್ ಹೆಂಗ್ ಮಾಡ್ತಾರಂತವ್ರು? ಇವಾಗ ಬರೇ ಥಿಯರಿ ಮಾಡ್ಬಿಟ್ಟು ಇಂಟರಾಕ್ಷನ್ ಇಲ್ಲದೆ, ಅಂದ್ರೆ ಸ್ಟೂಡೆಂಟ್ ಟೀಚರ್ ಇಂಟರಾಕ್ಷನ್ ಇಂಪಾರ್ಟೆಂಟ್. ಮಾತೆತ್ರ ಹೇಳ್ಬಿಡ್ತಾರೆ ಪ್ರಶ್ನೆ ಕೇಳಬೇಕು ಸ್ಟೂಡೆಂಟ್ಸ್ ಅಂತೆಲ್ಲ. ಪ್ರಶ್ನೆ ಕೇಳಕ್ ಆಗ್ತಾ ಇಲ್ಲ. ಗೂಗಲ್ ಮೀಟ್ ಇರ್ಬೋದು, ಝೂಮ್ ಅಲ್ಲಿ ಇರ್ಬೋದು, ಅದ್ರಲ್ಲಿ ಇರುವಂತ ಮಿನಿಮಮ್ ಟೈಮ್ ಅಲ್ಲಿ ಪ್ರಶ್ನೆ ಕೇಳುವಂತ ಚಾನ್ಸಸ್ ಇಲ್ಲ. ಇದಕ್ಕೆ ಏನು ಸರ್ಕಾರ ಆನ್ಸರ್ ಮಾಡ್ಬೇಕು ಇದಕ್ಕೆ? ಅಲ್ಲ, ಪ್ರಾಕ್ಟಿಕಲ್ಸ್ ಪ್ರಾಬ್ಲಿ ಇಂಟರ್ನಲ್ಸ್ ನಡೆಸ್ಬಿಟ್ಟಿದಾರಲ್ವಾ? ಹೌದು, ಇಂಟರ್ನಲ್ಸ್ ಆನ್ಲೈನ್ ಬೇಸಿಸ್ ಮೇಲೆ ನಡೆಸ್ಬಿಟ್ಟಿದ್ದಾರೆ. ಇಲ್ಲ ಹಿಂಗ್ ಮಾಡಿದ್ರೆ ಫ್ರೆಂಡ್ಸ್ ಈಗಾಗಲೇ ಕ್ವಾಲಿಟಿ ಆಫ್ ಎಜುಕೇಶನ್ ಬೀಳ್ತಾ ಇದೆ ಫ್ರೆಂಡ್ಸ್. ಇವಾಗ ನೀವು ನಾರ್ತ್ ಇಂಡಿಯಾದ ಕೆಲವು ಸ್ಟೇಟ್ಸ್ ಲಾಸ್ಟ್ ಇಯರ್ HRD ಮಿನಿಸ್ಟ್ರಿ ಒಂದು ರಿಪೋರ್ಟ್ ಕೊಟ್ಟಿದ್ರು. 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ಬೇಸಿಕ್ ಸಬ್ಟ್ರಾಕ್ಷನ್ ಬರಲ್ಲ, ಡಿವಿಷನ್ ಬರಲ್ಲ, ಮಲ್ಟಿಪ್ಲಿಕೇಶನ್ ಬರಲ್ಲ, ಮಿನಿಮಮ್ ಆಲ್ಜಿಬ್ರಾ ಬರಲ್ಲ ಅವ್ರಿಗೆ. A+B² ಏನು ಅಂತ ಕೇಳಿದ್ರೆ ನಮ್ಮ ನ್ಯಾಷನಲ್ ಲೀಡರ್ಸೇ ಕೆಲವು ಸರಿ ತಡವರಿಸ್ತಾರೆ. ಇನ್ನು ಸ್ಟೂಡೆಂಟ್ಸ್ ಕಂಡೀಷನ್ ತುಂಬಾ ಕೆಟ್ಟದಾಗಿದೆ. ಕ್ವಾಲಿಟಿ ಆಫ್ ಎಜುಕೇಶನ್ ಬೀಳ್ತಾ ಇದೆ, ಯೂನಿವರ್ಸಿಟಿ ಲೆವೆಲ್ಸ್ ಅಲ್ಲಿ ಬೀಳ್ತಾ ಇದೆ ಕ್ವಾಲಿಟಿ ಆಫ್ ಎಜುಕೇಶನ್. ಇಂಥ ಒಂದು ಪರಿಸ್ಥಿತಿ ಒಳಗಡೆ ಎಜುಕೇಶನ್ ಕ್ವಾಲಿಟಿ ಬೀಳ್ತಿದ್ದಾಗ ಸೈನ್ಸ್ ಸ್ಟೂಡೆಂಟ್ಸ್ಗೆ ಪ್ರಾಕ್ಟಿಕಲ್ಸ್ ಇಲ್ದಿರ ನೀವು ಮುಂದೆ ಕಳಿಸ್ಬಿಟ್ರೆ ಅವಾಗ ಮುಂದೆ ಅವ್ರ ಕ್ರೈಸಿಸ್ ಆಗುತ್ತೆ. ಆಮೇಲೆ ಅಲ್ಲಿಂದ ಬರುವಂತ ಡಾಕ್ಟರ್ಸ್ ಏನಾಗ್ತಾರೆ? ಪ್ರಾಕ್ಟಿಕಲ್ ನಾಲೆಡ್ಜ್ ಇಲ್ದೇ ಇರೋ ಡಾಕ್ಟರ್ಸ್ ಏನಾಗ್ತಾರೆ? ನೀವು ಮೊಬೈಲ್ ಅಲ್ಲಿ ಕೂತ್ಕೊಂಡು ಜ್ವರ ನೋಡಕ್ ಆಗಲ್ಲ. ಯಾವ್ದೇ ಆಪ್ ತಾನೆ, ನೀವು ಥರ್ಮಾಮೀಟರ್ ಬೇಕು ಜ್ವರ ಎಷ್ಟಿದೆ ಅಂತ ಹೇಳೋದಿಕ್ಕೆ. ಆಪ್ ಹೇಳಲ್ಲ ಜ್ವರ ಎಷ್ಟು ಅಂತ. ನೀವು ಯಾವ್ದೋ ಆಪ್ ಹೇಳಿದಾರಲ್ಲ ಕೊರೋನಾದು ಆಪ್ ಡೌನ್ಲೋಡ್ ಮಾಡ್ಬೇಕು ಎಲ್ರು ಅಂತ, ಆ ಆಪ್ ಕೂತ್ಕೊಂಡು ನಿಂಗೆ ಜ್ವರ ಇದೆಯಲ್ವಾ ಕೊರೋನಾ ಇದೆಯಾ ಹೇಳಲ್ವಾ, ಪ್ರಶ್ನೆ ಕೇಳುತ್ತಷ್ಟೇ. ಫಾರ್ ಮೆಡಿಸಿನ್ ಪ್ರಾಕ್ಟಿಕಲ್ಸ್ ಇಲ್ದಿರ ಆಗಲ್ಲ, ಎಂಜಿನಿಯರಿಂಗ್ ಪ್ರಾಕ್ಟಿಕಲ್ಸ್ ಇಲ್ದಿರ ಆಗಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಸ್ಟೂಡೆಂಟ್ಸಿಗೆ ಪಾಪ ಖುಷಿ ಆಗ್ಬಿಡುತ್ತೆ, ಏನೋ ಒಂದು ಎಕ್ಸಾಮ್ ಟೆಸ್ಟ್ ತರ ಮಾಡಿ ಇದ್ ಮಾಡ್ಬಿಟ್ರೆ ಮುಂದೆ ಅವ್ರ ಕಥೆ ಏನು? ಅವ್ರ ಜಾಬ್ಗೆ ಹೋದಾಗ ಏನ್ ಗತಿ ಅವ್ರಿಗೆ? ಇಂಟರ್ವ್ಯೂ ನಲ್ಲಿ ಏನ್ ಕತೆ ಅವ್ರದ್ದು? ಫಸ್ಟ್ ಆಫ್ ಆಲ್ ಜಾಬ್ ಕ್ರೈಸಿಸ್ ಇದೆ ಕಂಟ್ರಿ ಒಳಗಡೆ. 17 ಜನ ಇಂಜಿನಿಯರ್ಸ್ ಆಚೆ ಬಂದ್ರೆ 3 ಜನಕ್ಕಷ್ಟೇ ಕೆಲಸ ಸಿಗ್ತಾ ಇರೋದು. ಸಿವಿಯರ್ ಅನ್ಎಂಪ್ಲಾಯ್ಮೆಂಟ್ ಇದೆ. ಲಾಸ್ಟ್ ಈ ಲಾಕ್ಡೌನ್ ಬರಕ್ ಮುಂಚೆನೆ ಬೆಂಗಳೂರಲ್ಲೇನೆ 12,000 ಫ್ಯಾಕ್ಟರೀಸ್ ಮುಚ್ಚೋ ಸ್ಥಿತಿಗೆ ತಲುಪಿತ್ತು. ಸಿವಿಯರ್ ಎಕನಾಮಿಕ್ ಕ್ರೈಸಿಸ್. ಇಂಥ ಒಂದು ಕಂಡೀಷನ್ ಅನ್ಎಂಪ್ಲಾಯ್ಮೆಂಟ್ ಕ್ರೈಸಿಸ್ ಇದ್ದಾಗ ಈ ಸ್ಟೂಡೆಂಟ್ಸ್ ಸರಿ ಪ್ರಿಪೇರ್ ಮಾಡಿದಿರ ಕಳಿಸಿದ್ರೆ ಇನ್ನೂ ಕ್ರೈಸಿಸ್ ಜಾಸ್ತಿ ಆಗುತ್ತೆ. ಸೊ ಪ್ರಾಕ್ಟಿಕಲ್ಸ್, ನಥಿಂಗ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ಪ್ರಾಕ್ಟಿಕಲ್ಸ್. ದಟ್ ಇಸ್ ವಾಟ್ ವಿ ಫೀಲ್. ಇನ್ನೊಂದು ಪ್ರಶ್ನೆ, ಇವಾಗ ಆಗ್ಲೇ ಲಾಕ್ಡೌನ್ ಆಗಿ 2-2.5 ತಿಂಗಳಾಗ್ತಿದೆ. ಇಲ್ಲಿ ತನಕ ಸರ್ಕಾರಗಳು ಯಾಕೆ ಇದ್ರ ಬಗ್ಗೆ ಒಂದು ಕಾಂಕ್ರೀಟ್ ಆಗಿ ಡಿಸಿಷನ್ ತಗೊಳಕ್ ಆಗಿಲ್ಲ? ಇವಾಗ ಮೊದಲನೇದಾಗಿ ಅವ್ರು ಯಾಕೆ ಮೀಟಿಂಗ್ ಕರೀತಾ ಇಲ್ಲ ಅನ್ಸುತ್ತೆ ನಿಮ್ಗೆ? ಯಾಕೆ ಸ್ಟೂಡೆಂಟ್ ಬಾಡೀಸ್ ಮೀಟಿಂಗ್ ಕರೆಯಲ್ಲ ಸರ್ಕಾರಗಳು? ಸ್ಟೂಡೆಂಟ್ ಆರ್ಗನೈಸೇಷನ್ ಮೀಟಿಂಗ್ ಕರೆಯಲ್ಲ? ಅಥವಾ ಸ್ಟೂಡೆಂಟ್ಗಳ ಒಪಿನಿಯನ್ ಕೂಡ ತಗೊಳ್ಳಲ್ಲ ಸರ್ಕಾರ? ಗೌರ್ಮೆಂಟ್ ನೀವು ಇಡೀ ಕೊರೋನಾ ಟೈಮ್ ನೋಡ್ಬಿಟ್ರೆ ಗೌರ್ಮೆಂಟ್ ಹ್ಯಾಂಡ್ಲಿಂಗ್ ಆಕ್ಚುಲಿ ಕಂಪೇರ್ ಮಾಡಿದ್ರೆ ಬೇರೆ ಸ್ಟೇಟ್ಸ್ ಜೊತೆಗೆ ಕರ್ನಾಟಕ ಹ್ಯಾಸ್ ಹ್ಯಾಂಡಲ್ಡ್ ವೆರಿ ವೆಲ್. ತುಂಬಾ ಚೆನ್ನಾಗಿ ಹ್ಯಾಂಡ್ಲಿಂಗ್ ಮಾಡಿ, ಕಾಂಟ್ಯಾಕ್ಟ್ ಟ್ರೇಸಿಂಗ್ ಆಗಿರ್ಲಿ, ಹುಡ್ಕೋದಾಗಿರ್ಲಿ, ಆ ಹ್ಯಾಂಡ್ಲಿಂಗ್ ತುಂಬಾ ಚೆನ್ನಾಗಿದೆ ಕರ್ನಾಟಕದಲ್ಲಿ ಅಂಡ್ ಕೇರಳದಲ್ಲಿ. ಈಗ ಬೇರೆ ಸ್ಟೇಟ್ಸ್ ಇಂದ ಪೇಷಂಟ್ಸ್ ನಾವು ಬೇರೆ ಬಾರ್ಡರ್ಸ್ ನ ಬಿಟ್ಟಿದ್ದಕ್ಕೆ ಅದು ಹೋಮ್ ಮಿನಿಸ್ಟ್ರಿ ಡೆಸಿಷನ್, ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿ ಡೆಸಿಷನ್ ಇಂದ ಬಾರ್ಡರ್ಸ್ ಬಿಟ್ಟಿದ್ದೀವಿ. ಸಡನ್ ಆಗಿ ಕೇಸಸ್ ಮತ್ತೆ ಜಾಸ್ತಿ ಆಗಿದೆ. ಬಟ್ ಅದ್ರ ಮಧ್ಯನೂ ಕೆಲವೊಂದು ಪ್ರಾಬ್ಲಮ್ಸ್ ಗಮನಿಸಿದ್ರೆ ನೀವು, ಒಂದ್ಸಲಿ ಮೆಡಿಕಲ್ ಮಿನಿಸ್ಟರ್ ಬರ್ತಾರೆ ಪ್ರೆಸ್ ಕಾನ್ಫರೆನ್ಸ್ ಮಾಡಕ್ಕೆ, ಆಮೇಲೆ ಇನ್ನೊಂದ್ಸಲಿ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಬರ್ತಾರೆ ಪ್ರೆಸ್ ಕಾನ್ಫರೆನ್ಸ್ ಮಾಡಕ್ಕೆ ಕೊರೋನಾ ಬಗ್ಗೆ ಅಪ್ಡೇಟ್ಸ್ ಹೇಳಕ್ಕೆ, ಆಮೇಲೆ ಸಡನ್ ಆಗಿ ನೋಡಿದ್ರೆ ಎಜುಕೇಶನ್ ಮಿನಿಸ್ಟರ್ ಬರ್ತಾರೆ ಹೇಳಕ್ಕೆ, ಆಮೇಲೆ ಒಂದಿನ ಚೀಫ್ ಸೆಕ್ರೆಟರಿ ಬರ್ತಾರೆ. ಅವ್ರ ಮಧ್ಯೆ ಆ ಕನ್ಫ್ಯೂಷನ್, ಇವ್ರನ್ನ ಕರೆದ್ರೆ ಅವ್ರಿಗೆ ಬೇಜಾರು, ಅವ್ರಿಗೆ ಕರೆದ್ರೆ ಇವ್ರಿಗೆ ಬೇಜಾರು, ಈ ತರದ ಪರಿಸ್ಥಿತಿ ಇತ್ತು. ಆಮೇಲೆ ನೀವು ಡೆಸಿಷನ್ಸ್ ತಗೊಂಡ್ರೆ ಒಂದ್ಸಲ ಹೇಳಿದ್ರೆ ಲಾಕ್ಡೌನ್ ಈಸ್ ಮಾಡ್ತೀವಿ ಅಂತ, ಎಲ್ಲ ಹೋಟ್ಲೆಲ್ಲ ತೆಗಿತೀವಿ ಅಂತ, ಆಮೇಲೆ ಅವತ್ ಸಾಯಂಕಾಲನೇ ಎಲ್ಲ ವಿರೋಧ ಬಂತು, ವಾಪಸ್ ತಗೊಂಡ್ರು. ಇನ್ನೊಂದು ಹಳ್ಳಿಗಳಿಗೆಲ್ಲ ವಾಪಸ್ ಹೋಗ್ಬೋದು ಅಂದ್ರು, ಅದಕ್ಕೆ ವಿರೋಧ ಬಂತು, ವಾಪಸ್ ತಗೊಂಡ್ರು. ಫುಲ್ ಯೂ ಟರ್ನ್.
ಗೌರ್ಮೆಂಟ್ ಹಲವಾರು ಡೆಸಿಷನ್ಸ್ ಅಲ್ಲಿ. ಸೊ ಇದೆಲ್ಲ ಏನ್ ತೋರಿಸುತ್ತೆ ಅಂದ್ರೆ ಸ್ಟೇಕ್ ಹೋಲ್ಡರ್ಸ್ ನ ಕರೆದು ಚರ್ಚೆ ಮಾಡೋದ್ರಲ್ಲಿ ಸೀರಿಯಸ್ ಪ್ರಾಬ್ಲಮ್ಸ್ ಇದೆ, ಡೆಸಿಷನ್ ತಗೊಳ್ಳೋದ್ರಲ್ಲಿ ಸೀರಿಯಸ್ ಪ್ರಾಬ್ಲಮ್ಸ್ ಇದೆ. ನಾವು ನಮ್ಮ ಕಾರ್ಮಿಕ ಸಂಘಟನೆ AUTUC ಅದರ ನೇತೃತ್ವದಲ್ಲಿ ನಮ್ಮ ಬೇರೆ ಬೇರೆ ಯುವಜನ ಸಂಘಟನೆ, ಮಹಿಳಾ ಸಂಘಟನೆ, DYYMSS ಇವರೆಲ್ಲ ಸೇರಿಸ್ಕೊಂಡು ನಾವು ರಿಲೀಫ್ ವರ್ಕ್ ಅಲ್ಲಿ ಪಾಲ್ಗೊಂಡ್ವಿ. ಕೊರೋನಾ ಟೈಮಲ್ಲಿ ಬಡ ಜನರಿಗೆ, ಮೈಗ್ರೆಂಟ್ ವರ್ಕರ್ಸ್ಗೆ, ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ, ಗಾರ್ಮೆಂಟ್ ವರ್ಕರ್ಸ್ಗೆ ಊಟ ಕೊಡೋದು, ರೇಷನ್ ಕೊಡೋದು, ಥ್ರೂ ಔಟ್ ಸ್ಟೇಟ್ ನಮ್ಮ ವಾಲಂಟಿಯರ್ಸ್ ಇದ್ರಲ್ಲಿ ಇನ್ವಾಲ್ವ್ ಹೋದ್ರು. ಅಲ್ಲೇ ಗೌರ್ಮೆಂಟ್ ಹ್ಯಾಂಡ್ಲಿಂಗ್ ನೋಡಿದ್ವಿ. ಇಲ್ಲಿ ಕೂತ್ಕೊಂಡು ಲೇಬರ್ ಡಿಪಾರ್ಟ್ಮೆಂಟ್ ಅವರು ಗುಲ್ಬರ್ಗಾದಲ್ಲೂ ಫ್ರೀ ರೇಷನ್ ಇದೆ, ಊಟ ಇದೆ ಅನ್ನೋರು. ನಮ್ಮ ವಾಲಂಟಿಯರ್ಸ್ ಅಲ್ಲೋಗಿ ಕೇಳಿದ್ರೆ ನಾವು ಯಾವ್ದೋ ಆದೇಶ ಇಲ್ಲ, ಸರ್ಕ್ಯುಲರ್ ತಗೊಂಡೋಗಿ ತೋರಿಸಿದ್ರೆ ಇಲ್ಲ ಅವರಿಂದಾನೇ ಸರ್ಕ್ಯುಲರ್ ಬರೋಕೆ, ಸರ್ಕ್ಯುಲರ್ ನಾವು ಒಪ್ಪಕ್ಕಾಗಲ್ಲ. ದುರ್ಗದಲ್ಲಿ ಅದೇ ಪ್ರಾಬ್ಲಮ್, ಬಳ್ಳಾರಿಯಲ್ಲಿ ಅದೇ ಪ್ರಾಬ್ಲಮ್. ಇಲ್ಲಿ ಊಟ ಇದೆ ಅಂತಾರೆ, ಅಲ್ಲೋದ್ರೆ ಊಟ ಇಲ್ಲ ಅಂತಾರೆ. ಹ್ಯಾಂಡ್ಲಿಂಗ್ ಅಲ್ಲ ಡೆಮೋಕ್ರೆಟಿಕ್ ಪ್ರಾಸೆಸ್ ಇಲ್ಲದೆ ಇದ್ದಾಗ ಹೌ ಕ್ಯಾನ್ ವಿ ಎಕ್ಸ್ಪೆಕ್ಟ್ ದಿಸ್ ಗೌರ್ಮೆಂಟ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಕರೆಯೋದು? ಯಾಕಂದ್ರೆ ಆರ್ಗನೈಸೇಷನ್ಸ್ ಕರೆದ್ರೆ ನಾವು ಈ ಪ್ರಶ್ನೆಗಳು ಕೇಳ್ತೀವಿ. ಇಲ್ಲಿ ಒಂದು ಪಾಯಿಂಟ್ ನಂಗೆ ಹೇಳ್ಬೇಕು ಅನ್ಸ್ತಾ ಇದ್ದಿದ್ದು, ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೋಬೇಕಿದ್ನ, ಈಗ ತರಾತುರಿನಲ್ಲಿ ಕಾಲೇಜ್ ಓಪನ್ ಮಾಡ್ಬೇಕು, ಸ್ಕೂಲ್ ಓಪನ್ ಮಾಡ್ಬೇಕು, ಯಾಕೆ ನಡೀತಿದೆ ಯೋಚನೆ? ಯಾರಿಗ್ ಬೇಕು? ಹಲವಾರು ಚಾನೆಲ್ಸ್ ಪೋಲ್ಗಳು ನಡೆಸಿದ್ದಾರೆ, ಪೋಲ್ ಕಂಡಕ್ಟ್ ಮಾಡಿದ್ದಾರೆ. ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್, ಬೇರೆ ಬೇರೆ ಮೀಡಿಯಾದವರು ಪೋಲ್ ಮಾಡಿದಾಗ ಮೆಜಾರಿಟಿ ಜನಕ್ಕೆ ಸ್ಕೂಲ್ ಕಾಲೇಜ್ ಓಪನ್ ಮಾಡೋದ್ರ ಬಗ್ಗೆ ಹಲವಾರು ಪ್ರಶ್ನೆಗಳಿದೆ, ವರೀಸ್ ಇದೆ, ಟೆನ್ಷನ್ ಇದೆ ಅವರಿಗೆ, ಪೇರೆಂಟ್ಸ್ಗೆ. ಈಗ ಸ್ಟೂಡೆಂಟ್ಸ್ ಅಂತೂ ಕೇಳ್ತಿಲ್ಲ, ಕಾಲೇಜ್ ಓಪನ್ ಮಾಡಿ, ಕಾಲೇಜ್ ಓಪನ್ ಮಾಡಿ. ಪೇರೆಂಟ್ಸ್ ಕೇಳ್ತಾ ಇಲ್ಲ, ಟೀಚರ್ಸ್ ಕೇಳ್ತಾ ಇಲ್ಲ. ಯಾರು ಕೇಳ್ತಾ ಇರೋದು? ಅಂದ್ರೆ ಟುಡೇ ಎಜುಕೇಶನ್ ಇಸ್ ಎ ಬಿಸ್ನೆಸ್. ಆ ಬಿಸ್ನೆಸ್ ಅಲ್ಲಿರೋ ಸ್ಟೇಕ್ ಹೋಲ್ಡರ್ಸ್ ಯಾರಿದ್ದಾರೆ, ಪ್ರೈವೇಟ್ ಸ್ಕೂಲು, ಪ್ರೈವೇಟ್ ಯೂನಿವರ್ಸಿಟಿ ಮ್ಯಾನೇಜ್ಮೆಂಟ್ಸ್, ಅವ್ರಿಗೆ ಇವಾಗ ಸುಗ್ಗಿ ಕಾಲ. ಈ ಅಕ್ಷಯ ತೃತೀಯ ಅಂತ ಬರುತ್ತಲ್ಲ, ಎಲ್ಲ ಚಿನ್ನ ತಗೊಳೋದಿಕ್ಕೆ ಅಂತ ಟೈಮ್ ಬರುತ್ತಲ್ಲ ಏಪ್ರಿಲ್ ಅಲ್ಲಿ, ಆತರ ಇವಾಗ ಅವ್ರಿಗೆ ದುಡ್ಡು ಮಾಡೋದಕ್ಕೆ ಟೈಮ್. ಚೆನ್ನಾಗಿ ಒಂದ್ ತಿಂಗಳು ಮೇ ಜೂನು ಅವ್ರ ಇಡೀ ಅವ್ರ ಮಕ್ಕಳ ಎಜುಕೇಶನ್, ಅವ್ರ ಮನೆ ಇದು ಎಲ್ಲ ಸೆಟ್ಲ್ ಮಾಡ್ಕೊಳಕ್ ಟೈಮ್. ಈಗ ಅಲ್ಲಿ ಫೀಸ್ ಕಲೆಕ್ಟ್ ಮಾಡಕ್ ಆಗ್ತಿಲ್ಲ, ದುಡ್ಡು ಇನ್ಕಮ್ ಬರ್ತಾ ಇಲ್ಲ. ನಾವು ದೇ ಆರ್ ಪ್ರೆಷರೈಸಿಂಗ್ ದಿ ಗೌರ್ಮೆಂಟ್. ದಿಸ್ ವಿ ಶುಡ್ ಅಂಡರ್ಸ್ಟ್ಯಾಂಡ್. ನೀವು ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕಿದ್ನ. ಈಗೆಲ್ಲ ಚೈನು, ಬರೀ ಕೇವಲ ಒಂದು ಆನ್ಲೈನ್ ಎಕ್ಸಾಮು ಅಥವಾ ಒಂದು ಪ್ರಮೋಷನ್ ಇಷ್ಟೊಳಗಡೆ ನೋಡ್ಬೇಡಿ ನೀವು, ಈ ಡೆಪ್ತ್ ಅಲ್ಲಿ ಅರ್ಥ ಮಾಡ್ಕೋಬೇಕು ಸ್ಟೂಡೆಂಟ್ಸ್ ನೀವು. ಸೊ ಇವಾಗ ಈ ಪ್ರೈವೇಟ್ ಮ್ಯಾನೇಜ್ಮೆಂಟ್ಸ್ಗೆ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗೆ ದೇ ವಾಂಟ್ ಕಾಲೇಜಸ್ ಟು ರಿಓಪನ್, ದೇ ವಾಂಟ್ ಸ್ಕೂಲ್ಸ್ ಟು ರಿಓಪನ್. ಯಾಕೆ? ದುಡ್ಡು ಮಾಡೋದಕ್ಕೆ. ಅವರ ಪ್ರೆಷರಿಗೆ ಗೌರ್ಮೆಂಟ್ ಈ ತರ ಯೋಚನೆ ಮಾಡ್ತಾ ಇದೆ. ವಿರೋಧ ಬರ್ತಿದಂಗೆ ಸುರೇಶ್ ಕುಮಾರ್ ಸರ್ ಮೊನ್ನೆ ಓಪನ್ ಮಾಡಬೇಕು ಅಂತ ಚಿಂತನೆ ನಡೆಸಿದೀವಿ ಅಂದ್ರೆ ಇವತ್ತು ಸ್ಟೇಟ್ಮೆಂಟ್ ಚೇಂಜ್ ಮಾಡೋದು ಇಲ್ಲ, ಆತರ ಪ್ರಪೋಸಲ್ಲೇ ಇಲ್ಲ, ವಿರೋಧ ಬಂತು ಅದಕ್ಕೆ. ಸೊ ಈ ಬ್ಯಾಕ್ ಗ್ರೌಂಡ್ ಒಳಗಡೆ ನೋಡ್ಬೇಕಿದ್ದ ನಾವು, ಅವರಿಗೆ ಇವಾಗ ಕಾಲೇಜ್ ಓಪನ್ ಮಾಡಬೇಕು, ಸ್ಕೂಲ್ ಓಪನ್ ಮಾಡಬೇಕು. ದೇ ಆರ್ ಈಗರ್ ಫಾರ್ ಕಾಲೇಜಸ್ ಅಂಡ್ ಸ್ಕೂಲ್ಸ್ ಟು ರಿಓಪನ್, ನಾಟ್ ದಿ ಸ್ಟೂಡೆಂಟ್ಸ್, ನಾಟ್ ದಿ ಟೀಚರ್ಸ್. ಹಿಂಗಿದ್ದಾಗ ಗೌರ್ಮೆಂಟ್ ಅವ್ರ ಮಾತು ಕೇಳುತ್ತೆ. ಪಾಲಿಸೀಸ್ ಆಫ್ ದಿ ಗೌರ್ಮೆಂಟ್ ಅವ್ರ ಪರವಾಗಿದೆ. ಯಾಕೆ ರಾಜೇಶ್, ಯಾಕೆ ಇಂಪಾರ್ಟೆಂಟ್ ಅಂದ್ರೆ MLAಗಳು, MP ಗಳು ಇವ್ರದೇ ಎಂಜಿನಿಯರಿಂಗ್ ಕಾಲೇಜಸ್ಗಳಿದೆ, ಇವ್ರದೇ ಮೆಡಿಕಲ್ ಕಾಲೇಜಸ್ಗಳಿದೆ. ನೀವು ಟಾಪ್ ಎಂಜಿನಿಯರಿಂಗ್ ಕಾಲೇಜಸ್, ಟಾಪ್ ಮೆಡಿಕಲ್ ಕಾಲೇಜಸ್ ಆಫ್ ಕರ್ನಾಟಕ ಲಿಸ್ಟ್ ತೆಗಿರಿ, ಇಟ್ ವಿಲ್ ಬಿ ಕನೆಕ್ಟೆಡ್ ಟು 1 MLA 1 MP. ಇವಾಗ ಅವ್ರು ಕೂತ್ಕೊಂಡು ಓಪನ್ ಮಾಡಿ ದುಡ್ಡು ಮಾಡ್ಕೊಳ್ಳೋದ್ರ ಕಡೆ ಯೋಚನೆ ಮಾಡ್ತಾರ, ಅಥವಾ ಸ್ಟೂಡೆಂಟ್ಸ್ ಎಲ್ಲ ಕರೆಸಿ ಚರ್ಚೆ ಮಾಡಿ ರೆಪ್ರೆಸೆಂಟೇಟಿವ್ಸ್ ಸೇರಿಸ್ಕೊಂಡು ಯಾವ್ದು ಬೆಸ್ಟ್ ಪಾಲಿಸಿ ಸ್ಟೂಡೆಂಟ್ಸ್ಗೆ ಅನ್ನೋದು ಡಿವೈಸ್ ಮಾಡೋ ಕಡೆ ಯೋಚನೆ ಮಾಡ್ತಾರೆ? ದಿಸ್ ವಿ ಶುಡ್ ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಇನ್ನೊಂದೆರಡು ಸ್ಟೂಡೆಂಟ್ಸ್ ಹೇಳ್ತಿದ್ದಾನೆ ಒಬ್ಬ, ಸರ್ ನಮ್ಮ ಫ್ರೆಂಡ್ ತುಂಬಾ ಇಂಟೆಲಿಜೆಂಟ್ ಸರ್, ಆದ್ರೆ ಅವ್ನು ರೀಚಾರ್ಜ್ ಮಾಡ್ಕೊಳ್ಳೋಕೆ ದುಡ್ಡಿಲ್ಲ. ಇವಾಗ ಸರ್ ಇಂಟರ್ನಲ್ ಬರೀತಾ ಇದ್ದಾರೆ ಸರ್, ಅದರಿಂದ ಮಾರ್ಕ್ಸ್ ಕಡಿಮೆ ಆದ್ರೆ, ಇಷ್ಟ ತನಕ ತುಂಬಾ ಚೆನ್ನಾಗಿ ಬರೆದು ಓದಿ ಮಾರ್ಕ್ಸ್ ಕಡಿಮೆ ಆದ್ರೆ ಹೆಂಗೆ ಸರ್ ಅಂತ ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಇರ್ಬೋದು. ಅಥವಾ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಇಲ್ಲಿ ಬರ್ತಿರೋದು, ಇವಾಗ ಈ ಸೆಮಿಸ್ಟರ್ ಸ್ಕೀಮ್ ಏನಿದೆ, ಈ ಸೆಮಿಸ್ಟರ್ ಸ್ಕೀಮು ಇಂದ ಯಾಕೆ ಆನ್ಯುವಲ್ ಸ್ಕೀಮ್ ಮಾಡಬಾರ್ದು ಈ ವರ್ಷ ಅಂತ ಕೆಲವರು ಒಪಿನಿಯನ್ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಈಗ ಎರಡೂ ಥಿಂಗ್ಸ್ ನ ತಗೊಂಡ್ರೆ, ರೀಚಾರ್ಜ್ ಮಾಡ್ಸೋದು ದುಡ್ಡು ಇಲ್ದಿರಾ ಅವ್ರ ಮುಂದೆ ಕಂಟಿನ್ಯೂ ಮಾಡಕ್ ಕಷ್ಟ ಆಗ್ತೀರ ಅನ್ನೋದು ಇಟ್ ಈಸ್ ಅ ವೆರಿ ಪೇನ್ಫುಲ್ ಪ್ರಾಬ್ಲಮ್. ಅದು ಕೇರಳ ಇನ್ಸಿಡೆಂಟ್ ನಾನು ಆಗ್ಲೇ ಹೇಳಿದೆ, ಆನ್ಲೈನ್ ಕ್ಲಾಸಸ್ ತಗೊಳಕ್ ಆಗ್ತಿಲ್ಲ, ಸೇರಕ್ ಆಗ್ತಿಲ್ಲ, ಅದಕ್ಕೆ ದುಡ್ಡಿಲ್ಲ ಅಂತೇಳಿ ಒಂದ್ ಗರ್ಲ್ ಕಮಿಟೆಡ್ ಸೂಸೈಡ್. ಫ್ರೆಂಡ್ಸ್, ಇಲ್ಲಿ ದುಡ್ಡು ವಿಷಯ ಬರ್ತಕ್ಕಂಗೆ ಗೌರ್ಮೆಂಟ್ ಹೆಂಗಿದ್ದಾರೆ ಅಂದ್ರೆ, ಫ್ರೀ ಲ್ಯಾಪ್ಟಾಪ್ ಕೊಟ್ಟಿರೋರು ಎಲ್ರಿಗೂ ಕೂಡ ನಾವು ಫ್ರೀ ಇಂಟರ್ನೆಟ್ ಕೊಡ್ತೀವಿ ಅಂತ ಗೌರ್ಮೆಂಟ್ ಹೇಳಿದ್ದಾರೆ. ಯಾಕೆ ಸ್ವಾಮಿ, ನಿಮ್ಗೆ ಫಸ್ಟ್ ಇಯರ್ ಡಿಗ್ರಿ ಸ್ಟೂಡೆಂಟ್ಸ್ ಮಾತ್ರ ಕಣ್ಣಿಗೆ ಕಾಣಿಸ್ತಿರೋದ? ಬೇರೆ ಇಯರ್ ಡಿಗ್ರಿ ಸ್ಟೂಡೆಂಟ್ಸ್ ಕಣ್ಣಿಗೆ ಕಾಣ್ತಿಲ್ವಾ? ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕಣ್ಣಿಗೆ ಕಾಣ್ತಿಲ್ವಾ? ಏನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲ ಅಂಬಾನಿ ಮಕ್ಕಳ, ಟಾಟಾ ಬಿರ್ಲಾ ಮಕ್ಕಳ? ಮೆಡಿಕಲ್ ಸ್ಟೂಡೆಂಟ್ಸ್ ಎಲ್ಲ ರಿಚ್ ಇಂಡಸ್ಟ್ರಿಯಲಿಸ್ಟ್ ಮಕ್ಕಳ? ಸೊ ಈ ಪರಿಸ್ಥಿತಿ ಒಳಗಡೆ ಇವಾಗ ಅವರು ದುಡ್ಡಿಲ್ಲ ಅಂತ ಹೇಳಿ ಮುಂದುವರಿಯಕ್ಕಾಗಲ್ಲ ಅಂದ್ರೆ, ಇಟ್ ವಿಲ್ ಬಿ ಕ್ರಿಮಿನಲ್ ಆನ್ ದಿ ಪಾರ್ಟ್ ಆಫ್ ಗೌರ್ಮೆಂಟ್ ಟು ಗೋ ಅಹೆಡ್. ಕಂಡೀಷನ್ ಇಸ್ ವೆರಿ ಬ್ಯಾಡ್. ಒಬ್ರು ಪಿ ಸಾಯಿನಾಥ್ ಅಂತ ಹೇಳಿ
ಒಬ್ರು ಜರ್ನಲಿಸ್ಟ್ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ ಈ ಫಾರ್ಮರ್ ಸೂಸೈಡ್ ಬಗ್ಗೆ. ತುಂಬಾ ಚೆನ್ನಾಗಿದೆ, ಅದು ಯೂಟ್ಯೂಬ್ ಅಲ್ಲಿ ಇದೆ ಫ್ರೆಂಡ್ಸ್. ಐ ರಿಕ್ವೆಸ್ಟ್ ಯು ಟು ವಾಚ್, ಗೋ ಥ್ರೂ ದಟ್. ಇದು ನೀರೋಸ್ ಗೆಸ್ಟ್ ಅಂತೇಳಿ ಆ ಡಾಕ್ಯುಮೆಂಟ್ರಿ ಒಂದು 4-5 ಜನ ಹುಡುಗರು ಇಂಟರ್ವ್ಯೂ ಮಾಡಿದ್ದಾರೆ. ಅವರೆಲ್ಲ ಬ್ರೈಟ್ ಸ್ಟೂಡೆಂಟ್ಸ್ ಆಗಿದ್ದವರು, 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ವರ್ಗೂ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ ತಗೊಂಡಿರುವಂತ ಸ್ಟೂಡೆಂಟ್ಸ್. ಒಬ್ಬ ಹುಡುಗನ ಎಕ್ಸಾಂಪಲ್ ಹೇಳ್ತೀನಿ ನಾನು. 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೀಬೇಕು, ಅಪ್ ಟು 9th ಸ್ಟ್ಯಾಂಡರ್ಡ್ ವಿಲೇಜ್ ಫಸ್ಟ್, 10th ಪ್ರಿಪರೇಟರಿ ರಿಸಲ್ಟ್ ಅಲ್ಲಿ ಡಿಸ್ಟ್ರಿಕ್ಟ್ ಗೆ ವಾಸ್ 3rd or 4th ಇನ್ ದಿ ಎಂಟೈರ್ ಡಿಸ್ಟ್ರಿಕ್ಟ್. 10th ಎಕ್ಸಾಮ್ ಬರೆಯಕ್ಕೆ 10 ದಿನ ಮುಂಚೆ ಅವರಪ್ಪ ಕಾಟನ್ ಬೆಳೆಗಾರರು, ಕಾಟನ್ ಬೆಲೆ ಸಿಕ್ಕಿಲ್ಲ ಅಂತೇಳಿ ಕಮಿಟ್ ಸೂಸೈಡ್ ಅವ್ರ ತಂದೆ. ಅಂಡ್ ಈ ಹ್ಯಾಡ್ ಟು ಕ್ವಿಟ್ ಎಜುಕೇಶನ್. ಅದಾಗ 4 ವರ್ಷ ಆದ್ಮೇಲೆ ಇವರು ಸಾಯಿನಾಥ್ ಸರ್ ಅವ್ರನ್ನ ಇಂಟರ್ವ್ಯೂ ಮಾಡಕ್ ಹೋಗಿದ್ದಾರೆ, ಅದಾಗ 4 years ಆದ್ಮೇಲೆ. ಅಂಡ್ ಅವ್ರು ಎಲ್ಲ ಏನ್ ಮಾಡ್ತೇನೆ, ಅವನು ಕಾಟನ್ ಬೆಳೀತಾ ಇದ್ದಾರೆ. ಇವತ್ತು ನಾವು ಸರ್ಕಾರಗಳಿಗೆ ಕೇಳಬೇಕು, ಹಾಗಾದ್ರೆ ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು, ಕೆಳ ಮಧ್ಯಮ ವರ್ಗದ ಜನರ ಮಕ್ಕಳು, ಅವರಿಗೆ ಒಳ್ಳೆ ಡಾಕ್ಟರ್ಸ್ ಒಳ್ಳೆ ಇಂಜಿನಿಯರ್ಸ್ ಆಗೋ ಹಕ್ಕಿಲ್ವಾ? ಈಗ ಡೈರೆಕ್ಟ್ ಆಗಿ ಹೇಳ್ಬಿಡ್ಲಿ, ಹಿಂಗ್ ತಿರುಗಿಸಿ ಮುಗಿಸಿ ಏನೋ ಅಂತ ಈ ತರ ಪಾಲಿಸಿ. ಕಾಲೇಜ್ ಇದ್ದಾಗ ಫೀಸ್ ಜಾಸ್ತಿ ಮಾಡ್ತಾರೆ, ಇಲ್ಲ ಅಂದ್ರೆ ಎಕ್ಸಾಮ್ ಫೀಸ್ ಜಾಸ್ತಿ ಮಾಡ್ತಾರೆ, ಇಲ್ಲ ಈ BCM ಸ್ಟೂಡೆಂಟ್ಸ್, OBC ಸ್ಟೂಡೆಂಟ್ಸ್ ಅವ್ರ ಫೀ ಕನ್ಸಿ ಅದಕ್ಕೆ ಕಿತ್ತಾಕ್ತಾರೆ. ಈ ತರ ಏನೋ ಒಂದು ಕಾಲೇಜ್ ಇದ್ದಾಗ ಮಾಡ್ತಾರೆ. ಈ ಕಾಲೇಜ್ ಇಲ್ಲ, ಇಲ್ಲಿ ಹೆಂಗಪ್ಪ ಹುಡ್ಕೋದು ಸ್ಟೂಡೆಂಟ್ಸ್ ವಿರುದ್ಧ ಪಾಲಿಸಿ? ಇದನ್ನ ಹುಡ್ಕೋದು ಆನ್ಲೈನ್ ಕ್ಲಾಸ್, ಇನ್ನೊಂದು ಸಮ್ ಆರ್ ದಿ ಅದರ್ ಆಂಟಿ ಸ್ಟೂಡೆಂಟ್ ಪಾಲಿಸಿಸ್ ಮಾಡ್ತಾನೆ ಇರ್ತಾರೆ ಅವರು. ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇನ್ನೊಂದು ಪಾಯಿಂಟ್ ಏನ್ ಹೇಳಿದ್ರಿ ನೀವು, ಸೆಮಿಸ್ಟರ್ ಆನ್ಯುವಲ್. ಅದೇ ನಾನು ಆಗ್ಲೇ ಹೇಳ್ದಂಗೆ, ಈವನ್ ಇಫ್ ದೇ ಗೋ ಬ್ಯಾಕ್ ಟು ಆನ್ಯುವಲ್ ಸ್ಕೀಮ್, ಸೊ ಅಲ್ಲಿ ಇಟ್ ಶುಡ್ ಬಿ ಇನ್ ಕನ್ಸಲ್ಟೇಷನ್ ವಿತ್ ಎಕ್ಸ್ಪರ್ಟ್ಸ್. ನಥಿಂಗ್ ಶುಡ್ ಬಿ ಡನ್ ಯೂನಿಲ್ಯಾಟ್ರಲಿ. ನಾವು ಕೂತ್ಕೊಂಡು ಇಲ್ಲಿ ಇದೇ ಮಾಡಿ ಡಿಸೈಡ್ ಮಾಡಕ್ಕಾಗಲ್ಲ, ಅವರು ಹೇಳಕ್. ಯಾಕೆಂದ್ರೆ ಹಲವಾರು ಪ್ರಾಬ್ಲಮ್ಸ್ ಇನ್ವಾಲ್ವ್ ಆಗಿದೆ, ಕಾಂಪ್ಲಿಕೇಶನ್ಸ್ ಇದೆ. ಈ ಜಸ್ಟ್ ಟೇಕ್ ಕೊರೋನಾ ಪ್ಯಾಂಡಮಿಕ್, 200 ಕೇಸಸ್ ಇದ್ದಾಗ ಕಂಪ್ಲೀಟ್ ಲಾಕ್ಡೌನ್, 2 ಲಕ್ಷ ಕೇಸಸ್ ಆದಾಗ ಕಂಪ್ಲೀಟ್ ಅನ್ಲಾಕ್. ಇಲ್ಲೇ ಗೋಜ್ಲಾಗಿದೆ. ಕೊರೋನಾದ ಹೆಂಗಿದೆ ಗೊತ್ತಿಲ್ಲ. ಒಂದು ಪಾಯಿಂಟ್ ಹೇಳ್ಬೇಕು ನಾನು, ಇವಾಗ ಕಾಲೇಜಸ್ ವಿಷಯಕ್ಕೆ ಬಂದ್ರೆ, ಮೆಜಾರಿಟಿ ಕಾಲೇಜಸ್, ಸ್ಕೂಲ್ಸ್, ಹಾಸ್ಟೆಲ್ಸ್, ದೇ ವರ್ ಕ್ವಾರಂಟೈನ್ ಸೆಂಟರ್ಸ್. ದಿಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನಮ್ಮ ಆಕ್ಟಿವಿಸ್ಟ್, ನಮ್ಮ AID ಆಕ್ಟಿವಿಸ್ಟ್ ಒಬ್ರು, ಯೂತ್ ಆರ್ಗನೈಸೇಷನ್ ಆಕ್ಟಿವಿಸ್ಟ್, ಒಂದು ಕ್ವಾರಂಟೈನ್ ಸೆಂಟರ್ ಇದ್ರು. ಅವ್ರು ಒಂದು ವಿಡಿಯೋ ಎಲ್ಲ ಮಾಡಿದ್ದಾರೆ ಆನೆಕಲ್ಲಲ್ಲಿ. ಅಲ್ಲಿ ವಾಟರ್ ಇಲ್ಲ, ಏನಿಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ಕ್ಲೆನ್ಲಿನೆಸ್ ಇಲ್ಲ, ತಗೊಂಡೋಗಿ ಡಂಪ್ ಮಾಡಿದ್ದಾರೆ. ನಮ್ಗೆ ಬರೀ ಗೌರ್ಮೆಂಟ್ ಈ ಕ್ಲೆನ್ಲಿನೆಸ್ ಬಗ್ಗೆ ಏನೇ ಸ್ವಚ್ಛ ಭಾರತ ಏನೇ ನೀವು ಇವ್ರ ಬಗ್ಗೆ ಬರೋ ವರಿ ಅಂತಂದ್ರೆ, ನೆಕ್ಸ್ಟ್ ಇವ್ರನ್ನ ಆಚೆ ಕರೆದ್ಮೇಲೆ ಸ್ಯಾನಿಟೈಸ್ ಮಾಡಿಸ್ತೀರಾ? ಆ ಪ್ರಶ್ನೆ ನಮಗ್ ವರಿ ಇದೆ. ಕ್ಲೀನ್ ಮಾಡಿಸ್ತೀರಾ ಅನ್ನೋ ವರಿ ಇದೆ. ತಗೊಂಡೋಗ್ಬಿಟ್ಟು ನೀವು ಒಳಗಡೆ ಹಾಕ್ಬಿಟ್ಟು ರೋಗ ಬರಲ್ಲ ಸ್ಟೂಡೆಂಟ್ಸ್ಗೆ ಅಂತ ಏನ್ ಗ್ಯಾರಂಟಿ? ಫ್ರಾನ್ಸ್ ಅಲ್ಲಿ ಮೊನ್ನೆ ಒಂದು ರಿಪೋರ್ಟ್ ಬಂದಿದೆ, ಒಂದು ಸ್ಕೂಲಲ್ಲಿ 90% ಆಫ್ ಸ್ಟೂಡೆಂಟ್ಸ್ಗೆ ಕೊರೋನಾ ಬಂದಿದೆ. ಬಿಕಾಸ್ ಆಫ್ ಒಂದು 3 or 4 ಸ್ಟೂಡೆಂಟ್ಸ್ ಕಿಡ್ಸ್ ಇಂದ 90% ಹುಡುಗರಿಗೆ ಕೊರೋನಾ ಹಾಕೊಂಡಿದೆ. ಸೊ ಇದ್ರಲ್ಲೇ ಪ್ರಾಬ್ಲಮ್ಸ್ ಇದೆ, ಇಲ್ಲೇ ಪ್ರಾಬ್ಲಮ್ಸ್. ಸ್ಕೂಲ್ ಒಳಗಡೆ ಹೋಗೋದಕ್ಕೆ, ಕಾಲೇಜ್ ಒಳಗಡೆ ಹೋಗೋದ್ರಿಂದನೇ ಎಷ್ಟೊಂದು ಸಮಸ್ಯೆ ಇದೆ. ಇವಾಗ ನೀವು ಇನ್ ಸೆಮಿಸ್ಟರ್ ಆಗ್ಲಿ ಆನ್ಯುವಲ್ ಆಗ್ಲಿ, ಅದಕ್ಕೆ ನಾನು ಹೇಳಿದ್ದು ಇಟ್ ಶುಡ್ ಬಿ ಇನ್ ಕನ್ಸಲ್ಟೇಷನ್ ವಿತ್ ಎಕ್ಸ್ಪರ್ಟ್ಸ್. ಎಕ್ಸ್ಪರ್ಟ್ಸ್ ಕನ್ಸಲ್ಟ್ ಮಾಡಿಲ್ಲ ಅಂದ್ರೆ ಈ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬರ್ತಾ ಇರೋದು, ಇವಾಗಲೇ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಅಶ್ವಥ್ ನಾರಾಯಣ ಅವರು ಅದನ್ನ ತುಂಬಾ ಪಕ್ಕಾಗಿ ಹೇಳಿದಾರೋ, ಜಸ್ಟ್ ಹೇಳ್ತಾ ಇದಾರೆ ಅವರು, ನಾವು ಕ್ಲಾಸಸ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದನ್ನ ನಾವು ಸ್ಟೂಡೆಂಟ್ಸ್ ನಂಬೇಕಾ? ಇದನ್ನ ಇವ್ರ ಮಾತು ಇದನ್ನ ನಡೆಸ್ಕೊಡ್ತಾರಂತ ಏನ್ ಗ್ಯಾರಂಟಿ ಇದೆ? ಫಸ್ಟ್ ಆಫ್ ಆಲ್ ಹಂಗೆ ಹೇಳಿರೋದು, ಇಟ್ ಇಸ್ ಬಿಕಾಸ್ ಆಫ್ ಪ್ರೆಷರ್ ಆಫ್ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳು ಬೇರೆ ಬೇರೆ ತರದಲ್ಲಿ ಹೋರಾಟಗಳು ಮಾಡಿ, ಬೇರೆ ಬೇರೆ ಪೆಟಿಷನ್ಗಳು ಹಾಕಿ, ಮೂವ್ಮೆಂಟ್ ಮಾಡಿ, ನಾವು ಕೂಡ ಮೆಮೊರಂಡಮ್ ಕೊಟ್ವಿ. ಬೇರೆ ಬೇರೆ ವಿದ್ಯಾರ್ಥಿ ಸಂಘಟನೆಗಳು ಮೆಮೊರಂಡಮ್ ಕೊಟ್ಟಿದ್ದಾರೆ, ಡಿಮ್ಯಾಂಡ್ ಮಾಡಿದ್ದಾರೆ. ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಿಕಾಸ್ ಆಫ್ ಪ್ರೆಷರ್ ಆಫ್ ಸ್ಟೂಡೆಂಟ್ಸ್ ಮೂವ್ಮೆಂಟ್ ಅವರೊಂದು ಸ್ಟೆಪ್ ಹಿಂದೆ ಬಂದಿದ್ದಾರೆ. ಅದರ ಪಾಯಿಂಟ್ ಅಂದ್ರೆ ನಾನು ಆಗ್ಲೇ ಎಕ್ಸ್ಪ್ಲೈನ್ ಮಾಡ್ದಂಗೆ, ಕೊರೋನಾ ಟೈಮಲ್ಲೇನೆ ಇವರ ಯೂಟರ್ನ್ಗಳನ್ನ ನೋಡಿದೀವಿ ನಾವು. ಹಿಂಗಂತಾರೆ, ಆಮೇಲೆ ಹಿಂಗಂತಾರೆ, ಆಮೇಲೆ ಹಿಂಗಂತಾರೆ. ಫಸ್ಟ್ ರೆಡ್ ಝೋನು, ಗ್ರೀನ್ ಝೋನು, ಯೆಲ್ಲೋ ಝೋನ್ ಅಂದ್ರು. ಆಮೇಲೆ ಝೋನ್ ಎಲ್ಲ ಇಲ್ಲ, ಕಂಟೈನ್ಮೆಂಟ್ ಝೋನ್ ಅಂದ್ರು. ಆಮೇಲೆ ಆ ಕಂಟೈನ್ಮೆಂಟ್ ಇಡೀ ಡಿಸ್ಟ್ರಿಕ್ಟ್ಗೆಲ್ಲ ಬರೀ ವಾರ್ಡ್ಗೆ ಅಂದ್ರು. ಆ ವಾರ್ಡ್ ಅಲ್ಲಿ ಇನ್ನೇನೋ ಒಂದಿದು, ಅದ್ರೊಳಗಡೆ ಯೂಟರ್ನ್ಗಳು. ಇದು ಓಪನ್ ಮಾಡ್ತೀವಿ ಅಂದ್ರು ವಾಪಸ್ ತಗೊಂಡ್ರು, ಇದು ಬಿಡ್ತೀವಿ ಅಂದ್ರು ವಾಪಸ್ ತಗೊಂಡ್ರು. ಇದ್ರಲ್ಲೇ ಇಷ್ಟು ಯೂಟರ್ನ್ಗಳು, ಇಷ್ಟು ತಿರುಗು ಮುರುಗು ಮಾಡ್ಬೇಕಾರೆ ಬರೀ ಒಂದು ಪ್ಯಾನಲ್ ಡಿಸ್ಕಷನ್ ಅಲ್ಲಿ ಕೂತ್ಕೊಂಡು ಅಥವಾ ಒಂದು ಫೇಸ್ಬುಕ್ ಲೈವ್ ಅಲ್ಲಿ ಕೂತ್ಕೊಂಡು, ಸರ್ ಅಶ್ವಥ್ ನಾರಾಯಣ್ ಸರ್ ಅವರು ನಾವು ಮೆಮೊರಂಡಮ್ ಕೊಟ್ಟಾಗ್ಲೂ ಚೆನ್ನಾಗಿ ರೆಸ್ಪಾಂಡ್ ಮಾಡೋದವರು, ಅದೇನೇ ಇರ್ಲಿ, ಇವಾಗ ಅವ್ರು ಅಲ್ಲಿ ಕೂತ್ಕೊಂಡು ಹೇಳಿದ್ ಒಂದೇ ಒಂದು ಮಾತನ್ನು ತಗೊಂಡು ನಾವು ಸ್ಟೂಡೆಂಟ್ಸ್ ಇದಾಗೋಗುತ್ತೆ ಅಂತ ಅನ್ಕೊಳ್ಳೋದು ಬೇಡ. ನಾವು ಹಲವಾರು ಹೋರಾಟಗಳಲ್ಲಿ ನೋಡಿದೀವಿ ಇದನ್ನ. ಅನ್ಲೆಸ್ ಇಟ್ ಕಮ್ಸ್ ಇನ್ ರೈಟಿಂಗ್, ಒಂದು ಸರ್ಕ್ಯುಲರ್ ಅಲ್ಲಿ ಬರುವವರೆಗೂ, ಸಿಗ್ನೇಚರ್ಡ್ ಕಾಪಿ ನಿಮ್ಗೆ ತಲುಪೋವರೆಗೂ
ನೀವು ಇದನ್ನ ಫೈನಲ್ ಅಂತ ಅನ್ಕೋಬಿಡಿ. ಆದ್ರೆ ಅಟ್ ದಿ ಸೇಮ್ ಟೈಮ್ ಯು ಆಲ್ಸೋ ಅಂಡರ್ಸ್ಟ್ಯಾಂಡ್ ಅವ್ರು ಈ ರೀತಿ ಸ್ಟೇಟ್ಮೆಂಟ್ ಮಾಡಕ್ ಸಾಧ್ಯ ಆಗಿದ್ದು ನಿಮ್ಮ ಪ್ರೆಷರ್ ಇಂದ. ಇದನ್ನ ನೀವೆಲ್ಲ ಮನ್ಸಿಗೆ ಹಾಕೋಬೇಕು ವಿದ್ಯಾರ್ಥಿಗಳೇ. ಮೈ ಡಿಯರ್ ಫ್ರೆಂಡ್ಸ್, ಇಟ್ ಇಸ್ ಬಿಕಾಸ್ ಆಫ್ ಯುವರ್ ಪ್ರೆಷರ್ ಅವ್ರು ಹಿಂದೆ ಹೋಗಕ್ಕಾಯ್ತು. ಸೊ ಇಲ್ಲಿ ನಾವು ನಾಳೆ ಮೆಡಿಕಲ್ ಸ್ಟೂಡೆಂಟ್ಸ್ ಮೂವ್ಮೆಂಟ್ ಅಲ್ಲೂ ಸಹ ವಿ ಆರ್ ಗೋಯಿಂಗ್ ಟು ಮೀಟ್ ವೈಸ್ ಚಾನ್ಸಲರ್. ಅವ್ರನ್ನ ಮೀಟ್ ಮಾಡಕ್ ಹೋಗಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಮಾತಾಡ್ತಾ ಇದೀವಿ ಅವ್ರಿಗೆ ಈ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಡಿ ಅಂತ. ನಾವು ಫೈನಲಿ ನಾವು ವಿ ಹ್ಯಾವ್ ಟು ಡಿಪೆಂಡ್ ಆನ್ ರಿಟರ್ನ್ ಡಾಕ್ಯುಮೆಂಟ್ಸ್. ಏನೇ ಹೇಳಿ ದಟ್ ಕೆನಾಟ್ ಬಿ ಎ ಫೈನಲ್ ಇದು ಬಟ್ ಅಟ್ ದಿ ಸೇಮ್ ಟೈಮ್ ಇಟ್ ಇಸ್ ಅ ವಿಕ್ಟರಿ ಟು ಸ್ಟೂಡೆಂಟ್ಸ್. ಬಟ್ ವಿ ಹೋಪ್ ಇಟ್ ಈಸ್ ಸೋ. ದಟ್ ಈಸ್ ಅವರ್ ಹೋಪ್. ಇವಾಗ ಲಾಕ್ ಡೌನ್ ಎಷ್ಟೋರು ಕಂಟಿನ್ಯೂ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಇವಾಗ ಏನಾದ್ರು ಡಿಸ್ಕಸ್ ಮಾಡ್ಬೇಕು, ಏನಾದ್ರು ಫೈನಲ್ ಡಿಸಿಷನ್ ಬರಬೇಕು ಸರ್ಕಾರ. ಈ ಡಿಸಿಷನ್ ಬರೋಕ್ಕಿಂತ ಮುಂಚೆ ಏನು ಮಾನದಂಡ ಸರ್ಕಾರ ತಗೊಳ್ಬೇಕು ಅಂದ್ರೆ, ಇವಾಗ ಕೆಲವರು ಹೇಳ್ತಾರೆ ಎಲ್ಲರನ್ನು ಕರಿಬೇಕು, ಮೀಟಿಂಗ್ ಮಾಡ್ಬೇಕು ಅಂತಾರೆ. ಇದೇ ಮಾನದಂಡ ಆಗ್ಬೇಕಲ್ವಾ? ಅಂದ್ರೆ ಒಂದು ಚರ್ಚೆ ಮಾಡಕ್ಕಿಂತ ಮುಂಚೆ ಇವಾಗ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಬಾಡೀಸ್ ಇದೀವಿ, ಸ್ಟೂಡೆಂಟ್ ಆರ್ಗನೈಸೇಷನ್ ನಮ್ ಯಾರು ಕರೆದೇ ಇಲ್ಲ. ಆಗ್ಲೇ 2 ತಿಂಗಳಾಯ್ತು. ನಮ್ಮ ಒಪಿನಿಯನ್ ಕೂಡ ಕೇಳ್ಬೇಕು. ಯಾಕಂದ್ರೆ ವಿ ವರ್ಕ್ ಅಮಂಗ್ ಸ್ಟೂಡೆಂಟ್ಸ್, ನಮಗ ಪ್ರಾಬ್ಲಮ್ ಗೊತ್ತಿರುತ್ತೆ. ಅಥವಾ ಅಕಾಡೆಮಿಷಿಯನ್ಸ್ ಯಾರು ಇವತ್ತು ರಿಟೈರ್ಡ್, ಆಗ್ಲೇ ಅಜಯ್ ಅವರು ಹೇಳ್ತಾ ಇದ್ರು, ರಿಟೈರ್ಡ್ ಟೀಚರ್ಸ್ ಇರ್ಬೋದು, ಪ್ರೊಫೆಸರ್ ಇರ್ಬೋದು, ಯಾರಿಗೆ ಶಿಕ್ಷಣದ ಬಗ್ಗೆ ನಿಜವಾದ ಕಾಳಜಿ ಇದೆ ಅಂತವ್ರನ್ನ ಕೂರಿಸ್ಕೊಂಡು ಚರ್ಚೆ ಮಾಡಿ ಏನೋ ಸೊಲ್ಯೂಷನ್ ತಗೋಬಹುದು. ಅದನ್ನು ಮಾಡ್ತಿಲ್ಲ ಸರ್ಕಾರ. ಸೊ ಇದು ನಡೀತಾ ಇದೆ. ಮುಂದೆ ಸ್ಟೂಡೆಂಟ್ಸ್ ಗಳು ಇದೇ ಕಮೆಂಟ್ ಬಾಕ್ಸ್ ಅಲ್ಲಿ ನೀವೆಲ್ಲ ಗಮನಿಸ್ತಾ ಇದ್ದೀರಾ ಸ್ನೇಹಿತರೆ, ಹೆಂಗೆ ಅವ್ರ ಕಷ್ಟಗಳನ್ನ ಹೇಳ್ಕೊಳ್ತಿದ್ದಾರೆ. ಹೆಂಗೆ ಅವರು ನಮ್ಗೆ ದುಡ್ಡಿಲ್ಲ ಸರ್ ಹಾಕ್ಸ್ಕೊಳಕ್ಕೆ, ಕರೆನ್ಸಿ ಇಲ್ಲ, ಟವರ್ ಇಲ್ಲ, ನಾವು ಏನ್ ಹೇಳ್ತಾ ಇದೀವಿ ಸಮಸ್ಯೆಗಳು ಮತ್ತೆ ಇಲ್ಲಿ ಕಾಣಿಸ್ತಿದೆ. ಸ್ಟೂಡೆಂಟ್ಸ್ ಗಳು ಕಮೆಂಟ್ ಬಾಕ್ಸ್ ಅಲ್ಲಿ ಆಗ್ತಿರೋದೇ ಗಮನಿಸ್ತಾ ಇದೀವಿ ನಿಜವಾದ ಸಮಸ್ಯೆ ಅಂತ. ಇದು ಸರ್ಕಾರಕ್ಕೆ ಗೊತ್ತಾಗ್ಬೇಕು ಈಗ್ಲಾದ್ರು. ನೆಕ್ಸ್ಟ್ ಒಬ್ರು ಟೀಚರ್ ಪ್ರಶ್ನೆ ಕೇಳಿದ್ದಾರೆ. ಇವಾಗ ಎಷ್ಟು ಕಾಲೇಜ್ಗಳಲ್ಲಿ, ಗೌರ್ಮೆಂಟ್ ಕಾಲೇಜ್ ಆಗಿರ್ಬೋದು ಅಥವಾ ಬೇರೆ ಪ್ರೈವೇಟ್ ಕಾಲೇಜ್ ಆಗಿರ್ಬೋದು, ಟೀಚರ್ಸ್ ನ ಎಕ್ವಿಪ್ ಮಾಡಿದ್ದಾರೆ ಸರ್ಕಾರ. ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಎಷ್ಟೋ ಕಡೆ ಬಿಲ್ಡಿಂಗೇ ಇಲ್ಲ ಕಾಲೇಜ್ಗಳು, ಗೌರ್ಮೆಂಟ್ ಕಾಲೇಜ್ಗಳು ಬಿಲ್ಡಿಂಗ್ ಇಲ್ಲ. ಅಂತ ಕಡೆ ಟೀಚರ್ಸ್ ಆನ್ಲೈನ್ ಕ್ಲಾಸ್ ಹೆಂಗ್ ಮಾಡಕ್ ಸಾಧ್ಯ ಎಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಟೀಚರ್ಸ್ ನ ಎಕ್ವಿಪ್ ಮಾಡೋದಿರ್ಲಿ, ಸಾವಿರಾರು ಪೋಸ್ಟ್ಗಳು, ಗೆಸ್ಟ್ ಲೆಕ್ಚರರ್ ಪೋಸ್ಟ್ಗಳು ಖಾಲಿ ಬಿದ್ದಿವೆ. ಟೀಚಿಂಗ್ ಸ್ಟಾಫ್ ಪೋಸ್ಟ್ಗಳು ಖಾಲಿ ಬಿದ್ದಿದೆ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ, ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ. ಅದನ್ನೇ ಫಿಲ್ ಮಾಡ್ತಿಲ್ಲ. ನೀವಿನ್ನು ಟೀಚರ್ಗೆ ಎಕ್ವಿಪ್ ಮಾಡೋದಿರ್ಲಿ, ಪಾಠ ಮಾಡಕ್ಕೆ ಟೀಚರ್ಸ್ ಇಲ್ಲ. ಹೆಂಗೆ ಸ್ಟೂಡೆಂಟ್ಸ್ ನ ರೀಚ್ ಮಾಡ್ತಾರೆ ಅವರು? ನೀವು ಕೆಲವೊಂದು ಪ್ರೈವೇಟ್ ಯೂನಿವರ್ಸಿಟಿಗಳು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ 4-5 ಇಟ್ಕೊಂಡ್ಬಿಟ್ಟು ಅದನ್ನೇ ಫೈನಲ್ ಅಂತ ಅನ್ಕೊಂಡ್ರೆ ಆಗಲ್ಲ. ಟೀಚರ್ಸೇ ಇಲ್ಲ, ವೇಕೆನ್ಸಿ ಖಾಲಿ ಬಿದ್ದಿದೆ. ಹಲವಾರು ವರ್ಷದಿಂದ ಅವ್ರ ಪಾಪ ಹೋರಾಟ ಮಾಡ್ತಾ ಇದ್ದಾರೆ ಗೆಸ್ಟ್ ಲೆಕ್ಚರರ್ಸ್. ನಾವು ನೋಡಿದೀವಿ ಅದನ್ನ. ಇವಾಗ ಟೀಚರ್ಸೇ ಇಲ್ಲ, ಅವರೇ ಒಳಗಿಲ್ಲ ಅಂತಂದ್ರೆ ನೀವು ಒಳಗಿರೋ ಟೀಚರ್ಸಿಗೆ ಎಕ್ವಿಪ್ ಮಾಡೋ ಪ್ರಶ್ನೆ ಎಲ್ಲಿಂದ ಬರುತ್ತೆ? ಸೊ ಈ ಪಾಯಿಂಟ್ ಕರೆಕ್ಟ್ ಆಗಿ ಹೇಳಿದ್ದಾರೆ ಯಾರೋ ಅವ್ರು ಹೇಳಿರೋರು. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ದಾರೆ. ಎಕ್ವಿಪ್ ಮಾಡೋದಿಲ್ಲ ಅಂದ್ರೆ ಅವ್ರಿಗೆ ನಾನು ಹೇಳ್ತಾ ಇರೋದು, ಎಕ್ವಿಪ್ ಮಾಡೋದಿರ್ಲಿ, ಫಸ್ಟ್ ಆಫ್ ಆಲ್ ಟೀಚರ್ಸ್ದೇ ವ್ಯಾಕ್ಯೂಮ್ ಇದೆ. ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇನ್ನೊಂದು ಪ್ರಶ್ನೆ ಬರ್ತಾ ಇದೆ. ಇವತ್ತು ಅಶ್ವಥ್ ನಾರಾಯಣ ಅವರು ಹೇಳಿರೋದು, ನಾವು ಈ ಸೆಮಿಸ್ಟರ್ ನ ಸ್ವಲ್ಪ ಲಿಬರಲ್ ಆಗಿರ್ತೀವಿ, ಬೇಕಂದವ್ರು ಬಂದು ಎಕ್ಸಾಮ್ ಬರ್ಕೊಳ್ಳಿ, ಮಿಕ್ಕಿದವ್ರು ಕ್ಯಾರಿ ಓವರ್ ಮಾಡಿ. ನೀವು ಮುಂದಿನ ವರ್ಷ ಮುಂದಿನ ಸೆಮಿಸ್ಟರ್ ನಲ್ಲಿ ಏನು ನೀವು ಉಳಿಸ್ಕೊಂಡಿರ್ತೀರಾ. ಇವಾಗ ನೀವು ಬರಕ್ ಆಗ್ಲಿಲ್ವಾ ಎಕ್ಸಾಮ್ಗೆ, ನಾಳೆ ನಾವು ಆಗಸ್ಟ್ ಅಲ್ಲಿ ಎಕ್ಸಾಮ್ ಮಾಡ್ತೀವಿ, ನೀವೆಲ್ಲ ಊರಲ್ಲಿ ಇದ್ದೀರಾ, ನೀವು ಬರಕ್ ಆಗಿಲ್ಲ, ಬರಬೇಡಿ, ಮುಂದಿನ ಸೆಮ್ ಅಲ್ಲಿ ಕ್ಯಾರಿ ಓವರ್ ಮಾಡಿ ಬರ್ಕೊಳ್ಳಿ ಅಂತಿದ್ದಾರೆ. ಯು ಕ್ಯಾನ್ ಬೆಟರ್ ಆನ್ಸರ್ ದಿಸ್ ಕ್ವಶನ್. ಕ್ಯಾರಿ ಓವರ್ ಇಂದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಸಮಸ್ಯೆ ಏನೇನಿದೆ ಯು ಕ್ಯಾನ್ ಬೆಸ್ಟ್ ಎಕ್ಸ್ಪ್ಲೈನ್ ಇಟ್. ಇವಾಗ ಆಗ್ಲೇ ನಿಮ್ಗೆಲ್ಲ ಗೊತ್ತು ಫ್ರೆಂಡ್ಸ್, 6 ಸಬ್ಜೆಕ್ಟ್ ಇರುತ್ತೆ ನಮ್ಗೆ, 6ರಿಂದ 7 ಸಬ್ಜೆಕ್ಟ್ ಇರುತ್ತೆ. ಇವಾಗ ಮತ್ತೆ ಪ್ಲಸ್ ಅಡಿಷನ್ ಇನ್ನು 6 ಸಬ್ಜೆಕ್ಟ್ ನಾವು ಇನ್ನೊಂದು ಸೆಮ್ ಅಲ್ಲಿ ಬರ್ಕೊಳ್ಬೇಕು ಅಂದ್ರೆ 12 ಸಬ್ಜೆಕ್ಟ್ ಬರ್ಕೊಳಕ್ ಸಾಧ್ಯನೇ ಯಾರಾದ್ರೂ ವಿದ್ಯಾರ್ಥಿಗಳ ಕೈಲಿ? ಕೆಲವು ಎಕ್ಸಾಮ್ ಹೆಂಗಿರುತ್ತೆ ಅಂದ್ರೆ, ಇಂಜಿನಿಯರಿಂಗ್ ಎಕ್ಸಾಮ್ ಟೈಮ್ ಟೇಬಲ್ ಹೆಂಗಿರುತ್ತೆ ಅಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಇರುತ್ತೆ. ಇದನ್ನ ಹೆಂಗ್ ನಾವು ಹೆಂಗ್ ಬರೆಯೋಣ? 2 ಎಕ್ಸಾಮು, ಕೊನೆಗೆ 12 ಎಕ್ಸಾಮ್ ಅಲ್ಲಿ ನಾವು ಒಂದು 3-4 ಫೇಲ್ ಆದ್ರೆ ಮತ್ತೆ ಏರ್ಬೇಕು. ಯಾವ್ದೋ ಒಂದು ಸಬ್ಜೆಕ್ಟ್ ಒಂದು ಹುಷಾರಿಲ್ಲ, ನಂಗೆ ಹೋಗಕ್ಕಾಗ್ಲಿಲ್ಲ, ಮತ್ತೆ ಏರ್ಬೇಕು ಸಮಸ್ಯೆ ಅಂತೂ VTU ಪ್ರತಿ ವರ್ಷ ಇದೆ. ಎಷ್ಟೋ ಗುಮಾನಿಗಳಿರೋದು, ಸ್ಟೂಡೆಂಟ್ಸ್ ಹೇಳೋದು VTU-ನವರು ಬೇಕು ಅಂತಲೇ ಫೇಲ್ ಮಾಡ್ತಾರೆ ಸರ್, ನಮ್ಗೆ ಎಕ್ಸಾಮ್ ಫೀಸ್ ನ ಕಲೆಕ್ಟ್ ಮಾಡ್ಕೊಳಕ್ಕೆ ಅವ್ರು ದಂಧೆ ಆಗೋಗ್ಬಿಟ್ಟಿದೆ, ಎಕ್ಸಾಮ್ ಫೀಸ್ ಕಲೆಕ್ಟ್ ಮಾಡೋದು, ಫೀಸ್ ಗಳಿಂದ ಬದುಕೋದು ಅಂತ ಸ್ಟೂಡೆಂಟ್ಸ್ ಗಳು ಹೇಳ್ತಾರೆ. ಸೊ ಇದರಿಂದ ಫ್ರೆಂಡ್ಸ್ ನಮ್ಗೆ ಹೇಳೋದು, ಈ ಕ್ಯಾರಿ ಓವರ್ ಇದು ಬಹಳ ಇದು ನಾನ್ಸೆನ್ಸ್, ಇದು ಆಗುವಂತ ಇದೆ ಅಲ್ಲ ಇದು. ಸೊ ಇದು ಸ್ಟೂಡೆಂಟ್ಸ್ ಗಳು ಕೇಳ್ತಿದ್ದಾರೆ. ಅಲ್ಲಿ ಒಂದು ಈ ರಿವ್ಯಾಲ್ಯೂಯೇಷನ್ ಫೀಸ್ ಇದೆಯಲ್ಲ, ಈಗ ಅದು ರಿಯಲಿ ಕನ್ಸರ್ನ್ ಇದ್ರೆ ನಿಮ್ಗೆ ಏನು ಅಂದ್ರೆ, ರಿವ್ಯಾಲ್ಯೂಯೇಷನ್ ಫೀಸು ಸ್ಟೂಡೆಂಟ್ಸ್ ಒಳ್ಳೇದ್ ಮಾಡೋಕ್ಕೋಸ್ಕರ ನಾವು ಕಲೆಕ್ಟ್ ಮಾಡ್ತಾ ಇದೀವಿ ಅನ್ನೋದಾಗಿದ್ರೆ, ನಾನು ಡಿಗ್ರಿ ಫಸ್ಟ್ ಇಯರ್ ಸೇರಿದಾಗ 180-190 ಇತ್ತು ಒಂದು ಪೇಪರಿಗೆ. ನಾವು ಆಚೆ ಬರೋ ಟೈಮ್ಗೆ 390-400 ಆಗಿತ್ತು. ಇನ್ನು ನಾನು PG ಸೇರೋ ಟೈಮ್ಗೆ ಅದು 450-500 ಆಗಿತ್ತು ರಿವ್ಯಾಲ್ಯೂಯೇಷನ್ ಫೀಸ್. ಸೊ ಇದು ದಂಧೆ ಅನ್ನೋದ್ರಲ್ಲಿ 2 ಮಾತೇ ಇಲ್ಲ.
ನಿಜವಾಗ್ಲೂ ಕನ್ಸರ್ನ್ ಆಗಿದೆ, ಯಾಕೆ ಅಷ್ಟು ಏರಿಸ್ತಾ ಹೋಗಿದ್ದೀರಾ? ಅದನ್ನು ಒಂಥರ ನೀವು ಸ್ಟಾಟಿಸ್ಟಿಕ್ಸ್ ಕಲೆಕ್ಟ್ ಮಾಡ್ಬೇಕು ಯಾರಾದ್ರೂ ತಗೊಂಡು. ರಿವ್ಯಾಲ್ಯೂಯೇಷನ್ ಫೀಸ್ ಇಂದ ಅಂತೂ ಎಷ್ಟೊಂದು ಥಿಂಗ್ಸ್ ದಂಧೆ ಅನ್ನೋದಕ್ಕೆ ತುಂಬಾ ಉದಾಹರಣೆಗಳು ಸಿಗುತ್ತೆ. ರೈಟ್ ಪಾಯಿಂಟ್. ನೆಕ್ಸ್ಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಗಮನಿಸ್ತಾ ಇದ್ರೆ ಎಲ್ಲಾ ತರ ವಿದ್ಯಾರ್ಥಿಗಳು, ಡಿಪ್ಲೊಮಾ ಸ್ಟೂಡೆಂಟ್ಸ್ ಕೂಡ ಕಮೆಂಟ್ ಮಾಡ್ತಿದ್ದಾರೆ. ಅವರಂತೂ ಡಿಪ್ಲೊಮಾ ಅಂತ ಐ.ಟಿ ಸೇರ್ಕೊಳ್ಳೋದು ನಿಮ್ಗೆ ಗೊತ್ತಿದೆ ಅಜಯ್, ಅವರು ಬಡತನದಿಂದ ಮಾಡಕ್ಕಾಗದೆ PU ಮತ್ತೆ ಇಂಜಿನಿಯರಿಂಗ್ ಮಾಡಕ್ಕಾಗಲ್ಲ ಅಂತ ಈ ಜಾಬ್ ಓರಿಯೆಂಟೆಡ್ ಕ್ಲಾಸ್ ಸೇರ್ಕೊಳ್ತಾರೆ. ಇವಾಗ ಎಕ್ಸಾಮ್ ಫೀಸ್ ಕಟ್ಟಬೇಕು, ಆನ್ಲೈನ್ ಕ್ಲಾಸಸ್ ಹೆಂಗ್ ಸಾಧ್ಯ ಅನ್ನೋದು ಸ್ಟೂಡೆಂಟ್ಸ್ ಗಳು ಕಮೆಂಟ್ ಮಾಡ್ತಾ ಇದ್ದಾರೆ ಈ ಬಾಕ್ಸ್ ನಲ್ಲಿ. ಡಿಪ್ಲೊಮಾ ಸ್ಟೂಡೆಂಟ್ಸ್ ಅಂತೂ ತುಂಬಾ ಕೆಡ್ತಾ ಇದೆ ಪರಿಸ್ಥಿತಿ. ಡಿಪ್ಲೊಮಾ ಮತ್ತೆ ITN ಅಂತೂ ಅವ್ರಿಗೆ ನೀವು ಆನ್ಲೈನ್ ಮಾಡೋದು ಒಂದೇ, ನೀವು ಎಜುಕೇಶನ್ ಮುಗಿಸ್ಬಿಡಿ ಅಂತ ಹೇಳೋದು ಒಂದೇ, ಅದೇ ಪರಿಸ್ಥಿತಿ ಅವರಿಗೆ. ಇನ್ನೊಂದು ಸ್ಟೂಡೆಂಟ್ಸ್ ಗಳು ಇಲ್ಲೇ ಹೇಳ್ತಾ ಇದಾರೆ, ಸರ್ ನಾವು ಈ ವಿಡಿಯೋನೇ ಸರಿಯಾಗಿ ನೋಡಕ್ ಆಗ್ತಿಲ್ಲ ಸರ್, ಈ ವಿಡಿಯೋನೇ ನಮಗ್ ಬಫರ್ ಆಗ್ತಿದೆ, ಈ ನಮ್ಮ ಆನ್ಲೈನ್ ಕ್ಲಾಸಸ್ ಎಲ್ಲಿ ಸರ್, ಅದನ್ನು ಝೂಮ್ ಗೂಗಲ್ ಮೀಟ್ ಅಲ್ಲಿ ಹೆಂಗೆ ಸರ್ ಅಂತ ಸ್ಟೂಡೆಂಟ್ಸ್ ಗಳು ಕಮೆಂಟ್ ಆಗ್ತಿದ್ದಾರೆ. ನೆಕ್ಸ್ಟ್ ಇಲ್ಲಿ ಸ್ಟೂಡೆಂಟ್ಸ್ ಗಳು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ರೈತರು ಕಾರ್ಮಿಕರ ಮಕ್ಕಳಿಗೆ ಎಕ್ಸಾಮ್ ಫೀಸ್ ನ ಕಲೆಕ್ಟ್ ಮಾಡಬಾರ್ದು ಅಂತ. ಇದು ನಾವು ಈ ಡಿಮ್ಯಾಂಡ್ಸ್ ನ ಸ್ಟೂಡೆಂಟ್ಸ್ ತಗೊಳ್ಳೇಬೇಕು. ಇದಾಗ್ಲೇ ನಾವು AIDS ಇಂದ ರೇಸ್ ಮಾಡಿದ್ವಿ ಫ್ರೆಂಡ್ಸ್, ಎಲ್ಲ ಗಮನಿಸಿದ ಆಗ್ಲೇ ಹೇಳಿದೆ. ಡಿಮ್ಯಾಂಡ್ಸ್ ಡೇ ಅಲ್ಲಿ ನಾವು ಕಳೆದ ವಾರ ಮಾಡಿದಾಗ ಸಂಪೂರ್ಣ ಎಕ್ಸಾಮ್ ಫೀಸ್ ಇರ್ಬೋದು, ಮುಂದಿನ ವರ್ಷ ಏನು ಅಡ್ಮಿಷನ್ ಫೀಸ್ ಬರುತ್ತೆ ಅದು ಕೂಡ ಸರ್ಕಾರ ಭರಿಸಬೇಕು, ಎಲ್ಲಾ ವಿದ್ಯಾರ್ಥಿಗಳಿಗೆ ಫ್ರೀ ಆಗಿ ಬಸ್ ಪಾಸ್ ಕೊಡ್ಬೇಕಂತ ನಾವು ಡಿಮ್ಯಾಂಡ್ ಮಾಡಿದ್ವಿ. ಯಾಕೆ ತುಂಬಾ ಜನ ಹೇಳ್ತಾರೆ, ಏನ್ರಿ ಇಂಥ ಟೈಮಲ್ಲಿ ಸರ್ಕಾರನೇ ಇವತ್ತು ಎಕಾನಮಿ ಬಿದ್ದೋಗಿದೆ, ಕಷ್ಟ, ಸರ್ಕಾರದೇ ಕಷ್ಟದಲ್ಲಿದೆ, ಯಾಕೆ ಕೊಡಕ್ಕಾಗಲ್ಲ ನಿಮ್ಗೆ, ಯಾಕೆ ಕೇಳ್ತೀರಾ ನೀವು, ಯಾಕೆ ಸರ್ಕಾರಕ್ಕೆ ಇದೆಲ್ಲ ಫ್ರೀ ಆಗಿ ಕೇಳ್ತೀರಾ ಅಂತ ನಮ್ಮ ಪ್ರಶ್ನೆ. ಇವೆಲ್ಲ ನಮ್ಮ ಆರ್ಗ್ಯುಮೆಂಟ್ಸ್ ಕೇಳಿದ್ದೀರಾ. ನಮ್ಮ ಇದೇ ಕರ್ನಾಟಕದಲ್ಲಿ ಸಾಕಷ್ಟು ಜನ ರೈತರು ಕಾರ್ಮಿಕರು ಮಕ್ಕಳು, ನಾವು ಮತ್ತೆ ಮತ್ತೆ ಯಾಕೆ ಹೇಳ್ತೀವಿ ರೈತರು ಕಾರ್ಮಿಕರು ಅಂದ್ಬಿಟ್ಟು, ನಾವು ಭಗತ್ ಸಿಂಗ್ ನೇತಾಜಿ ಅವರ ಫಾಲೋವರ್ಸ್ ಸ್ನೇಹಿತರೆ. ನಾವಿವತ್ತು ಈ ದೇಶದಲ್ಲಿ ದೇಶ ಕಟ್ಟುವಂತ ರೈತರು ಕಾರ್ಮಿಕರ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಅಂದ್ರೆ ನಾವು ಹೆಂಗ್ ವಿದ್ಯಾರ್ಥಿಗಳಾಗ ಸಾಧ್ಯ? ಆ ನಿಟ್ಟಿನಲ್ಲಿ ಸ್ನೇಹಿತರೆ ನಾವು ಪದೇ ಪದೇ ರೈತರು ಕಾರ್ಮಿಕರ ಮಕ್ಕಳ ಸಮಸ್ಯೆ ಬಗ್ಗೆ ಎತ್ತಿರ್ತೀವಿ. ಇವಾಗ ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಅವಾಗಲೇ ಅಜಯ್ ಅವರು ಹೇಳ್ತಾ ಇದ್ರು, ಮೊನ್ನೆ ಇದೇ ಲಾಕ್ ಡೌನ್ ಟೈಮ್ ಅಲ್ಲಿ ಇಷ್ಟು ಜನ ವಲಸೆ ಕಾರ್ಮಿಕರು ಟ್ರೈನ್ ಸಿಗದೆ ನಡ್ಕೊಂಡು, ಮಕ್ಕಳು ನಡ್ಕೊಂಡು ಹೋಗ್ಬೇಕಾದ್ರೆ ಮಕ್ಕಳು ಸತ್ತೋಗಿರೋದು, ಹಸುವಿನ ಸತ್ತೋಗಿರೋದು, ಆಮೇಲೆ ಟ್ರೈನ್ ಸಿಕ್ಕಿ ಟ್ರೈನ್ ಅಲ್ಲಿ ಏನ್ ಟ್ರೈನ್ ಇದೆ ಟ್ರೈನ್ ಅಲ್ಲಿ ಊಟ ಇಲ್ದೇನೆ ಮಕ್ಕಳು ಸತ್ತೋಗಿದ್ದಾರೆ. ಅಥವಾ ಇನ್ನೊಂದು ವಿಡಿಯೋ ನಾವೆಲ್ಲ ನೋಡಿದ್ವಿ, ಒಬ್ಬ 4 ವರ್ಷದ ಮಗು ಸತ್ತೋಗಿರೋ ಅಮ್ಮ, ತಾಯಿ ಟ್ರೈನ್ ಅಲ್ಲಿ ಊಟ ಸಿಗದೆ ರೈಲ್ವೆ ಸ್ಟೇಷನ್ ಬರಕ್ಕೆ ತಾಯಿ ಸತ್ತೋಗಿದೆ, ಆ ಮಗು ತಾಯಿ ನೆಬ್ಬರಿಸ್ತಾರ ವಿಡಿಯೋ ಇಡೀ ದೇಶದ ಮನ ಕಲ್ತಿತ್ತು. ಈ ತರ ಒಂದು ಸಮಸ್ಯೆನ ಈ ತರ ಟೈಮಲ್ಲಿ ಸರ್ಕಾರ ಏನ್ ಮಾಡಿದ್ರು, ಸುಮಾರು 68,000 ಕೋಟಿಯಷ್ಟು ದುಡ್ಡನ್ನ ವಿಜಯ್ ಮಲ್ಯ, ಮೇಹುಲ್ ಚೋಕ್ಸಿ, ಈ ತರ ಕೆಲವೇ ಜನ ಶ್ರೀಮಂತರ ಸಾಲ ಮನ್ನಾ ಮಾಡೋದು ಅಂತ ಟೈಮಲ್ಲಿ. ಇದು ಎಷ್ಟು ದೊಡ್ಡ ದುಡ್ಡು, ಇದರಲ್ಲಿ ಒಂದು ಭಾಗ ಸಾಕು ಇದೆಲ್ಲ ಫ್ರೀ ಆಗಿ ಕೊಡಕ್ಕೆ. ನಾವು ಇದನ್ನ ಕೇಳ್ತಿರೋದು ಫ್ರೆಂಡ್ಸ್. ನಿನ್ನೆ ಕೂಡ ಚರ್ಚೆಯಲ್ಲಿ ನೀವು ಕೇಳಿದೀರಾ, ಇವತ್ತು ಈ ದೇಶದಲ್ಲಿ ಸುಮಾರು 64ರಿಂದ 70% ಅಷ್ಟು ಏನ್ ಟ್ಯಾಕ್ಸ್ ದುಡ್ಡಿದೆ ನಾವು ಕಟ್ತಾ ಇರೋದು. ಒಬ್ಬ ರೈತ ತಾನು ಗೊಬ್ಬರ ತಗೊಂಡ್ರು ಅದ್ರಲ್ಲಿ ಟ್ಯಾಕ್ಸ್ ಹೋಗ್ತಿದೆ ಸರ್ಕಾರಕ್ಕೆ. ಒಬ್ಬ ಭಿಕ್ಷುಕಿ ₹1 ₹3 ಬಿಸ್ಕೆಟ್ ಪ್ಯಾಕೆಟ್ ತಗೊಂಡು ಟ್ಯಾಕ್ಸ್ ಹೋಗ್ತಿದೆ ಸರ್ಕಾರಕ್ಕೆ. ಆ ದುಡ್ಡು ತಗೊಂಡು ಸರ್ಕಾರ ವಾಪಸ್ ನಮಗ್ ಕೊಡೋದ್ ಬಿಟ್ಟು ಯಾರು ಕೊಡ್ತಿದ್ದಾರೆ? ಈ ಪ್ರಶ್ನೆ ಎಲ್ಲರೂ ಕೇಳ್ತಾರೆ. ಇವತ್ತು ಮನೆಯಲ್ಲಿ ಜನಗಳು ಮಾತಾಡ್ಕೊಂತಿದ್ದಾರೆ, ಸರ್ ಈ ಸರ್ಕಾರ ಅಂತೂ ಅಂಬಾನಿ ಅದಾನಿ ಇವ್ರನ್ನ ಉದ್ಧಾರ ಮಾಡ್ತಿದ್ದಾರೆ ಸರ್, ಜನಗಳಿಗೆ ಏನೂ ಆಗ್ತಿಲ್ಲ ಅಂತ ಜನ ಆಟೋ ಡ್ರೈವರ್ಸ್ ಎಲ್ಲರೂ ಮಾತಾಡ್ಕೊಳ್ತಿದ್ದಾರೆ. ಇಂಥ ಟೈಮಲ್ಲಿ ಫ್ರೆಂಡ್ಸ್ ನಾವ್ ಹೇಳ್ತಿರೋದು AIDS ಇಂದ ಸರ್ಕಾರ, ನಾವು ವಿದ್ಯಾರ್ಥಿಗಳು ಈ ಹೋರಾಟ ಮುಂದಕ್ಕೆ ತಗೊಂಡು ಹೋಗ್ಬೇಕು. ಈ ಕೂಡಲೇ ಸರ್ಕಾರಕ್ಕೆ ನಾವು ಮನವರಿಕೆ ಮಾಡ್ಬೇಕು, ಏನಂದ್ರೆ ಆನ್ಲೈನ್ ಕ್ಲಾಸಸ್ ಬೇಸಿಸ್ ಮೇಲೆ ನೀವು ಎಕ್ಸಾಮ್ ಮಾಡ್ಲೇ ಕೂಡುದು, ಇದರ ಮುಖ್ಯವಾದ ಡಿಮ್ಯಾಂಡು. ನೆಕ್ಸ್ಟ್ ನಮ್ 2ನೇ ಡಿಮ್ಯಾಂಡು, ನೀವು ಎಕ್ಸಾಮ್ ಮಾಡಕ್ಕಿಂತ ಮುಂಚೆ ಎಲ್ಲರನ್ನು ಕನ್ಸಲ್ಟ್ ಮಾಡ್ಬೇಕು. ನೀವು ಎಕ್ಸಾಮ್ ಮಾಡ್ತೀರಾ ಅಂದ್ರೆ ಕನ್ಸಲ್ಟ್ ಮಾಡಿ, ಅಕಾಡೆಮಿಷಿಯನ್ಸ್ ಕನ್ಸಲ್ಟ್ ಮಾಡಿ, ಸ್ಟೂಡೆಂಟ್ ಆರ್ಗನೈಸೇಷನ್ ಕನ್ಸಲ್ಟ್ ಮಾಡಿ, ಸ್ಟೂಡೆಂಟ್ ಒಪಿನಿಯನ್ ತಗೊಳ್ಳಿ. ಇವತ್ತು ಎಷ್ಟೋ ಸಾಫ್ಟ್ವೇರ್ ಇದೆ, ಏನೇನಕ್ಕೋ ಸಾಫ್ಟ್ವೇರ್ ಮಾಡ್ತೀರಾ, ಒಪಿನಿಯನ್ ಮತ್ತು ಸಾಫ್ಟ್ವೇರ್ ಮಾಡಿ ಕಲೆಕ್ಟ್ ಮಾಡಿ, ಡಿಸ್ಕಸ್ ಮಾಡಿ. ಇವತ್ತು ಇಷ್ಟು ಮಾಡಿ ನೀವು ಆಮೇಲೆ ಡಿಸಿಷನ್ ತಗೊಬೇಕು. ಎಕ್ಸಾಮು ಟೈಮ್ ಟೇಬಲ್ ಅನೌನ್ಸ್ ಮಾಡಕ್ಕಿಂತ ಮುಂಚೆ ಇಷ್ಟು ಡಿಸ್ಕಷನ್ ಆಗಬೇಕು ಅಂತ ನಾವು 2ನೇ ಡಿಮ್ಯಾಂಡ್. 3ನೇ ಡಿಮ್ಯಾಂಡ್ ಆಗ್ಲೇ ಹೇಳಿದಂಗೆ ಎಲ್ಲ ಫ್ರೀ ಮಾಡಬೇಕು ಸರ್ಕಾರ. ಇದು ಈ 3 ಲಕ್ಷಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್ ಇರ್ಬೋದು, ಡಿಗ್ರಿ ಸ್ಟೂಡೆಂಟ್ಸ್, ಸಾಕಷ್ಟು ಜನ ಡಿಗ್ರಿ ಸ್ಟೂಡೆಂಟ್ಸ್, ITS ಸ್ಟೂಡೆಂಟ್ಸ್, ಡಿಪ್ಲೊಮಾ ಸ್ಟೂಡೆಂಟ್ಸ್, ಸ್ಕೂಲ್ ಓದ್ತಿರೋ ಮಕ್ಕಳಿಗೂ ಕೂಡ ಎಲ್ಲರಿಗೂ ಕೂಡ ಸರ್ಕಾರ ಈ ವರ್ಷ ಮುಂದಿನ ವರ್ಷ ನಮ್ಮೇನ್ ಡಿಮ್ಯಾಂಡ್ಸ್ ಇದೆ ಸಂಪೂರ್ಣ ಉಚಿತವಾಗಿ ಮಾಡಬೇಕು. ಈ ಡಿಮ್ಯಾಂಡ್ಸ್ ತಗೊಂಡು ಸ್ನೇಹಿತರೆ ನಮ್ಮ ಹೋರಾಟ ಮುಂದುವರಿಬೇಕು. ಇವಾಗ ನಾಳೆ ಕೂಡ ಮೆಡಿಕಲ್ ಸ್ಟೂಡೆಂಟ್ಸ್ ಒಂದು ಆನ್ಲೈನ್ ಪ್ರತಿಭಟನೆ ಇದೆ. ನಾವು VTU ಸ್ಟೂಡೆಂಟ್ಸ್ಗೂ ಏನು ಕರೆ ಕೊಡ್ತೀವಿ ಅಂದ್ರೆ ನೀವು ಕೂಡ ಇವತ್ತು ಸಜ್ಜರಾಗಬೇಕು. ಆದಷ್ಟು ಬೇಗ VTU ಸ್ಟೂಡೆಂಟ್ಸ್ ಕೂಡ ಈ ಹೋರಾಟಕ್ಕೆ ಈ ಡಿಮ್ಯಾಂಡ್ಸ್ ತಗೊಂಡು ನಾವು ಮುನ್ನುಗ್ಗಬೇಕಾಗಿದೆ ಸ್ನೇಹಿತರೆ. ಬರೇ ಸರ್ಕಾರಗಳು ಆಗ್ಲೇ ಅಜಯ್ ಅವರು ಹೇಳಿದಂಗೆ ಯಾವ್ದೋ ಒಂದು ಮಿನಿಸ್ಟ್ರು ಫೇಸ್ಬುಕ್ ಲೈವ್ ಅಲ್ಲೋ ಯಾವ್ದೋ ಟಿವಿಲಿ ಹೇಳಿರೋದು ನಮ್ಗೆ ಬೇಡ. ಅಫಿಷಿಯಲ್ ಆಗಿ ಅವ್ರು ಕೂತ್ಕೊಂಡು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಗೆ ಕ್ವಶನ್ಸ್ ಏನಿದೆ ಇದಕ್ಕೆ ಆನ್ಸರ್ ಕೊಡಬೇಕು. ರಿಟರ್ನ್ ಅಲ್ಲಿ ಬೇಕು ನಮ್ಗೆ.
ನಾವ್ ಎಷ್ಟೋ ಸರಿ ನೋಡಿದೀವಿ, ಸರ್ಕಾರಗಳು ಮಾಡ್ತೀವಿ ಅಂತ ಹೇಳ್ಬಿಡ್ತಾರೆ, ಆಮೇಲೆ ನೋಡಿದ್ರೆ ಇಲ್ವೇ ಇಲ್ಲ. 2 ವರ್ಷದಿಂದ ಫ್ರೀಯಾಗಿ ಬಸ್ ಕೊಡ್ತೀವಿ ಅಂತ ಒಬ್ಬ ಮಿನಿಸ್ಟರ್ ಹೇಳ್ತಾರೆ, ಇನ್ನೊಬ್ಬ ಮಾಡಲ್ಲ ಅಂತಾನೆ. ಅದಕ್ಕೆ ನಮ್ಗೆ ರಿಟರ್ನ್ ಅಲ್ಲಿ ಸರ್ಕಾರ ಹೇಳ್ಬೇಕಾಗಿದೆ ಇದಕ್ಕೆ ಏನು ಆನ್ಸರ್ ಅಂತ. ಸರ್ಕಾರಗಳು, ಮಿನಿಸ್ಟರ್ಗಳು ನಮ್ಮ ರಿಟರ್ನ್ ಅಲ್ಲಿ ನಮ್ಗೆ ಡಾಕ್ಯುಮೆಂಟ್ ಕೊಡ್ಬೇಕು. ಈ ಡಿಮ್ಯಾಂಡ್ಸ್ ತಗೊಂಡು ಸ್ನೇಹಿತರೆ ನಾವು ಸರ್ಕಾರಕ್ಕೆ ಈ ಹೋರಾಟನ ತಗೊಳ್ಬೇಕಾಗಿದೆ. AIDS ಅಂತೂ ಎಲ್ಲಿವರೆಗೂ ಈ ಸಮಸ್ಯೆಗಳು ಹೋಗುತ್ತೆ, ವಿ ಸ್ಟ್ಯಾಂಡ್ ವಿತ್ ಸ್ಟೂಡೆಂಟ್ಸ್, ಈ ಹೋರಾಟನ ಮುಂದುವರಿಸ್ತೀವಿ. ಈ ಒಂದು ಕಡೆಯದಾಗಿ ಸ್ನೇಹಿತರೆ ಏನಾದ್ರೂ ಪಾಯಿಂಟ್ಸ್ ಇದ್ರೆ ಅಜಯ್ ಅವರು ಪ್ಲೇಸ್ ಮಾಡಬೇಕು. ಫ್ರೆಂಡ್ಸ್, ಈ ಒಂದು ಇಂಟ್ರಾಕ್ಷನ್ ಅಲ್ಲಿ ಭಾಗಿಯಾಗಿರುವಂತ ಎಲ್ಲಾ ಸ್ಟೂಡೆಂಟ್ಸ್ಗೆ ವಿಶ್ ಟು ಥ್ಯಾಂಕ್ ಫ್ರಮ್ ಅವರ್ ಸೈಡ್. ನಮ್ಮ ರಾಜ್ಯ ಸಮಿತಿ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತೀವಿ. ನಿಮ್ಮ ವರಿ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ಕೆಲವೊಂದು 2-3 ಇಂಪಾರ್ಟೆಂಟ್ ವಿಷಯಗಳನ್ನ ಶೇರ್ ಮಾಡ್ಕೋಬೇಕು ಅನ್ನಿಸ್ತಿದೆ ಮುಗಿಯೋದಕ್ಕೆ ಮುಂಚೆ. ವಿ ಆರ್ ರೀಚಿಂಗ್ ಔಟ್ ಟು ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್. ನೀವು ನಿಮ್ಮ ಫ್ರೆಂಡ್ಸ್ ಹತ್ರ ಈ ವಿಷಯಗಳನ್ನ ಶೇರ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನಾವು ಎಜುಕೇಶನ್ಗೆ ಸಂಬಂಧಪಟ್ಟಂಗೆ, ಸ್ಟೂಡೆಂಟ್ಸ್ ಲೈಫ್ಗೆ ಸಂಬಂಧಪಟ್ಟಂಗೆ, ಸ್ಟೂಡೆಂಟ್ಸ್ ಕೆರಿಯರ್ಗೆ ಸಂಬಂಧಪಟ್ಟಂಗೆ, ಶಿಕ್ಷಣ ಕ್ಷೇತ್ರದ ಸಂಬಂಧಪಟ್ಟಂಗೆ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಸರ್ಕಾರಕ್ಕೆ ಏನ್ ಕೇಳ್ತಾನೆ, ಇಟ್ ಈಸ್ ನಾಟ್, ವಿ ಆರ್ ನಾಟ್ ಬೆಗ್ಗರ್ಸ್. ನಾವು ಭಿಕ್ಷೆ ಕೇಳ್ತಾ ಇಲ್ಲ ಸರ್ಕಾರನ. ನಮ್ಮ ಎಂಟೈರ್ ಫ್ರೀಡಮ್ ಮೂವ್ಮೆಂಟ್ ನೀವು ನಡೆದಿದ್ದು ಭಗತ್ ಸಿಂಗ್ ಆಗ್ಲಿ, ಸುಭಾಷ್ ಚಂದ್ರ ಬೋಸ್ ಆಗ್ಲಿ, ಈಶ್ವರ್ ಚಂದ್ರ ವಿದ್ಯಾಸಾಗರ್ ಆಗ್ಲಿ, ಜ್ಯೋತಿಬಾ ಫುಲೆ ಆಗ್ಲಿ, ಸಾವಿತ್ರಿಬಾ ಫುಲೆ ಆಗ್ಲಿ, ಅವರೆಲ್ಲರೂ ವಾಟ್ ದೆ ಫೆಲ್ಟ್ ಫಾರ್ ಎಜುಕೇಶನ್, ಶಿಕ್ಷಣದ ಬಗ್ಗೆ ಅವ್ರ ನಿಲುವು ಏನಾಗಿತ್ತು ಅಂತ ನೀವು ಸ್ಟಡಿ ಮಾಡಿದ್ರೆ ದೇ ಆಲ್ ಸೆಡ್ ಎಜುಕೇಶನ್ ಶುಡ್ ಬಿ ದಿ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಆಫ್ ಗೌರ್ಮೆಂಟ್. ತನ್ನ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಉಚಿತ ಮತ್ತು ಕಂಪಲ್ಸರಿ ಶಿಕ್ಷಣ ಕೊಡೋದು ಸರ್ಕಾರದ ಆದ್ಯ ಕರ್ತವ್ಯ ಆಗ್ಬೇಕು ಅಂತ ಅವರೆಲ್ಲರೂ ಹೋರಾಟ ಮಾಡಿದ್ರು. ಆದ್ರೆ ಇವತ್ತು ನಮ್ಮ ಸರ್ಕಾರಗಳು ಸಿಸ್ಟಮೆಟಿಕಲಿ ಎಂಟೈರ್ ಎಜುಕೇಶನ್ ಸಿಸ್ಟಮ್ನ ಕಮರ್ಷಿಯಲೈಸ್ ಮಾಡಿದ್ದಾರೆ. ಎಂಟೈರ್ ಎಜುಕೇಶನ್ ಸರ್ವಿಸ್ ಇರೋದು ಬಿಸ್ನೆಸ್ ಆಗ್ಬಿಟ್ಟಿದೆ. ದಟ್ ಈಸ್ ದಿ ಕಂಡೀಷನ್ ಟುಡೇ. ಸೊ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದು ಸರ್ಕಾರದ ಕರ್ತವ್ಯ ಆಗ್ಬೇಕು. ನೀವು ನಿಮ್ ಕರ್ತವ್ಯ ನಿಭಾಯಿಸ್ತಿಲ್ವಲ್ಲ ನಾವು ಕೇಳ್ತಾ ಇರೋದು ಹೊರತು ವಿದ್ಯಾರ್ಥಿಗಳು ಭಿಕ್ಷೆ ಕೇಳ್ತಿರೋದಲ್ಲ ಸರ್ಕಾರನ. ನಮ್ಗೆ ಇದ್ ಕೊಡಿ ಅದ್ ಕೊಡಿ ಅಂತ ನಾವು ಕೇಳಿದ್ರೆ, ಆಗ್ಲೇ ರಾಜೇಶ್ ಹೇಳಿದ್ರು, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರು. ಲಾಕ್ಡೌನ್ ಪೀಕ್ ಅಲ್ಲಿ ಇದೆ, ಲಾಕ್ಡೌನ್ ನಡೀತಾ ಇದೆ, ದೇಶದಾದ್ಯಂತ ಜನ ಸಾಯ್ತಾ ಇದ್ದಾರೆ. ಈ ಪರಿಸ್ಥಿತಿ ಒಳಗಡೆ 68,000 ಕೋಟಿಯಷ್ಟು ದುಡ್ಡು ಬಿಸ್ನೆಸ್ ಮ್ಯಾನ್ಗಳದ್ದು ನೀವು ಮನ್ನಾ ಮಾಡ್ತೀರಾ, ಜನಗಳಿಗೆ ಕೇಳಕ್ಕೆ ದುಡ್ಡಿಲ್ಲ ಅಂತ ಹೇಳ್ತೀರಾ. ಫ್ರೆಂಡ್ಸ್, ಇಲ್ಲಿ ಯಾಕೆ ನಾವು ಟ್ಯಾಕ್ಸ್ ಕಟ್ತೀವಿ? ನಾವು ತಗೊಳ್ಳೋ ಪ್ರತಿಯೊಂದು ವಸ್ತುನಲ್ಲೂ ಸರ್ಕಾರಕ್ಕೆ ದುಡ್ಡು ಕೊಡ್ತೀವಲ್ಲ, ಎಲ್ಲೋಗ್ತಾ ಇದೆ ದುಡ್ಡು? ನೀವು ಗಮನಿಸಿದ್ರ ಗೊತ್ತಿಲ್ಲ ನನಗೆ. ಇದೇ ಲಾಕ್ಡೌನ್ ಟೈಮಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗಳ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಹಾ ಕುಸಿತ ಕಾಣ್ತು. ಆದ್ರೆ ಇದೇ ಟೈಮಲ್ಲಿ ಸರ್ಕಾರ ಎಕ್ಸೈಸ್ ಡ್ಯೂಟಿನ ಜಾಸ್ತಿ ಮಾಡಿ ಪೆಟ್ರೋಲ್ ಮೇಲೆ ಆ ಕುಸಿತ ಆಗಿರೋದ್ರದ್ದು ಲಾಭ ಗ್ರಾಹಕರಿಗೆ ತಲುಪದೇ ಇರೋ ತರ ಮಾಡ್ತು. ಇವಾಗ ಅದರಿಂದ ಒಂದು ದಿನಕ್ಕೆ 1,600ರಿಂದ 1,700 ಕೋಟಿಯಷ್ಟು ದುಡ್ಡು ಗೋರ್ಮೆಂಟ್ಗೆ ಹೋಗಿದೆ. ನಾವು ಲೆಕ್ಕ ಕೇಳಬಾರ್ದಾ? ಎಲ್ಲೋಯ್ತಾ ದುಡ್ಡು ನಾವು ಕೇಳಬಾರ್ದಾ? ನಮ್ ದುಡ್ಡು ಸಮಯದು ನಾವು ಲೆಕ್ಕ ಕೇಳಬೇಕು. PM ಕೇರ್ಸ್ ಅಂತ ಹೇಳ್ಬಿಟ್ಟು ಹಲವಾರು ಜನ ದುಡ್ಡು ಕೊಟ್ರು, ಸಂತೋಷ. ಡಿಸಾಸ್ಟರ್ಸ್ ಇಂಥದ್ದು ಬಂದಾಗ ನಾವು ಪಕ್ಷ ಗಿಕ್ಷ ಎಲ್ಲ ಸೈಡ್ಗೆ ಇಟ್ಬಿಟ್ಟು ಸರ್ಕಾರ ಇವತ್ತು ರಿಲೀಫ್ ಮಾಡ್ತಾ ಇದೆ, ಅದ್ರ ಜೊತೆ ನಿಂತ್ಕೋಬೇಕು, ಸಂತೋಷ, ನಮ್ದು ಅದೇ ಸ್ಟ್ಯಾಂಡು. ಈಗ PM ಕೇರ್ಸ್ ಎಲ್ಲರೂ ದುಡ್ಡು ಕೊಟ್ಮೇಲೆ ಆ ದುಡ್ಡು ಏನಾಯ್ತು ಅಂತ ಕೇಳಕ್ RTIಗೆ ರಿಟ್ ಬರ್ತ್ ಕಳ್ಸಿದ್ರೆ, ಅಪ್ಲೈ ಮಾಡಿದ್ರೆ ಇದನ್ನ ಪಬ್ಲಿಕ್ ಮಾಡಕ್ ಆಗಲ್ಲ ಎಷ್ಟು ಫಂಡ್ ಇದೆ ಅನ್ನೋದನ್ನ ಅಂತ ಗೌರ್ಮೆಂಟ್ ಉತ್ತರ ಕೊಡ್ತಾ ಇದೆ ನಮ್ಗೆ. ನಾವು ಪ್ರಶ್ನೆ ಕೇಳಬಾರ್ದಾ? ನಾವು ಟ್ಯಾಕ್ಸ್ ಕಟ್ತಾ ಇದೀವಿ ಫ್ರೆಂಡ್ಸ್. ಈಗ ಇಲ್ಲಿ ಒಂದು ತುಂಬಾ ಕ್ರಿಟಿಕಲ್ ವಿಷಯನ ಅರ್ಥ ಮಾಡ್ಕೋಬೇಕು ನಾವು. ಈ ದೇಶದ ಎಕಾನಮಿಗೆ ಕೇವಲ ಅಂಬಾನಿ, ಟಾಟಾ, ವಿಜಯ್ ಮಲ್ಯ, ನಾರಾಯಣ ಮೂರ್ತಿ, ಅಜೀಂ ಪ್ರೇಮ್ಜಿ ಇವರಷ್ಟೇ ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ. ಗುಲ್ಬರ್ಗಾದ ಫೀಲ್ಡ್ಗಳಲ್ಲಿ, ಮೈಸೂರಲ್ಲಿ, ಮಂಡ್ಯದಲ್ಲಿ, ತುಮಕೂರಲ್ಲಿ, ಬಳ್ಳಾರಿನಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಹೊಲದಲ್ಲಿ ನಿಂತು ಉಳುಮೆ ಮಾಡುವಂತ ಪ್ರತಿಯೊಬ್ಬ ರೈತ ಈ ಆರ್ಥಿಕತೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾನೆ. ಗಾರ್ಮೆಂಟ್ ಅಲ್ಲಿ ಮ್ಯಾನೇಜರ್ಗಳು, ಸೂಪರ್ವೈಸರ್ಗಳು ಕೊಡುವಂತ ಕಿರುಕುಳ, ಲೈಂಗಿಕ ಕಿರುಕುಳ, ಇದನ್ನೆಲ್ಲ ಸಹಿಸ್ಕೊಂಡು ದುಡಿಮೆ ಮಾಡ್ತಿದಾರಲ್ಲ ಗಾರ್ಮೆಂಟ್ ಅಲ್ಲಿ ನಮ್ ತಾಯಂದ್ರು, ಅವರು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಈ ಆರ್ಥಿಕತೆಗೆ. ಆಶಾ ವರ್ಕರ್ಸು, ಆಶಾ ತಾಯಂದ್ರು ದೊಡ್ಡ ಹೋರಾಟ ನಡೀತು ನಮ್ಮ ಕಾರ್ಮಿಕ ಸಂಘಟನೆಯಿಂದ, ಅವ್ರದವ್ರ ಡಿಮ್ಯಾಂಡ್ಸ್ ಈಡೇರಿಸಬೇಕು ಅಂತ. ಅವ್ರ ಮೇಲೆ ಅಟ್ಯಾಕ್ಗಳಾಗುತ್ತೆ, ಆಶಾ ವರ್ಕರ್ಸ್ ಮೇಲೆ. ಪ್ರೊಟೆಕ್ಷನ್ ಸರ್ಕಾರ ಅವರಿಗೆ ಪ್ರೊಟೆಕ್ಷನ್ ಕೊಡಲ್ಲ.
ಎಲ್ಲ ಕಡೆ ಸುಮಾರು ಕಡೆ ಅಟ್ಯಾಕ್ಸ್ ಆಗಿದೆ ಆಶಾ ವರ್ಕರ್ಸ್ ಮೇಲೆ ಜನಗಳಿಂದ. ಸರ್ಕಾರ ಅವ್ರಿಗೆ ಪ್ರೊಟೆಕ್ಷನ್ ಕೊಡಲ್ಲ. ಈ ಆಶಾ ವರ್ಕರ್ಸ್ ಒಬ್ಬೊಬ್ಬ ಆಶಾ ವರ್ಕರ್ 10 ಗಂಟೆ 12 ಗಂಟೆ 13 ಗಂಟೆ ದುಡ್ದಿದ್ದಾರೆ ಈ ಸರಿ. ಅವ್ರಿಗೆ ದುಡ್ಡಿಲ್ಲ ಸರ್ಕಾರ. ಅವ್ರು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಎಕಾನಮಿಗೆ. ಆಟೋ ಡ್ರೈವರ್ಸ್ ಮಾಡ್ತಾರೆ ಎಕಾನಮಿಕ್ ಕಾಂಟ್ರಿಬ್ಯೂಟ್. ಯಾದಗಿರಿನಲ್ಲಿ ಸ್ನೇಹಿತರೆ ಸುಮಾರು ಜನ ಇರ್ಬೋದು ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳಿಲ್ಲಿ. ಯಾದಗಿರಿನಲ್ಲಿ 45, 46, 47 ಡಿಗ್ರಿ ಬಿಸಿಲಲ್ಲಿ ಕಲ್ ಕುಟ್ತಾರೆ ಜನ. ಅಲ್ಲೋಗಿ ಬಂಡೆಗಳು ನಮ್ಗೆ ಒಳ್ಳೊಳ್ಳೆ ಟೈಲ್ಸ್ ಬೇಕು ಅಂತ ಅವ್ರು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಎಕಾನಮಿಗೆ. ಈ ದೇಶದ ಎಕಾನಮಿಗೆ ಪ್ರತಿಯೊಬ್ಬ ರೈತ ಕಾರ್ಮಿಕರು ಕಾಂಟ್ರಿಬ್ಯೂಟ್ ಮಾಡ್ತಾನೆ. ಅವ್ರಿಗೆ ನೀವು ಪಾಲಿಸಿ ಮಾಡಲ್ಲ. ನೀವ್ ಹೇಳ್ತೀರಾ ಜಾಬ್ ಗಿವರ್ಸ್ ಯಾರಿದ್ದಾರೆ ಅವ್ರಿಗೆ ನಾವು ಕಾಂಟ್ರಿಬ್ಯೂಟ್, ಅವ್ರಿಗೆ ಮಾತ್ರ ನಾವು ಪರ ನಿಂತ್ಕೋತೀವಿ. ಫ್ಯಾಕ್ಟ್ರಿ ಓನರ್ಸ್ ಪರ ನಿಂತ್ಕೋತೀವಿ, ಕಾಟೇಜ್ ಓನರ್ಸ್ ಪರ, ಕಾಟೇಜ್ ಇಂಡಸ್ಟ್ರಿ ಓನರ್ಸ್ ಪರ ನಿಂತ್ಕೋತೀವಿ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಓನರ್ಸ್ ಪರ ನಿಂತ್ಕೋತೀವಿ. ಫ್ರೆಂಡ್ಸ್, ಯಾವ ಅಂಬಾನಿ, ಯಾವ ಟಾಟಾ, ಯಾವ ಮಲ್ಯ, ಯಾವುದೇ ಒಬ್ಬ ಮಾಲೀಕ ಕಾರ್ಮಿಕರು ಇಲ್ದಿರಾ ದುಡಿಮೆ ಮಾಡಕ್ ಆಗುತ್ತಾ? ಇದನ್ನ ನಾವಿಲ್ಲಿ ಯೋಚನೆ ಮಾಡ್ಬೇಕು. ಈ ಪ್ರಶ್ನೆಗಳನ್ನ ಫ್ರೆಂಡ್ಸ್ ನಾನು ಯಾಕೆ ಇದೆಲ್ಲ ಈ ಥಿಂಗ್ಸ್ ನಿಮ್ ಮುಂದೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮಗೆ ಎಜುಕೇಶನ್ ತಗೊಳ್ಳೋಷ್ಟು ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆಯೋ ನೀವು ಶಿಕ್ಷಣ ಯಾಕೆ ಪಡಿತಾ ಇದ್ದೀರಾ ಅನ್ನೋದನ್ನ ಯೋಚನೆ ಮಾಡಿ. ನಿಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಓದಿಸ್ತಾರೆ ಯೋಚನೆ ಮಾಡಿ. ನಮ್ಗೆ ಇದೊಂದು ಇಶ್ಯೂ ಅಷ್ಟೇ ಅಲ್ಲ. ಆನ್ಲೈನ್ ಕ್ಲಾಸ್, ಎಕ್ಸಾಮ್, ಪ್ರಮೋಷನ್ ಇದೆಲ್ಲ ಇಟ್ಸ್ ನಾಟ್ ಜಸ್ಟ್ ಅನ್ ಇಶ್ಯೂ. ಇದರಿಂದ ಒಂದು ಭಾವನಾತ್ಮಕತೆ ಇನ್ವಾಲ್ವ್ ಆಗಿದೆ, ಇದರಿಂದ ಒಂದು ಎಮೋಷನ್ ಇನ್ವಾಲ್ವ್ ಆಗಿದೆ. ನನ್ನ ಮಗ ಅಥವಾ ನನ್ನ ಮಗಳು ನಂತರ ಸಫರ್ ಮಾಡಬಾರ್ದು. ನಾನಿವತ್ತು ದುಡಿತಾ ಇದೀನಿ, ನನ್ನ ಮಗ ಅಥವಾ ನನ್ನ ಮಗಳು ದುಡಿಬಾರ್ದು. ಈ ಯೋಚನೆಯಿಂದ, ಈ ವರಿಯಿಂದ, ಈ ಚಿಂತೆಯಿಂದ ಕಷ್ಟಪಟ್ಟು ನಿಮ್ಮ ಅಪ್ಪ ಅಮ್ಮ ಓದಕ್ ಕಳಿಸ್ತಾರೆ. ನಿಮ್ಮನ್ನ ಮಕ್ಕಳು ಓದ್ಲಿ ಅಂತ ಕಳಿಸ್ತಾರೆ. ಇವತ್ತು ನಿಮ್ಮ ವಿದ್ಯಾಭ್ಯಾಸನ ನೋಡ್ಕೋಬೇಕಾಗಿದ್ದು ಸರ್ಕಾರದ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಆಗ್ಬೇಕಿತ್ತು ಫ್ರೆಂಡ್ಸ್. ದಟ್ ಇಸ್ ವಾಟ್ ವಿ ಫೀಲ್ ಫ್ರಮ್ ಅವರ್ ಆರ್ಗನೈಸೇಷನ್. ಅಲ್ಲಿ ನಾನು ನಿಮ್ಗೆ ಹೇಳೋದು, ಇವತ್ತು ಈ ಎಲ್ಲ ವಿಷಯಗಳನ್ನ ಗಂಭೀರವಾಗಿ ಯೋಚನೆ ಮಾಡಿ, ನಿಮ್ ಫ್ರೆಂಡ್ಸ್ ಮಧ್ಯೆ ಶೇರ್ ಮಾಡಿ. ನಾಳೆ ವಿ ಹ್ಯಾವ್ ಗಿವನ್ ಎ ಕಾಲ್. ಕಡೆದಾಗ ರಾಜೇಶ್ವರ್ ಹೇಳ್ತಾರೆ, ನಾಳೆ ನಮ್ಮ ಮೂವ್ಮೆಂಟ್ ಬಗ್ಗೆ ಹೇಳ್ತಾರೆ. ಮುಂದೆ VTU ಸ್ಟೂಡೆಂಟ್ಸ್ ನಾವು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ವಿ, ಅದ್ರ ಬಗ್ಗೆನೂ ಅವರು ಒಂದೆರಡು ವಿಷಯ ಹೇಳ್ತಾರೆ. ಫ್ರೆಂಡ್ಸ್, ಇಲ್ಲಿ ನಾನು ನಿಮ್ಗೆ ಕಡೆದಾಗ ಹೇಳೋದು, ಇದು ನೆಕ್ಸ್ಟ್ ನಿಮ್ಗೆ ಎಕ್ಸಾಮ್ ಇರ್ಬೇಕಾ ಇಲ್ವಾ ಅನ್ನೋದು ಡಿಸಿಷನ್ ನಾವು ಆಗ್ಲೇ ಹೇಳಿದ್ವಿ, ಮತ್ತೆ ಹೇಳ್ತೀವಿ. ಇಟ್ ಶುಡ್ ಬಿ ಇನ್ ಕನ್ಸಲ್ಟೇಷನ್ ವಿತ್ ಎಕ್ಸ್ಪರ್ಟ್ಸ್. ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಡೋಂಟ್ ಟೇಕ್ ಇಟ್ ಅಸ್ ಜಸ್ಟ್ ಅನ್ ಇಶ್ಯೂ, ಗೋ ಫಾರ್ ಮೂವ್ಮೆಂಟ್. ನಿಮ್ಮ ಧ್ವನಿ ಬರ್ತಿದಂಗೆನೆ ಮಿನಿಸ್ಟ್ರು ವಾಪಸ್ ಹೋಗ್ಬೇಕಾಯ್ತು, ಇದು ಮರಿಬೇಡಿ. ಇದು ನಿಮ್ಗಿರೋ ಪವರು, ಸ್ಟೂಡೆಂಟ್ಸ್ ಪವರ್ ಅಂದ್ರೆ ಇದು. ನಿಮ್ಮ ಧ್ವನಿಗೆ ಬೆಲೆ ಇಲ್ಲ ಅನ್ಕೋಬೇಡಿ. ಒಗ್ಗಟ್ಟಾಗಿ ನೀವು ಧ್ವನಿ ಎತ್ತಿದ್ರೆ ಎಲ್ರು ನಡುಗ್ತಾರೆ. ನಾವು ಜ್ಞಾಪಕ ಇದೆ ನಮ್ಗೆ, VTU ಸ್ಟೂಡೆಂಟ್ಸ್ ಹೋರಾಟ ನಡೆದಾಗ ಸಾವಿರಾರು ಜನ ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ವಿದ್ಯಾರ್ಥಿಗಳಿದ್ರು. ಆಗ ಒಂದು ಘೋಷಣೆ ಕೂಗಿದ್ವಿ, ಎಂತ ಉತ್ತರ ಬಂದ್ ಗೊತ್ತಾ? ವಿದ್ಯಾರ್ಥಿ ಶಕ್ತಿ ಗುಡುಗಿದರೆ ವಿಧಾನಸೌಧ ನಡುಗುವುದು, ಅದು ವಿದ್ಯಾರ್ಥಿಗಳ ಶಕ್ತಿ. ನಿಮ್ ಹೋರಾಟದ ಶಕ್ತಿ ಅದು. ನೀವು ಒಂದ್ಸಲಿ ಧ್ವನಿ ಎತ್ತಿ ಅಲ್ಲಾಡೋಗುತ್ತೆ ಸರ್ಕಾರ. ಆ ಶಕ್ತಿ ನಿಮ್ ಯೂನಿಟಿಗಿದೆ, ನಿಮ್ ಹೋರಾಟಕ್ಕಿದೆ. ಸೊ ಇಂಥ ಸಂದರ್ಭದಲ್ಲಿ ವಿ ಗಿವ್ ಎ ಕಾಲ್ ಟು ಯು. ಏನಾದ್ರೂ ಗೌರ್ಮೆಂಟ್ ವಾಪಸ್ ಹೋಗ್ಬಿಟ್ಟು ಆನ್ಲೈನ್ ಕ್ಲಾಸಸ್ ಮೇಲೆ ಎಕ್ಸಾಮ್ಸ್ ಮಾಡೇ ಮಾಡ್ತೀವಿ ಅಂತ ಸ್ಟ್ಯಾಂಡ್ ತಗೊಂಡ್ರೆ, ಅಥವಾ ಈ ಫೀಸ್ಗಳನ್ನ ಕಡಿಮೆ ಮಾಡಲ್ಲ ಅಂತ ಹೇಳಿದ್ರೆ, ನಾನು ಯಾಕೆ ಫೀಸ್ ಪಾಯಿಂಟ್ ಹೇಳ್ತಾ ಇದ್ದೀನಿ, ಇದೇ ಲಾಕ್ಡೌನ್ ಟೈಮಲ್ಲೇನೆ ಒಂದು ತಿಂಗಳ ಹಿಂದೆ ಗೋರ್ಮೆಂಟ್ PG ಮೆಡಿಕಲ್ ಕಾಲೇಜಸ್, ಗೋರ್ಮೆಂಟ್ PG ಸೀಟು ಮತ್ತೆ ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಗೋರ್ಮೆಂಟ್ ಮೆರಿಟ್ ಕೋಟಾನಲ್ಲಿರೋ PG ಸೀಟ್ದು ಫೀಸ್ ಜಾಸ್ತಿ ಮಾಡಿರೋ ಸರ್ಕಾರ ಇದು. ನಿಮ್ಮ ಅಪ್ಪ ಅಮ್ಮಂದ್ರದು ವರ್ಕಿಂಗ್ ಅವರ್ಸ್ ಜಾಸ್ತಿ ಮಾಡಿ ಅವ್ರ ಸಂಬಳ ಜಾಸ್ತಿ ಮಾಡಲ್ಲ ಅಂತ ಹೇಳಿರೋ ಸರ್ಕಾರ ಇದು. ಕಬ್ಬು ಬೆಳೆಗಾರರಿಗೆ ಬೆಳೆ ಇಲ್ಲ ಅಂತೇಳಿ ಕಬ್ಬು ತಂದು ಸುರಿತಾ ಇದ್ರೆ ಅವ್ರಿಗೆ ಏನು ಕೊಡಲ್ಲ ಅಂತ ಹೇಳಿರೋ ಸರ್ಕಾರ ಇದು. ಈ ಸರ್ಕಾರದ ಬಗ್ಗೆ ನಾವು ಯೋಚನೆ ಮಾಡ್ಬೇಕು. ಈ ಸರ್ಕಾರನ ಈಸಿಯಾಗಿ ನಂಬಕ್ಕಾಗಲ್ಲ. ನನ್ನ ಫೀಸ್ ಬಗ್ಗೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಬಿ ಕಾಶಿಯಸ್. ನಾವು ಹೋರಾಟಕ್ಕೆ ಹೋಗ್ಬೇಕಾಗತ್ತೆ, ಅದಕ್ಕೆ ತಯಾರಾಗಿ ಮುನ್ನುಗ್ಬೇಕಾಗತ್ತೆ, ಅದಕ್ಕೆ ತಯಾರಾಗಿ. ಫ್ರೆಂಡ್ಸ್, ನಾನು ಹೇಳೋದು, ಹೋರಾಟ ಒಂದೇ ದಾರಿ. ಇವತ್ತು ನಾವು ಡಿಮ್ಯಾಂಡ್ ಮಾಡಬೇಕು. ನಾವು ಗೌರ್ಮೆಂಟ್ ಕೇಳೋಣ. ನಾನು ಮತ್ತೆ ಹೇಳ್ತೀನಿ, ನೀವು ಕೇಳ್ತಾ ಇರೋದು ಭಿಕ್ಷೆ ಅಲ್ಲ. ಯಾರಾದ್ರೂ ಹಂಗೆ ಹೇಳಿದ್ರು ಉತ್ತರ ಕೊಡಿ ಅವ್ರಿಗೆ, ಇದು ನಿಮ್ ಹಕ್ಕು ಅಂತ ಹೇಳಿ. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಥಿಂಗ್ಸ್ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಹೇಳಿದ್ದು. ಸೊ ಎಂಟೈರ್ ನಾವು ಮತ್ತೆ ಫೈನಲಿ ಹೇಳೋದು, ಯಾವುದೇ ಪಾಲಿಸಿ ಸರ್ಕಾರ ಮಾಡ್ಲಿ ಅದು ಮೆಜಾರಿಟಿ ಪರವಾಗಿರ್ಬೇಕು. ಮೆಜಾರಿಟಿ ಅಂದ್ರೆ ರೈತರು, ಕಾರ್ಮಿಕರು, ಮಧ್ಯಮ ವರ್ಗದ ವಿದ್ಯಾರ್ಥಿಗಳ ಪರವಾಗಿರ್ಬೇಕು. ಅದನ್ನು ಮಾಡೋವರೆಗೂ ನಾವು ಹೋರಾಟ ಮಾಡ್ಬೇಕಾಗತ್ತೆ, ಸರ್ಕಾರ ಕೇಳಬೇಕಾಗತ್ತೆ. ಸೊ ದಿಸ್ ಈಸ್ ವಾಟ್ ವಿ ಫೀಲ್ ಫ್ರೆಂಡ್ಸ್. ಸೊ ಈ ಒಂದು ಇಂಟ್ರಾಕ್ಷನ್ ಭಾಗಿ ಎಲ್ರಿಗೂ
ಮತ್ತೊಮ್ಮೆ ನಮ್ಮ ಸಂಘಟನೆ ಕಡೆಯಿಂದ ವಿ ಸೆಂಡ್ ಗ್ರೀಟಿಂಗ್ಸ್ ಟು ಆಲ್ ಆಫ್ ಯು. ಸ್ನೇಹಿತರೆ, ಕಡೆದಾಗೆ ನಾವು ಆಗ್ಲೇ ಹೇಳಿರೋ ತರ ನಾಳೆ ಇಡೀ ರಾಜ್ಯದಲ್ಲಿ ಮೆಡಿಕಲ್ ಹಾಗೂ ಡೆಂಟಲ್ ವಿದ್ಯಾರ್ಥಿಗಳು ಅವ್ರಿಗಾಗಲೇ ಟೈಮ್ ಟೇಬಲ್ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ಡೆಂಟಲ್ ವಿದ್ಯಾರ್ಥಿಗಳಿಗೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಸ್ಟೂಡೆಂಟ್ಸ್ ಗಳಿಗೆ ಜುಲೈ 28ರಿಂದ ಟೈಮ್ ಟೇಬಲ್ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ಮೆಡಿಕಲ್ ಸ್ಟೂಡೆಂಟ್ಸ್ ಗಳಿಗೆ ಆಗ್ಲೇ ಒಂದು ಪರ್ಟಿಕ್ಯುಲರ್ ಬ್ಯಾಚ್ ಗೆ ಆಗಸ್ಟ್ ಇಂದ ಅಂತ ಅನೌನ್ಸ್ ಮಾಡಿದ್ದಾರೆ. ಈಗ ಫಸ್ಟ್ ಇಯರ್ ಇರೋರಿಗೆ ನಾವು ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ ಅಂತ ಸರ್ಕ್ಯುಲರ್ ಹೇಳ್ತಾ ಇದ್ದಾರೆ. ಇದನ್ನ ಖಂಡಿಸಿ ನಾವು ನಾಳೆ ಇಡೀ ರಾಜ್ಯದಲ್ಲಿ ಆನ್ಲೈನ್ ಚಳುವಳಿ ಆಗ್ತಿದೆ. ನಮ್ಮ ಮುಖ್ಯವಾದ ಡಿಮ್ಯಾಂಡು ಮೊದಲನೇದಾಗಿ ಆನ್ಲೈನ್ ಕ್ಲಾಸಸ್ ನ ಆಧಾರದ ಮೇಲೆ ಇಟ್ಕೊಂಡು ಎಕ್ಸಾಮ್ ಕಂಡಕ್ಟ್ ಮಾಡಬಾರ್ದು. ಎರಡನೇದು, ಎಕ್ಸಾಮಿನೇಷನ್ ಮುಂಚೆ ಮಿನಿಮಮ್ ರಿಕ್ವಿಸಿಟ್ ಏನು ಕ್ಲಾಸಸ್, ಥಿಯರಿ ಕ್ಲಾಸಸ್, ಪ್ರಾಕ್ಟಿಕಲ್ ಕ್ಲಾಸಸ್ ನ ಮಾಡಬೇಕು. ಮೂರನೇದು, ಈ ಒಂದು ಟೈಮ್ ಟೇಬಲ್ ನ ಶೆಡ್ಯೂಲ್ ನ ಮಾಡೋಕ್ಕಿಂತ ಮುಂಚೆ ಆಗ್ಲೇ ಹೇಳಿರೋ ಹಾಗೆ ಡೆಮೋಕ್ರೆಟಿಕಲಿ ಅದನ್ನ ಚರ್ಚೆ ಮಾಡಬೇಕು. ಟೀಚರ್ಸ್ ಒಟ್ಟಿಗೆ, ಸ್ಟೂಡೆಂಟ್ಸ್ ಬಾಡಿ ಒಟ್ಟಿಗೆ, ಸ್ಟೂಡೆಂಟ್ಸ್ ಒಟ್ಟಿಗೆ ಚರ್ಚೆ ಮಾಡಿ ಎಕ್ಸಾಮ್ ಟೈಮ್ ಟೇಬಲ್ ಹಾಕಬೇಕು ಅಂತ ಈ 3 ಡಿಮ್ಯಾಂಡ್ ತಗೊಂಡು ನಾಳೆ ಇಡೀ ಕರ್ನಾಟಕದಲ್ಲಿ ಇಂಜಿನಿಯರಿಂಗ್, ಮೆಡಿಕಲ್ ಹಾಗೂ ಡೆಂಟಲ್ ಸ್ಟೂಡೆಂಟ್ಸ್ ಈ ಡಿಮ್ಯಾಂಡ್ಸ್ ನ ಅವರು ಬರೆದು ಕೈಯಲ್ಲಿ ಪ್ಲಕಾರ್ಡ್ ಇಟ್ಕೊಂಡು ಆನ್ಲೈನ್ ಚಳುವಳಿಯಲ್ಲಿ ಕರ್ನಾಟಕದಲ್ಲಿ ಭಾಗಿಯಾಗ್ತಿದ್ದಾರೆ ಸ್ನೇಹಿತರೆ. ಅದೇ ರೀತಿ ಈಗಾಗಲೇ ನಾವು VTE ಸ್ಟೂಡೆಂಟ್ಸ್ ಸಹ ನಾವು ಕರೆ ಕೊಟ್ಟಿದ್ದೀವಿ. ನಾವಾಗಲೇ ಪೋಸ್ಟ್ಗಳು, ವಿಡಿಯೋಗಳು ನಿಮ್ಮ ಮಧ್ಯೆ ಹರಿಬಿಡಲಾಗಿದೆ. ನಿಮ್ಗೆ ಮಾಡೋ ರಿಕ್ವೆಸ್ಟ್, ನೀವೆಲ್ಲರೂ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಫೇಸ್ಬುಕ್ ಪೇಜ್ ಇದೆ, ನಿಮ್ಮ ಸಮಸ್ಯೆಗಳಿಗೆ ನಾವು ಯಾವಾಗಾದ್ರೂ ನಾವು ರಿಪ್ಲೈ ಮಾಡ್ತೀವಿ. ನಾವು ಈ ಹೋರಾಟನ AIDSO ವಿಲ್ ಸ್ಟ್ಯಾಂಡ್ ವಿತ್ ಯು ಟಿಲ್ ಅವರ್ ಡಿಮ್ಯಾಂಡ್ಸ್ ಆರ್ ಅಚೀವ್ಡ್. ಸ್ನೇಹಿತರೆ, ಆಗ್ಲೇ ಅಜಯ್ ಅವರು ಹೇಳಿದ್ರು, ವಿದ್ಯಾರ್ಥಿಗಳು ಯಾವತ್ತೆಲ್ಲ ನಾವು ಒಟ್ಟಿಗೆ ನಿಂತ್ಕೊಂಡಿದೀವಿ ಅವತ್ತೆಲ್ಲ ಸರ್ಕಾರ ಬಗ್ಸಿದೀವಿ. ನಾವೇ ಎಷ್ಟೋ ಹೋರಾಟಗಳಲ್ಲಿ ಸರ್ಕಾರ ಬಗ್ಸಿದೀವಿ. ಆ ನಿಟ್ಟಿನ ಸ್ನೇಹಿತರೆ, ನಾಳೆ AIDSO ಹಾಗೂ ವೈಟ್ ಸ್ಪಾರ್ಕ್ಸ್ ಏನು ಸ್ಟೇಟ್ ಲೆವೆಲ್ ಮೆಡಿಕಲ್ ಹಾಗೂ ಡೆಂಟಲ್ ಫೋರಂ ಇದೆ, ಇದರಿಂದ ಹೋರಾಟ ಆಗ್ತಿದೆ. ಮುಂದೆ AIDSO ಹಾಗೂ VTU ಸ್ಟೂಡೆಂಟ್ ಸ್ಟ್ರಗಲ್ ಕಮಿಟಿ ಏನಿದೆ, ಇದರೊಟ್ಟಿಗೆ ನಾವು VTU ಸ್ಟೂಡೆಂಟ್ಸ್ ಹೋರಾಟ ಮಾಡಬೇಕಾಗಿದೆ. ಇಷ್ಟು ಹೇಳ್ತಾ ಸ್ನೇಹಿತರೆ, ನಾವು ಈ ಒಂದು ಚರ್ಚೆನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಇಲ್ಲಿ ತನಕ ಈ ಒಂದು ಚರ್ಚೆಯಲ್ಲಿ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂತ ನಮ್ಮ AIDSO ನ ರಾಜ್ಯ ಕಾರ್ಯದರ್ಶಿ ಅಜಯ್ ಅವರಿಗೆ ಧನ್ಯವಾದನ ಹೇಳ್ತೀವಿ, ಸ್ಟೂಡೆಂಟ್ಸ್ ಪರವಾಗಿ ಹಾಗೂ ರಾಜ್ಯ ಸಮಿತಿಯ ಪರವಾಗಿ. ಅದೊಟ್ಟಿಗೆ ಈ ಇಂಟರಾಕ್ಷನ್ ಅಲ್ಲಿ ಆನ್ಲೈನ್ ಅಲ್ಲಿ ಭಾಗಿಯಾದಂತ, ಇವತ್ತು ಆನ್ಲೈನ್ ಕೂಡ ತುಂಬಾ ಜನ ಪಾರ್ಟಿಸಿಪೇಟ್ ಮಾಡಕ್ ಆಸಕ್ತಿ ಇದ್ರು. ಎಷ್ಟು ಜನಕ್ಕೆ ಈ ಆನ್ಲೈನ್ ಇಂಟರಾಕ್ಷನ್ ಪಾರ್ಟಿಸಿಪೇಟ್ ಮಾಡಕ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಇದೇ ಸಮಸ್ಯೆ. ಮತ್ತೆ ಈ ಒಂದು ಬ್ಯಾಕ್ ಗ್ರೌಂಡ್ ಸ್ನೇಹಿತರೆ, ನಾವು ಮತ್ತೆ ಈ ಒಂದು ಇಂಥ ಚರ್ಚೆಗಳನ್ನ ಕಂಟಿನ್ಯೂ ಮಾಡೋಣ, ಈ ಹೋರಾಟಗಳನ್ನ ಬೆಳೆಸೋಣ. ಇಷ್ಟು ಹೇಳ್ತಾ ಸ್ನೇಹಿತರೆ, ಈ ಒಂದು ಚರ್ಚೆಯಲ್ಲಿ ಭಾಗಿಯಾದ ಎಲ್ಲರಿಗೂ ಕೂಡ ಧನ್ಯವಾದಗಳು.